ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ಮುಖಾಂತರ ಮತ್ತೆ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಇನಿಷಿಯೇಟಿವ್ ಅನ್ನ ಶುರು ಮಾಡೋಣ. ಈ ಇನಿಷಿಯೇಟಿವ್ನ ಉದ್ದೇಶ ಏನು ಅಂತಂದ್ರೆ, ವಾರಪೂರ್ತಿ ನೀವು ಓದಿರುವಂಥ ನ್ಯೂಸ್ ಪೇಪರ್ಸ್ಗಳಲ್ಲಿ ಪ್ರಿಲಿಮ್ಸ್ ಸ್ಪೆಸಿಫಿಕ್ ಆಗಿರುವಂಥ ಪಾಯಿಂಟ್ಸ್ಗಳು ಮಿಸ್ ಆಗಿರಬಹುದು. ಆ ಪಾಯಿಂಟ್ಸ್ಗಳನ್ನು ಒಂದು ಕಡೆ ಒಂದು ವಿಡಿಯೋದಲ್ಲಿ ವಾರಕ್ಕೆ ಒಂದು ಬಾರಿ ನಿಮ್ಮ ಮುಂದೆ ಇಡೋದು. ಜೊತೆಗೆ ನೀವು ಒಂದೋ ಎರಡೋ ನ್ಯೂಸ್ ಪೇಪರ್ಸ್ಗಳನ್ನು ಕವರ್ ಮಾಡಲಿಕ್ಕೆ ಆಗಿರುತ್ತೆ. ಆದರೆ ನಾವು ಈ ಇನಿಷಿಯೇಟಿವ್ನ ಅಡಿಯಲ್ಲಿ ದಿ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, PIB, ಟೈಮ್ಸ್ ಆಫ್ ಇಂಡಿಯಾ ಈ ರೀತಿಯಾಗಿ ಹಲವಾರು ಸೋರ್ಸಸ್ಗಳಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳು ಏನಿದಾವೆ ಅವುಗಳನ್ನು ಹೆಕ್ಕಿ ನಿಮಗೆ ಒಂದು ವಿಡಿಯೋದ ಮುಖಾಂತರವಾಗಿ ಪ್ರತಿ ಶನಿವಾರ ಬೆಳಿಗ್ಗೆ 6 ನಿಮ್ಮ ಮುಂದೆ ತರ್ತೇವೆ. ಇದು ಈ ಇನಿಷಿಯೇಟಿವ್ನ ಉದ್ದೇಶ. ಈ ಸಂಚಿಕೆಯ ಮುಖಾಂತರವಾಗಿ ಈ ಇನಿಷಿಯೇಟಿವ್ ಅನ್ನ ಮತ್ತೆ ಶುರು ಮಾಡೋಣ. ಮೊದಲಿಗೆ GS ಪೇಪರ್ 1 ಆರ್ಟ್ ಅಂಡ್ ಕಲ್ಚರ್ ಇಂದನೇ ಶುರು ಮಾಡೋದಾದ್ರೆ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಸಿಖ್ ಧರ್ಮದ 10ನೇ ಗುರು ಮತ್ತು ಕೊನೆಯ ಗುರು ಆಗಿರುವಂತ ಗುರು ಗೋವಿಂದ್ ಸಿಂಗ್ ಅವರಿಗೆ ಹೋಮೇಜ್ ಅನ್ನ ಪೇ ಮಾಡಿದ್ರು ಅನ್ನುವಂತ ಮಾತನ್ನ ಈ ಆರ್ಟಿಕಲ್ ಹೇಳ್ತಾ ಇದೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂತಹ ಪಾಯಿಂಟ್ಸ್ ಅಂತಂದ್ರೆ ಗುರು ಗೋವಿಂದ್ ಸಿಂಗ್ ಅವರ ಬಗ್ಗೆ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್, ಅವುಗಳನ್ನ ನೋಡೋಣ. ಮೊದಲಿಗೆ ಗುರು ಗೋವಿಂದ್ ಸಿಂಗ್ ಅವರು ಸಿಖ್ ಧರ್ಮದ 10ನೇ ಗುರು ಆಗಿದ್ದಾರೆ ಮತ್ತು ಕೊನೆಯ ಗುರು ಕೂಡ ಆಗಿದ್ದಾರೆ. ಯಾಕೆ ಅಂತಂದ್ರೆ ಗುರು ಗೋವಿಂದ್ ಸಿಂಗ್ ಅವರ ನಂತರ ಸಿಖ್ ಧರ್ಮದ ಗುರು ಯಾರು ಅಂತ ಕೇಳಿದ್ರೆ ಅದು ಸಿಖ್ ಧರ್ಮದ ಪವಿತ್ರ ಗ್ರಂಥ ಆಗಿರುವಂತ ಗುರು ಗ್ರಂಥ ಸಾಹೇಬ್ ಆಗಿದೆ. ಅದಕ್ಕೋಸ್ಕರ ಗುರು ಗೋವಿಂದ್ ಸಿಂಗ್ ಅವರು ಕೊನೆಯ ಗುರು ಮತ್ತು 10ನೇ ಗುರು ಆಗಿದ್ರು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇವರ ಜನ್ಮದ ಬಗ್ಗೆ ಮಾತಾಡೋದಾದ್ರೆ ಇವರು 1666ರಲ್ಲಿ ಬಿಹಾರ್ ರಾಜ್ಯದಲ್ಲಿ ಜನ್ಮವನ್ನ ತಾಳ್ತಾರೆ ಮತ್ತು ಇವರಿಗಿಂತ ಮುಂಚೆ ನಮಗೆ ಸಿಖ್ ಧರ್ಮದಲ್ಲಿ 9ನೇ ಗುರು ಒಬ್ರು ಇದ್ರು, ಗುರು ತೇಗ್ ಬಹದ್ದೂರ್ ಅಂತ. ಈ ಗುರು ತೇಗ್ ಬಹದ್ದೂರರ ನಂತರ 10ನೇ ಗುರುವಾಗಿ ನಮಗೆ ಗುರು ಗೋವಿಂದ್ ಸಿಂಗ್ ಅವರು ಬರ್ತಾರೆ. ಅದರಲ್ಲೂ ತಮ್ಮ 9ನೇ ವಯಸ್ಸಿನಲ್ಲೇ ಸಿಖ್ ಗುರು ಆದಂತ ಒಬ್ಬ ಗುರು ಇವರಾಗಿದ್ದಾರೆ. ನಂತರ ಇವರನ್ನ 1708ರಲ್ಲಿ ಹತ್ಯೆ ಮಾಡಲಾಯಿತು. ಇದು ಬೇಸಿಕ್ ಇನ್ಫಾರ್ಮೇಶನ್. ಈಗ ನಾವು ಧರ್ಮದ ಬಗ್ಗೆ ಮಾತಾಡೋಣ. ಇವರು ಸಿಖ್ ಧರ್ಮಕ್ಕೆ ಸಾಕಷ್ಟು ಪ್ರಮುಖ ಕೊಡುಗೆಗಳನ್ನ ಕೊಡ್ತಾರೆ. ಆ ಪ್ರಮುಖ ಕೊಡುಗೆಗಳಲ್ಲಿ ಮೊದಲನೆಯದು, ಇವತ್ತು ಸಿಖ್ ಧರ್ಮದಲ್ಲಿ ಒಂದು ಸಂಪ್ರದಾಯದ ರೂಪದಲ್ಲಿ ಇರುವಂತ ಕೂದಲನ್ನ ಟರ್ಬನ್ ಇಂದ ಕವರ್ ಮಾಡಿಕೊಳ್ಳುವಂತ ಒಂದು ಸಂಪ್ರದಾಯ ಇದೆ. ಅದನ್ನ ಕೂಡ ಇವರೇ ಇಂಟ್ರೊಡ್ಯೂಸ್ ಮಾಡಿದ್ದು. ನಂತರ ಸಿಖ್ ಧರ್ಮದಲ್ಲಿ ವೆರಿ ಇಂಪಾರ್ಟೆಂಟ್ಲಿ 5K ಕಾನ್ಸೆಪ್ಟ್ ಬರುತ್ತೆ. 5K ಅಂತಂದ್ರೆ ಇವರು ಇಂಟ್ರೊಡ್ಯೂಸ್ ಮಾಡಿದ್ದು. ಮೊದಲನೇ ಕೆ, ಕೇಶ್ ಅಂತಂದ್ರೆ ಕೂದಲು, ಕಟ್ ಮಾಡದೇ ಇರುವಂತ ಕೂದಲು. ನಂತರ ಎರಡನೆಯದು ಕಂಗ ಅಂತಂದ್ರೆ ಒಂದು ಬಾಚಣಿಕೆಯ ರೂಪದಲ್ಲಿ ಇರುವಂತದ್ದು. ನಂತರ ಮೂರನೆಯದು ಕರ, ಕರ ಅಂತಂದ್ರೆ ಅವರ ಕೈಗೆ ಹಾಕಿಕೊಳ್ಳುವಂತ ಒಂದು ಬ್ರಾಸ್ಲೆಟ್. ನಂತರ ಕಿರ್ಪಣ್ ಅಂತಂದ್ರೆ ಒಂದು ಚಾಕುವಿನ ರೂಪದಲ್ಲಿ ಇರುವಂತ ಕತ್ತಿ ಅಥವಾ ಚಾಕುವಿನ ರೂಪದಲ್ಲಿ ಇರುವಂತದ್ದು. ನಂತರ ಕಚೇರ, ಅವರು ಹಾಕಿಕೊಳ್ಳುವಂತ ಒಂದು ವಸ್ತ್ರ. ಈ 5K ಕಾನ್ಸೆಪ್ಟ್ ಅನ್ನ ಗುರು ಗೋವಿಂದ್ ಸಿಂಗ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಮತ್ತು ಅವರು ಹೇಳ್ತಾರೆ, ಖಾಲ್ಸಾದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಈ 5K ಕಾನ್ಸೆಪ್ಟ್ ಅನ್ನ, ಈ 5K ಅಂಶಗಳು ಏನಿದಾವೆ ಇವುಗಳಲ್ಲಿ ವಿಶ್ವಾಸವನ್ನ ಇಡಬೇಕು ಅನ್ನುವಂತ ಮಾತನ್ನ ಗುರು ಗೋವಿಂದ್ ಸಿಂಗ್ ಅವರು ಹೇಳ್ತಾರೆ. ಇಲ್ಲಿ ಖಾಲ್ಸಾ ಅಂದ್ರೆ ಏನು? ಖಾಲ್ಸಾ ಅಂತಂದ್ರೆ ಸಿಖ್ ಧರ್ಮದಲ್ಲಿರುವಂತ ಒಂದು ಪಡೆ. ಈ ಪಡೆ ಸಿಖ್ ಧರ್ಮವನ್ನ ಸಂರಕ್ಷಣೆ ಮಾಡುವಲ್ಲಿ ನಿರತ ಆಗಿರುತ್ತೆ. ನಂತರ ಈ ಖಾಲ್ಸಾವನ್ನ ಇಂಟ್ರೊಡ್ಯೂಸ್ ಮಾಡುವುದರ ಜೊತೆಗೆ ಸಿಖ್ ಧರ್ಮದಲ್ಲಿ ಸಾಕಷ್ಟು ಇಲ್ಗಳು ಅಂತ ಏನಿದ್ವೋ ಅವುಗಳನ್ನ ತೆಗೆದು ಹಾಕುವಲ್ಲಿ ಗುರು ಗೋವಿಂದ್ ಸಿಂಗ್ ಅವರು ಸಾಕಷ್ಟು ಕೊಡುಗೆಯನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಟೊಬ್ಯಾಕೋ, ಆಲ್ಕೋಹಾಲ್, ಹಲಾಲ್ ಮೀಟ್ ಇವೆಲ್ಲವನ್ನ ನಾವು ಕನ್ಸ್ಯೂಮ್ ಮಾಡಬಾರದು, ಇವೆಲ್ಲವನ್ನ ತೆಗೆದು ಹಾಕಬೇಕು ನಮ್ಮ ಜೀವನ ಶೈಲಿಯಿಂದ ಅನ್ನುವಂಥ ಮಾತನ್ನ ಕೂಡ ಅವರು ಹೇಳ್ತಾರೆ. ನಂತರ ಇನ್ನೋಸೆಂಟ್ ಪೀಪಲ್, ಮುಗ್ಧರು ಅಂತ ಏನಿದ್ದಾರೆ ಅವರು ಪ್ರಾಸಿಕ್ಯೂಟ್ ಆಗುವುದನ್ನ ತಪ್ಪಿಸಬೇಕು, ಅದು ಖಾಲ್ಸಾ ವಾರಿಯರ್ನ ಡ್ಯೂಟಿ ಅನ್ನುವಂಥ ಮಾತನ್ನ ಕೂಡ ಗುರು ಗೋವಿಂದ್ ಸಿಂಗ್ ಅವರು ಹೇಳ್ತಾರೆ. ಅಂದ್ರೆ ಖಾಲ್ಸಾ ಅನ್ನೋದು ಕೇವಲ ಸಿಖ್ ಧರ್ಮಕ್ಕೆ ಮಾತ್ರನೇ ಅಲ್ಲ, ಮಾನವೀಯತೆಯ ಕಡೆಗೆ ಕೆಲಸವನ್ನ ಮಾಡುವಲ್ಲಿ ನಿರತ ಆಗಬೇಕು ಅನ್ನುವಂಥ ಮಾತನ್ನ ಗುರು ಗೋವಿಂದ್ ಸಿಂಗ್ ಅವರು ಹೇಳ್ತಾರೆ. ನಂತರ ಅವರು ಹೇಳ್ತಾರೆ, ಇನ್ನು ಮುಂದೆ ಸಿಖ್ ಧರ್ಮೀಯರಿಗೆ ಮತ್ತು ಖಾಲ್ಸಾದಲ್ಲಿ ನಿರತ ಆಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಗುರು ಗ್ರಂಥ ಸಾಹೇಬೇ ಗುರು ಆಗಿರುತ್ತೆ ಅನ್ನುವಂತ ಮಾತನ್ನ ಕೂಡ ಅವರೇ ಹೇಳ್ತಾರೆ. ಆದ್ದರಿಂದ ಅವರೇ ಸಿಖ್ ಧರ್ಮದ ಕೊನೆಯ ಗುರು ಕೂಡ ಆಗ್ತಾರೆ. ನಂತರ ಅವರು ಫೈಟ್ ಮಾಡಿರುವಂತ ಬ್ಯಾಟಲ್ಗಳು, ಯುದ್ಧಗಳನ್ನ ನಾವು ನೋಡೋದಾದ್ರೆ ಮುಘಲ್ಸ್ ಎಗೇನೆಸ್ಟ್ ಆಗಿ, ಆ ಸಂದರ್ಭದಲ್ಲಿ ಮೊಘಲರು ರೂಲ್ ಮಾಡ್ತಾ ಇದ್ರು ಇಂಡಿಯಾವನ್ನ. ಮೊಘಲರ ವಿರುದ್ಧವಾಗಿ ಒಂದು ಯುದ್ಧವನ್ನ ಮಾಡ್ತಾರೆ 1705ರಲ್ಲಿ. ಬ್ಯಾಟಲ್ ಆಫ್ ಮಕ್ಸಾರ್ ಅನ್ನುವಂತ ಒಂದು ಬ್ಯಾಟಲ್ ಅನ್ನ ಮಾಡ್ತಾರೆ. ನಂತರ ಬ್ಯಾಟಲ್ ಆಫ್ ಆನಂದ್ಪುರ್ ಅಲ್ಲಿ ಕೂಡ ಇವರು ಇನ್ವಾಲ್ವ್ ಆಗಿರ್ತಾರೆ. ಬ್ಯಾಟಲ್ ಆಫ್ ಆನಂದಪುರ ಅನ್ನೋದು 1704ರಲ್ಲಿ ಫೈಟ್ ಮಾಡದಂತ ಒಂದು ಯುದ್ಧ ಆಗುತ್ತೆ. ಈ ಯುದ್ಧದಲ್ಲಿ ಗುರು ತಮ್ಮ ಮದರನ್ನ, ತಮ್ಮ ತಾಯಿಯನ್ನ ಕಳ್ಕೊಳ್ತಾರೆ ಮತ್ತು ತಮ್ಮ ಮಕ್ಕಳನ್ನ ಕೂಡ ಕಳ್ಕೊಳ್ತಾರೆ. ಈ ಎರಡು ಯುದ್ಧಗಳನ್ನ ನೆನ್ಪಿಟ್ಕೊಳ್ಬೇಕು. ಒಂದು ಬ್ಯಾಟಲ್ ಆಫ್ ಮಕ್ಸರ್, ಇನ್ನೊಂದು ಬ್ಯಾಟಲ್ ಆಫ್ ಆನಂದಪುರ್. ಈ ಎರಡು ಯುದ್ಧಗಳನ್ನ ಗುರು ಗೋವಿಂದ್ ಸಿಂಗ್ ಅವರು ಫೈಟ್ ಮಾಡಿದ್ದು. ನಂತರ ಅವರು ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನ ನೋಡೋದಾದ್ರೆ ಜಪ ಸಾಹೇಬ್, ಬೆಂಟಿ ಚೌಪದಿ
ಈ ರೀತಿಯಾದಂತಹ ಹಲವಾರು ಕಾಂಟ್ರಿಬ್ಯೂಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆನಪಿರಬೇಕಾಗಿರುವಂತಹ ಒಂದು ವೆರಿ ಇಂಪಾರ್ಟೆಂಟ್ ಹೆಸರು ಅಂತಂದ್ರೆ ಜಾಫರ್ ನಾಮಾ. ಜಾಫರ್ ನಾಮಾ ಅನ್ನೋದು ಗುರು ಗೋವಿಂದ ಸಿಂಗ್ ಅವರು ಆ ಸಂದರ್ಭದಲ್ಲಿ ಇದ್ದಂತ ಮೊಘಲ್ ದೊರೆ ಆಗಿರುವಂತ ಔರಂಗಜೇಬ್ಗೆ ಬರೆದಿರುವಂತ ಒಂದು ಪತ್ರ ಆಗಿದೆ. ಜಾಫರ್ ನಾಮಾ ಅನ್ನುವಂಥ ಪದವನ್ನೇ ಕೊಟ್ಟು ನಮಗೆ ಇದು ಏನನ್ನ ಸೂಚಿಸುತ್ತೆ ಅಥವಾ ಇದು ಯಾವುದರ ಬಗ್ಗೆ ಇದೆ ಅಂತ ಕೇಳಬಹುದು. ಆದ್ದರಿಂದ ಈ ಜಾಫರ್ ನಾಮಾ ಅನ್ನೋದು ಗುರು ಗೋವಿಂದ ಸಿಂಗ್, ಸಿಖ್ ಧರ್ಮದ ಕೊನೆಯ ಗುರು ಆಗಿರುವಂತಹ ಗುರು ಗೋವಿಂದ ಸಿಂಗ್ ಅವರು ಆ ಸಂದರ್ಭದಲ್ಲಿ ಇದ್ದಂತ ಮೊಘಲ್ ದೊರೆ ಆಗಿದ್ದಂತ ಔರಂಗಜೇಬ್ ಅವರಿಗೆ ಬರೆದಂತ ಒಂದು ಪತ್ರ ಆಗಿತ್ತು. ಇಷ್ಟು ನಮಗೆ ಓವರಾಲ್ ಗುರು ಗೋವಿಂದ ಸಿಂಗ್ ಅವರ ಬಗ್ಗೆ ತಿಳಿದಿರಬೇಕಾದಂತ ಬೇಸಿಕ್ ಪಾಯಿಂಟ್ಸ್. ಇದರಲ್ಲಿ ಒಂದು ಇಂಡೈರೆಕ್ಟ್ ಪಾಯಿಂಟ್ ಅಂತಂದ್ರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋದು ಗುರು ಗೋವಿಂದ ಸಿಂಗ್ ಅವರ ಕಂಟೆಂಪರರಿ ಯಾವ ದೊರೆ ಆಗಿದ್ರು ಅಥವಾ ಗುರು ಗೋವಿಂದ ಸಿಂಗ್ ಅವರು ಬದುಕಿದ್ದಾಗ ಮೊಘಲ್ ದೊರೆ ಯಾರಾಗಿದ್ರು ಅಂತ ಕೇಳಬಹುದು. ಔರಂಗಜೇಬ್ ಅಂತ ಈಗ ತಾನೇ ನಾವು ನೋಡಿದ್ವಿ. ಸೊ ನಿಮಗೆ ಆ ಪಾಯಿಂಟ್ ನೆನಪಿರುತ್ತೆ. ಇಷ್ಟು ನಮಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ನಾವು GS ಪೇಪರ್ 2ಗೆ ಶಿಫ್ಟ್ ಆಗೋದಾದ್ರೆ ಈ ವಾರದಲ್ಲಿ ನಮಗೆ IR ಸೆಕ್ಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ಇದಾವೆ. ಅವುಗಳನ್ನು ನೋಡಿ ನಂತರ ಬೇರೆ ಸಬ್ಜೆಕ್ಟ್ಗೆ ಶಿಫ್ಟ್ ಆಗೋಣ. ಮೊದಲಿಗೆ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಈ ವರ್ಷದಲ್ಲಿ G7 ಗುಂಪಿನ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾ ಇರುವಂತ UK ದೇಶ ಇಂಡಿಯಾವನ್ನ ಇನ್ವೈಟ್ ಮಾಡಿದೆ G7 ಗುಂಪಿನ ಸಮ್ಮೇಳನವನ್ನ ಅಟೆಂಡ್ ಮಾಡಲಿಕ್ಕೆ ಅನ್ನುವಂತ ಮಾತನ್ನ ಈ ಆರ್ಟಿಕಲ್ ಹೇಳ್ತಾ ಇದೆ. ಈ ವರ್ಷ ಅಂದ್ರೆ 2021 ಜೂನ್ ನಲ್ಲಿ ಈ ಸಮ್ಮೇಳನ ನಡೆಯೋದಿದೆ. 2020 ಸಮ್ಮೇಳನ ಏನಿತ್ತು G7 ಸಮ್ಮೇಳನ, ಅದನ್ನ ಹೋಸ್ಟ್ ಮಾಡಿದ್ದು USA ಆಗಿತ್ತು. ಆದರೆ ಸಮ್ಮೇಳನ ನಡೆಯೋದಿಲ್ಲ, ಕಾರಣ ಕೋವಿಡ್ ಆಗಿತ್ತು. ಆದ್ದರಿಂದ 2020 G7 ಗುಂಪಿನ ಸಮ್ಮೇಳನದ ಅಧ್ಯಕ್ಷತೆಯನ್ನ USA ವಹಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಕೂಡ USA ಇಂಡಿಯಾಗೆ ಕರೆಯನ್ನ ಕೊಟ್ಟಿತ್ತು ಭಾಗವಹಿಸಲಿಕ್ಕೆ ಅಂತ. ಆದರೆ ಸಮ್ಮೇಳನವೇ ನಡೆಯೋದಿಲ್ಲ. ಈಗ 2021 ಜೂನ್ ನಲ್ಲಿ G7 ಸಮ್ಮೇಳನ ನಡೆಯೋದಿದೆ. ಇದರ ಹಿನ್ನೆಲೆಯಲ್ಲಿ ಒಂದು ಕಡೆ ನಾವು ಇಂಡಿಯಾ ಮತ್ತು G7 ನಡುವಿನ ಸಂಬಂಧ ಹೇಗಿದೆ ಅನ್ನೋದನ್ನ ನೋಡಬೇಕು. ಇನ್ನೊಂದು ಕಡೆ G7 ಗುಂಪಿನ ಬಗ್ಗೆನೇ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಮೊದಲಿಗೆ ಇಂಡಿಯಾ ಮತ್ತು G7 ಸಮಿಟ್ ಅನ್ನ ನೋಡೋದಾದ್ರೆ, ಇಂಡಿಯಾ ಈ ಹಿಂದೆ ಕೂಡ ಭಾಗವಹಿಸಿದೆ ಈ G7 ಗುಂಪಿನಲ್ಲಿ. ಆದರೆ ಇಂಡಿಯಾ G7 ಗುಂಪಿನ ಭಾಗ ಅಲ್ಲ, ಕೇವಲ ಗೆಸ್ಟ್ ರೂಪದಲ್ಲಿ ಭಾಗವಹಿಸಿದೆ. 2005ರಿಂದ 2009 ಈ ಒಂದು ಡ್ಯೂರೇಷನ್ ಅಲ್ಲಿ 5 ಬಾರಿ ಈ G7 ಗುಂಪಿನ ಸಮ್ಮೇಳನದಲ್ಲಿ ಇಂಡಿಯಾ ಭಾಗವಹಿಸಿದೆ. ಅಂದ್ರೆ ಇದೇ ಮೊದಲೇನೂ ಅಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಈಗ G7 ಗುಂಪಿನಲ್ಲಿ ಯಾರ್ಯಾರು ಮೆಂಬರ್ಸ್ಗಳು ಇದ್ದಾರೆ, ಮೆಂಬರ್ಸ್ಗಳನ್ನ ಸುಲಭವಾಗಿ ನೆನಪಿಟ್ಕೊಳ್ಳಬಹುದು ಖಂಡಗಳನ್ನು ನೋಡುವುದರ ಮುಖಾಂತರವಾಗಿ. ಒಂದು, ನಾರ್ತ್ ಅಮೆರಿಕಾ ಖಂಡವನ್ನು ನೋಡಿದ್ರೆ 2 ಮೇಜರ್ ಕಂಟ್ರಿಗಳು, ಒಂದು ಕೆನಡಾ, USA ಎರಡೂ ದೇಶಗಳು ಇದಾವೆ. ನಂತರ ಯುರೋಪ್ ಖಂಡವನ್ನು ನೋಡೋದಾದ್ರೆ UK, ಫ್ರಾನ್ಸ್, ಜರ್ಮನಿ, ಇಟಲಿ ಈ 4 ದೇಶಗಳು ಇದಾವೆ. ನಂತರ ಜಪಾನ್, ಏಷ್ಯಾದ ಕಡೆಯಿಂದ ಜಪಾನ್. ಈ 7 ದೇಶಗಳು ಆಲ್ಮೋಸ್ಟ್ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್ ಅಂತ ಅನ್ನಬಹುದಾದಂತ ಈ 7 ಎಕಾನಮಿಗಳು, ಈ 7 ದೇಶಗಳು G7 ಗುಂಪನ್ನ ಫಾರ್ಮ್ ಮಾಡ್ತವೆ. ಈ ಗುಂಪು ಯಾವಾಗ ಫಾರ್ಮ್ ಆಗುತ್ತೆ ಅಂತಂದ್ರೆ 1975ರಲ್ಲಿ ಫಾರ್ಮ್ ಆಗುತ್ತೆ. 1975ರಲ್ಲಿ ಈ ಗುಂಪು G7 ಗುಂಪೇ ಆಗಿತ್ತು. ಆದರೆ 1997ರಲ್ಲಿ ಈ ಗುಂಪಿಗೆ ಬಂದು ರಷ್ಯಾ ಸೇರ್ಕೊಳ್ಳುತ್ತೆ. ರಷ್ಯಾ ಸೇರ್ಕೊಂಡಾಗ ಈ ಗುಂಪಿನ ಹೆಸರು G8 ಆಗುತ್ತೆ. ಆದರೆ 2014ರಲ್ಲಿ ರಷ್ಯಾ ದೇಶ ತನ್ನ ನೆರೆಹೊರೆಯ ದೇಶವೇ ಆಗಿರುವಂತ ಯುಕ್ರೇನಿನ ಭಾಗ ಆಗಿರುವಂತ ಕ್ರಿಮಿಯಾ ರೀಜನ್ ಅನ್ನ ತಾನು ಆಕ್ರಮಣ ಮಾಡಿ ಅನೆಕ್ಸ್ ಮಾಡಿಕೊಳ್ಳುತ್ತೆ. ಅದರ ಹಿನ್ನೆಲೆಯಲ್ಲಿ ಈ ರಷ್ಯಾ ದೇಶವನ್ನ G8 ಗುಂಪಿನಿಂದ ಹೊರ ಹಾಕಲಾಯಿತು. ಆದ್ದರಿಂದ G8 ಗುಂಪು ಮತ್ತೆ G7 ಆಯ್ತು. ಈಗ ಸದ್ಯಕ್ಕೆ ಈ ಗುಂಪಿನ ಹೆಸರು G7 ಗುಂಪೇ ಆಗಿದೆ. ಸೊ ಮೊದಲನೇ ಪಾಯಿಂಟ್, G7 ಗುಂಪು 1975ರಲ್ಲಿ ಅಸ್ತಿತ್ವಕ್ಕೆ ಬಂತು. 1997ರಲ್ಲಿ ರಷ್ಯಾ ಜಾಯಿನ್ ಆಯಿತು ಮತ್ತು 2014ರಲ್ಲಿ ಇದು ಹೊರಗೆ ಬಂತು. ಆದ್ದರಿಂದ G7 ಗುಂಪು ಅನ್ನುವಂತ ಹೆಸರು ಈಗ ಸದ್ಯಕ್ಕೆ ಇದಕ್ಕೆ ಇರೋದು. ನಂತರ ಈಗ ಸದ್ಯಕ್ಕೆ ಇರುವಂತ ಮೆಂಬರ್ಸ್ ಗಳ ಬಗ್ಗೆ ನೋಡೋದಾದ್ರೆ, ನಾರ್ತ್ ಅಮೆರಿಕಾ ಖಂಡದಿಂದ 2 ದೇಶಗಳು USA ಮತ್ತು ಕೆನಡಾ, ಅದೇ ರೀತಿಯಾಗಿ ಏಷ್ಯಾದಿಂದ 1 ದೇಶ ಜಪಾನ್, ಅದೇ ರೀತಿಯಾಗಿ ಯುರೋಪಿನಿಂದ 4 ದೇಶಗಳು ಬರ್ತವೆ, ಫ್ರಾನ್ಸ್, ಜರ್ಮನಿ, ಇಟಲಿ ಮತ್ತು UK. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ UNSC, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಏನಿದೆ, ಇದರಲ್ಲಿರುವಂತ ಎಷ್ಟು ಜನ ಪರ್ಮನೆಂಟ್ ಮೆಂಬರ್ಸು ಈ G7 ಗುಂಪಿನಲ್ಲಿ ಇದ್ದಾರೆ? 3 ಜನ. ಯಾರ್ಯಾರು ಅಂತಂದ್ರೆ ಒಂದು USA, ಇನ್ನೊಂದು ಫ್ರಾನ್ಸ್, ಇನ್ನೊಂದು UK. ಈ 3 ದೇಶಗಳು UNSCಯ ಭಾಗವೂ ಆಗಿದ್ದಾವೆ. P5 ಮೆಂಬರ್ಸ್ ಕೂಡ ಆಗಿದ್ದಾವೆ ಮತ್ತು G7 ಮೆಂಬರ್ಸ್ ಕೂಡ ಆಗಿದ್ದಾವೆ. ಇದು ಒಂದು ಸ್ಟೇಟ್ಮೆಂಟ್ ಆಗಬಹುದು, ಆದ್ದರಿಂದ ಕ್ಲಾರಿಫೈ ಮಾಡಿದ್ದು. ನಂತರ ಈ G7 ಗುಂಪಿನ ವರ್ಕಿಂಗ್ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಗುಂಪಿನ ಉದ್ದೇಶ ಏನು ಅಂತಂದ್ರೆ ಕಾಮನ್ ಇಂಟ್ರೆಸ್ಟ್ ಇರುವಂತ ಇಶ್ಯೂಸ್ಗಳು ಏನಿದಾವೆ, ಫಾರ್ ಎಕ್ಸಾಂಪಲ್
ಜಾಗತಿಕ ಆರ್ಥಿಕ ಆಡಳಿತದ ವಿಷಯವಾಗಿ ಇರುವಂಥ ಇಶ್ಯೂಸ್ಗಳು ಆಗಿರಬಹುದು, ಜಾಗತಿಕವಾಗಿ ಸೆಕ್ಯುರಿಟಿ ವಿಷಯವಾಗಿ ರಕ್ಷಣೆಯ ವಲಯದಲ್ಲಿ ಇರುವಂಥ ಇಶ್ಯೂಸ್ಗಳು ಆಗಿರಬಹುದು, ಎನರ್ಜಿ ಪಾಲಿಸಿಯ ವಿಷಯವಾಗಿ ಇರಬಹುದು. ಇಂಥ ಇಶ್ಯೂಸ್ಗಳನ್ನು ಡಿಸ್ಕಸ್ ಮಾಡೋದೇ ಈ ಗುಂಪಿನ ಉದ್ದೇಶ ಆಗಿದೆ. ಆದರೆ ಈ ಗುಂಪಿಗೆ ಯಾವುದೇ ರೀತಿಯ ಹೆಡ್ ಕ್ವಾರ್ಟರ್ಸ್ ಇಲ್ಲ. ನೀವಿಲ್ಲಿ ಅಬ್ಸರ್ವ್ ಮಾಡಬೇಕು, ಯಾವುದಾದ್ರೂ ಹೆಡ್ ಕ್ವಾರ್ಟರ್ಸ್ ಅನ್ನು ಕೊಟ್ಟು ಇದು G7 ಗುಂಪಿನ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕೆಂತಂದ್ರೆ ಯಾವುದೇ ಹೆಡ್ ಕ್ವಾರ್ಟರ್ಸ್ ಇಲ್ಲ ಈ ಗುಂಪಿಗೆ. ಮತ್ತು ಔಪಚಾರಿಕವಾಗಿ ಯಾವುದಾದ್ರೂ ಒಂದು ಗುಂಪನ್ನು ನಾವು ನೋಡಿದ್ರೆ ಔಪಚಾರಿಕವಾಗಿ ಒಂದು ಕಾನ್ಸ್ಟಿಟ್ಯೂಷನ್ ಅಥವಾ ಒಂದು ಚಾರ್ಟರ್ ಅಂತ ಇರುತ್ತೆ. ಆ ರೀತಿಯಾದಂಥ ಔಪಚಾರಿಕ ಕಾನ್ಸ್ಟಿಟ್ಯೂಷನ್ ಕೂಡ ಇಲ್ಲ ಈ ಗುಂಪಿಗೆ. ಹಾಗಿದ್ದ ಮೇಲೆ ಈ ಗುಂಪು ಹೇಗೆ ಕೆಲಸ ಮಾಡುತ್ತೆ? ಹೇಗೆ ಅಂತಂದ್ರೆ ಈ ಗುಂಪಿನಲ್ಲಿ ಪ್ರತಿ ವರ್ಷ ಸಮ್ಮೇಳನವನ್ನ ಅರೇಂಜ್ ಮಾಡಲಾಗುತ್ತೆ. ಈ ಸಮ್ಮೇಳನವನ್ನ ಅರೇಂಜ್ ಮಾಡೋದು, ಈ ಸಮ್ಮೇಳನಗಳಲ್ಲಿ ಡಿಸ್ಕಸ್ ಮಾಡಬೇಕಾಗಿರುವಂತಹ ವಿಷಯಗಳನ್ನ ನೋಡ್ಕೊಳ್ಳೋದು, ಆ ವಿಷಯಗಳನ್ನ ಇಂಪ್ಲಿಮೆಂಟ್ ಮಾಡೋದು ಹೇಗೆ, ಇವೆಲ್ಲವನ್ನ ಶೆರ್ಪಾಸ್ ಅನ್ನುವಂತ ಒಂದು ಗುಂಪು ನೋಡ್ಕೊಳ್ಳುತ್ತೆ. ಇಲ್ಲಿ ಶೆರ್ಪಾಸ್ ಅನ್ನುವಂತ ಪದವನ್ನ ನೆನ್ಪಿಟ್ಕೊಳ್ಳಿ. ಇದು G7 ಗುಂಪಿಗೆ ಸ್ಪೆಸಿಫಿಕ್ ಆಗಿ ಬಳಕೆ ಮಾಡುವಂತ ಒಂದು ಟರ್ಮ್ ಆಗಿದೆ. ಇಲ್ಲಿ ಶೆರ್ಪಾಸ್ ಅಂತಂದ್ರೆ G7 ಗುಂಪಿನಲ್ಲಿರುವಂತ ದೇಶಗಳ ಡಿಪ್ಲೊಮ್ಯಾಟಿಕ್ ಸ್ಟಾಫ್ ಮತ್ತು ಅಂಬಾಸಿಡರ್ಸ್. ಫಾರ್ ಎಕ್ಸಾಂಪಲ್, ಈ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ನೀವು ಪಾಸ್ ಮಾಡಿದ ನಂತರ ನಿಮಗೆ ಒಂದು ಸರ್ವಿಸ್ ಆಫರ್ ಆಗುತ್ತೆ, ಅದು ಇಂಡಿಯನ್ ಫಾರಿನ್ ಸರ್ವಿಸ್. ಈ ರೀತಿಯಾಗಿ ಇಂಡಿಯನ್ ಫಾರಿನ್ ಸರ್ವಿಸ್ ಅನ್ನ ನೀವು ಎಂಟರ್ ಆಗಿದ್ದೆ ಆದ್ರೆ, ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದೆ ಆದ್ರೆ ನೀವು ಇಂಡಿಯಾದ ಡಿಪ್ಲೊಮ್ಯಾಟಿಕ್ ಸ್ಟಾಫ್ ಅಥವಾ ಅಂಬಾಸಿಡರ್ಸ್ಗಳು ಹಾಕ್ತೀರಾ. ಅದೇ ರೀತಿಯಾಗಿ G7 ಗುಂಪಿನ ಅಂಬಾಸಿಡರ್ಸ್ಗಳು, ಡಿಪ್ಲೊಮ್ಯಾಟಿಕ್ ಸ್ಟಾಫ್ ಇವರೆಲ್ಲರನ್ನ ಒಳಗೊಂಡಿರುವಂತ ಶೆರ್ಪಾಸ್ ಅನ್ನುವಂತ ಗುಂಪು ಈ G7 ಗುಂಪಿನ ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ಳುತ್ತೆ. ಅಂದ್ರೆ G7 ಗುಂಪಿಗೆ ಯಾವುದೇ ಹೆಡ್ ಕ್ವಾರ್ಟರ್ಸ್ ಇಲ್ಲ, ಬೇಕಾಗಿರುವಂತ ಒಂದು ಔಪಚಾರಿಕ ಕಾನ್ಸ್ಟಿಟ್ಯೂಷನ್ ಕೂಡ ಇಲ್ಲ. ಆದರೆ ಆನ್ಯುಯಲಿ ಪ್ರತಿ ವರ್ಷ ಸಮ್ಮೇಳನಗಳು ನಡೀತವೆ. ಈ ಸಮ್ಮೇಳನಗಳಿಗೆ ಬೇಕಾಗಿರುವಂತ ಎಲ್ಲ ವಿಷಯಗಳನ್ನ, ಕಾರ್ಯಕ್ರಮಗಳನ್ನ ಯಾರು ನೋಡ್ಕೊಳ್ತಾರೆ ಅಂತಂದ್ರೆ ಶೆರ್ಪಾಸ್ ಅನ್ನುವಂತ ಗುಂಪು. ಈ G7 ಗುಂಪಿನಲ್ಲಿ ಪ್ರತಿ ವರ್ಷ ಸಮ್ಮೇಳನಗಳು ನಡೀತವೆ. ಪ್ರತಿ ವರ್ಷದ ಈ ಸಮ್ಮೇಳನವನ್ನ ಆನ್ ರೊಟೇಷನ್ ಈ G7 ಗುಂಪಿನಲ್ಲಿರುವಂತಹ ದೇಶಗಳೇ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾ ಹೋಗ್ತವೆ. ಈಗ ಸದ್ಯಕ್ಕೆ 2021ರಲ್ಲಿ ನಡೆಯಲಿರುವಂತಹ G7 ಗುಂಪಿನ ಸಮ್ಮೇಳನಕ್ಕೆ UK ದೇಶ ತಾನು ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಇಂಡಿಯಾವನ್ನ ಆಹ್ವಾನ ಮಾಡಿದೆ. ಇಂಡಿಯಾ ಮಾತ್ರನೇ ಅಲ್ಲ, ಆಸ್ಟ್ರೇಲಿಯಾ ಮತ್ತು ಸೌತ್ ಕೊರಿಯಾವನ್ನ ಕೂಡ UK ದೇಶ ಗೆಸ್ಟ್ ಕಂಟ್ರೀಸ್ ಗಳಾಗಿ, ಅತಿಥಿ ದೇಶಗಳಾಗಿ ಭಾಗವಹಿಸಲಿಕ್ಕೆ ಅಂತ ಆಹ್ವಾನವನ್ನ ನೀಡಿದೆ. ಇಷ್ಟು ನಮಗೆ ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ಸ್ಪೆಸಿಫಿಕಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು G7 ಮೆಂಬರ್ ಕಂಟ್ರೀಸ್ಗಳು ಯಾವ್ಯಾವು ಅಂತ. ಇತ್ತೀಚೆಗೆ USA ಹೇಳುತ್ತೆ ಈ G7 ಗುಂಪಿಗೆ ರಷ್ಯಾ ಕೂಡ ಜಾಯಿನ್ ಆಗಬೇಕು, ಇಂಡಿಯಾ ಕೂಡ ಜಾಯಿನ್ ಆಗಬೇಕು ಅನ್ನುವಂಥ ಕರೆಯನ್ನ ಮಿಸ್ಟರ್ ಟ್ರಂಪ್ ಅವರು ಕೊಟ್ಟಿದ್ರು. ಯಾಕೆ ಅಂತಂದ್ರೆ ರೈಸಿಂಗ್ ಚೈನಾದ ಹಿನ್ನೆಲೆಯಲ್ಲಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ದರಿಂದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ G7 ಮೆಂಬರ್ಸ್ ಅನ್ನ ನಾವು ನೆನ್ಪಿಟ್ಕೊಳ್ಬೇಕು. ಮತ್ತು ಲಾಸ್ಟ್ ಇಯರ್ ತಾನೇ G20 ಮೆಂಬರ್ ಕಂಟ್ರೀಸ್ ಗಳ ಬಗ್ಗೆ ಒಂದು ಕ್ವೆಶನ್ ಇತ್ತು. ಆದ್ದರಿಂದ ಅದೇ ಟ್ರೆಂಡ್ ಏನಾದರೂ ಕಂಟಿನ್ಯೂ ಆಗಿದೆ ಆದ್ರೆ G7 ಗುಂಪು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೆಂಬರ್ ಕಂಟ್ರೀಸ್ ಗಳನ್ನ ಒಂದು ಕಡೆ ನೀವು ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ IR ಕಂಟಿನ್ಯೂ ಮಾಡೋದಾದ್ರೆ, ಈ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಇಂಡಿಯಾ ಮತ್ತು ನೇಪಾಳಿನ ನಡುವೆ ಈಗ ಸದ್ಯಕ್ಕೆ ಇಶ್ಯೂ ಆಗಿರುವಂತ ಕಾಲಪಾನಿ ಬೌಂಡರಿ ಇಶ್ಯೂನ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈ ಕಾಲಪಾನಿ ಬೌಂಡರಿ ಇಶ್ಯೂ ಏನಿದೆ ಇದರ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಬೇಕು. ಅದರ ಬಗ್ಗೆ ಮೊದಲನೇ ಪಾಯಿಂಟ್, ಈ ಒಂದು ಕಾಲಪಾನಿ ಅನ್ನುವಂತ ಏರಿಯಾ ಎಲ್ಲಿ ಲೊಕೇಟ್ ಆಗಿದೆ, ಎಲ್ಲಿ ಅಂತಂದ್ರೆ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಂಡಿಯಾದ ಉತ್ತರಾಖಂಡಿನ ಈ ಒಂದು ಭಾಗದಲ್ಲಿ ನೇಪಾಳ ಜೊತೆಗೆ ಉತ್ತರಾಖಂಡ್ ತನ್ನ ಬಾರ್ಡರ್ ಅನ್ನ ಹೊಂದಿದೆ. ಈ ಒಂದು ಭಾಗದಲ್ಲಿ ಇರುವಂತ ಒಂದು ಏರಿಯಾ, ಈ ಏರಿಯಾದ ಬಗ್ಗೆ ಈಗ ಸದ್ಯಕ್ಕೆ ನಮಗೆ ಇಶ್ಯೂ ಆಗಿದೆ. ಯಾಕೆಂತಂದ್ರೆ ಬ್ರಿಟಿಷರ ಕಾಲದಲ್ಲಿ ನಾವು ಸಹಿ ಮಾಡಿದಂತ ಟ್ರೀಟಿ ಆಫ್ ಸುಗೋಲಿ ಅನ್ನುವಂತ ಒಂದು ಟ್ರೀಟಿ ಇದೆ. 1816ನಲ್ಲಿ ನಾವು ಸಹಿ ಮಾಡ್ತೀವಿ. ಅಂದ್ರೆ ನಾವು ಅಂದ್ರೆ ಇಲ್ಲಿ ಆ ಸಂದರ್ಭದಲ್ಲಿ ಇದ್ದಂತ ಬ್ರಿಟಿಷ್ ಇಂಡಿಯಾ ನೇಪಾಳಿನ ಜೊತೆಗೆ ಈ ಟ್ರೀಟಿಯನ್ನ ಸಹಿ ಮಾಡುತ್ತೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಇಂಡಿಯಾ ಮತ್ತು ನೇಪಾಳದ ನಡುವೆ ಯುದ್ಧ ಆಗಿರುತ್ತೆ. ನೇಪಾಳ ಆ ಯುದ್ಧದಲ್ಲಿ ಸೋತಿರುತ್ತೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಇಂಡಿಯಾ ನೇಪಾಳಿನ ಎಲ್ಲ ಭಾಗಗಳನ್ನ ಮತ್ತು ಸಿಕ್ಕಿಮನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ಈ ಟ್ರೀಟಿಯನ್ನ ಸಹಿ ಮಾಡಿದಾಗ ಟ್ರೀಟಿ ಏನ್ ಹೇಳುತ್ತೆ ಅಂತಂದ್ರೆ, ಈ ಒಂದು ಬಾರ್ಡರ್ ಅಲ್ಲಿ ಹರಿತಾ ಇರುವಂತ ಮಹಾಕಾಳಿ ಅನ್ನುವಂತ ಒಂದು ನದಿ ಬರುತ್ತೆ. ಈ ಮಹಾಕಾಳಿ ನದಿಯ ವೆಸ್ಟರ್ನ್ ಏರಿಯಾದಲ್ಲಿ ಏನೇನು ಇದೆಯೋ, ಪಶ್ಚಿಮಕ್ಕೆ ಏನೇನು ಇದೆಯೋ ಇದೆಲ್ಲವೂ ಬ್ರಿಟಿಷ್ ಇಂಡಿಯಾಕ್ಕೆ ಸಂಬಂಧಪಟ್ಟಿದ್ದು, ಇದೆಲ್ಲವೂ ಬ್ರಿಟಿಷ್ ಇಂಡಿಯಾಕ್ಕೆ ಬಿಲಾಂಗ್ ಆಗಿದ್ದು ಅನ್ನುವಂತ ಮಾತನ್ನ ಟ್ರೀಟಿ ಆಫ್ ಸುಗೋಲಿ ಹೇಳುತ್ತೆ. ಸೊ ನಮಗೆ ಒಂದು ಪಾಯಿಂಟ್ ಕ್ಲಿಯರ್ ಆಯ್ತು, ಬ್ರಿಟಿಷ್ ಕೊಲೋನಿಯಲ್ ಇರಾದ ಸಂದರ್ಭದಲ್ಲಿ ನಾವು ಸಹಿ ಮಾಡಿದಂತ ಟ್ರೀಟಿ ಆಫ್ ಸುಗೋಲಿ ಅನ್ನೋದು ಇಂಡಿಯಾ ಮತ್ತು ನೇಪಾಳಿನ ನಡುವೆ ಇರುವಂತ ಬಾರ್ಡರ್ ಅನ್ನ ಬಗ್ಗೆ ಮಾತಾಡುತ್ತೆ ಅಂತ. ಈ ಒಂದು ಟ್ರೀಟಿ ಆಫ್ ಸುಗೋಲಿಯಲ್ಲಿ ಹೇಳಿದಂತ ಈ ಒಂದು ಏರಿಯಾದಲ್ಲಿ ಹರಿಯುವಂತ ಮಹಾಕಾಳಿ ರಿವರ್ ಇಂಡಿಯಾ ಮತ್ತು ನೇಪಾಳಿನ ನಡುವೆ ಒಂದು ಬಾರ್ಡರ್ ರೂಪದಲ್ಲಿ ಇಲ್ಲಿಯವರೆಗೂ ಇತ್ತು. ಆದರೆ ತೊಂದರೆ ಎಲ್ಲಿ ಆಯ್ತು ಅಂತಂದ್ರೆ, ಈ ಮಹಾಕಾಳಿ ರಿವರ್ ಎಲ್ಲಿ ಒರಿಜಿನೇಟ್ ಆಗತ್ತೆ ಅನ್ನುವ ವಿಷಯವಾಗಿ ನಮ್ಮಿಬ್ಬರ ನಡುವೆ ಕನ್ಫ್ಯೂಷನ್ ಶುರುವಾಗುತ್ತೆ. ಅದನ್ನ ಈ ಒಂದು ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇದು ಅದನ್ನ ಝೂಮ್ ಮಾಡಿರುವಂತ ಒಂದು ಮ್ಯಾಪ್. ಇದು ನೇಪಾಳ ಆಗಿದೆ, ಇದು ಇಂಡಿಯಾದ ಉತ್ತರಾಖಂಡ್ ಆಗಿದೆ. ಈ ಒಂದು ಏರಿಯಾದಲ್ಲಿ
ಇಂಡಿಯಾ ಹೇಳುತ್ತೆ ಇಲ್ಲಿಂದ ಹರಿದು ಬರುವಂತ ರಿವರೇ ಮಹಾಕಾಳಿ ರಿವರ್ ಅಂತ. ಆದ್ದರಿಂದ ಮಹಾಕಾಳಿ ರಿವರ್ ಇಲ್ಲಿ ಹರಿಯೋದ್ರಿಂದ ಈ ಮಹಾಕಾಳಿ ರಿವರಿನ ಪಶ್ಚಿಮಕ್ಕೆ ಇರುವಂತ ಎಲ್ಲ ಏರಿಯಾ ಇಂಡಿಯಾಕ್ಕೆ ಬಿಲಾಂಗ್ ಆಗಿದ್ದು ಅನ್ನುವಂಥ ಮಾತನ್ನ ಇಂಡಿಯಾ ಹೇಳುತ್ತೆ. ಈ ಒಂದು ಮಹಾಕಾಳಿ ರಿವರಿನ ಪಶ್ಚಿಮಕ್ಕೆ ಇರುವಂತ ಏರಿಯಾ ಅಂತಂದ್ರೆ ಒಂದು ಲಿಪುಲೇಕ್ ಪಾಸ್, ಇನ್ನೊಂದು ಕಾಲಾಪಾನಿ ಏರಿಯಾ, ಇನ್ನೊಂದು ಲಿಂಪಿಯಾಧೂರ ಅನ್ನುವಂಥ ಏರಿಯಾ. ಈ ಮೂರು ಏರಿಯಾದ ಹೆಸರುಗಳನ್ನ ನೆನ್ಪಿಟ್ಕೊಳ್ಬೇಕು. ಈ ಮೂರು ಏರಿಯಾಗಳು ಸಾಕಷ್ಟು ಸುದ್ದಿಯಲ್ಲಿರೋದ್ರಿಂದ ಲಾಸ್ಟ್ ಇಯರ್ ಪ್ರಿಲಿಮ್ಸ್ ಅಲ್ಲೇ ಈ ಮೂರು ಏರಿಯಾಗಳನ್ನ ಟಾರ್ಗೆಟ್ ಮಾಡಿ ಕ್ವೆಶನ್ ಕೇಳಬಹುದಿತ್ತು UPSC. ಆದರೆ ಕೆಲವೊಂದು ಬಾರಿ UPSC ಹಿಂದಿನ ವರ್ಷದ ಕರೆಂಟ್ ಅಫೈರ್ಸ್ ಅನ್ನ ನೆಕ್ಸ್ಟ್ ಇಯರ್ ಕೇಳೋದ್ರಿಂದ ಈಗ ಬರ್ತಾ ಇರುವಂತಹ ಪ್ರಿಲಿಮ್ಸ್ ಅಲ್ಲಿ ಈ ಮೂರು ಸ್ಥಳಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಒಂದು ಲಿಪುಲೇಕ್ ಪಾಸ್, ಇನ್ನೊಂದು ಕಾಲಾಪಾನಿ, ಇನ್ನೊಂದು ಲಿಂಪಿಯಾಧೂರ. ಕ್ವೆಶನ್ ಯಾವ ರೀತಿಯಾಗಿ ಇರಬಹುದು? ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನ ಅಥವಾ ಮೂರು ಸ್ಥಳಗಳನ್ನ ಕೊಟ್ಟು ಯಾವ ಎರಡು ದೇಶಗಳ ನಡುವೆ ಅಥವಾ ಇಂಡಿಯಾ ಯಾವ ತನ್ನ ನೆರೆಹೊರೆಯ ದೇಶದ ಜೊತೆಗೆ ಈ ಏರಿಯಾಗಳನ್ನ ಡಿಸ್ಪ್ಯೂಟೆಡ್ ಏರಿಯಾ ಆಗಿ ಹೊಂದಿದೆ ಅಂತ ಕೇಳಬಹುದು. ಆದ್ದರಿಂದ ನೇಪಾಳ ಅಂತ ನಿಮಗೆ ನೆನಪಿರಬೇಕು. ನಂತರ ಟ್ರೀಟಿ ಆಫ್ ಸುಗೋಲಿಯನ್ನ ಕೂಡ ಕೇಳಬಹುದು. ಟ್ರೀಟಿ ಆಫ್ ಸುಗೋಲಿ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಇಂಡಿಯಾ ಮತ್ತು ನೇಪಾಳಿಗೆ ಸಂಬಂಧಪಟ್ಟಿದ್ದು ಆಗಿದೆ. ನಂತರ ವಾಪಸ್ ಇಶ್ಯೂಗೆ ಬರೋದಾದ್ರೆ ಇಂಡಿಯಾ ಏನು ಹೇಳುತ್ತೆ, ಈ ಒಂದು ಏರಿಯಾದಲ್ಲಿ ಈ ರೀತಿಯಾಗಿ ಹರಿದು ಬರುವಂತ ಒಂದು ತೊರೆ ಏನಿದೆ ಇದು ಮಹಾಕಾಳಿ ರಿವರ್ ಅನ್ನುವಂತ ಮಾತನ್ನ ಇಂಡಿಯಾ ಹೇಳುತ್ತೆ. ಆದರೆ ನೇಪಾಳ ಏನ್ ಹೇಳುತ್ತೆ, ಇಲ್ಲ ಇಲ್ಲಿಂದ ಈ ರೀತಿಯಾಗಿ ಹರಿದು ಬರುವಂತ ತೊರೆ ಏನಿದೆ ಇದು ಮಹಾಕಾಳಿ ರಿವರ್ ಆಗಿದೆ ಅನ್ನುವಂತ ಮಾತನ್ನ ನೇಪಾಳ ಹೇಳುತ್ತೆ. ಆದ್ದರಿಂದ ನೇಪಾಳಿನ ಪ್ರಕಾರ ಇಲ್ಲಿ ಹರಿತಾ ಇರುವಂತ ತೊರೆ ಏನಿದೆ ಇದು ಮಹಾಕಾಳಿ ರಿವರ್ ಆಗಿರೋದ್ರಿಂದ ಇದರಿಂದ ವೆಸ್ಟ್ ಗೆ ಇರುವಂತ ಏರಿಯಾ ಇಂಡಿಯಾಕ್ಕೆ ಬಿಲಾಂಗ್ ಆಗುತ್ತೆ. ಇದರಿಂದ ಈಸ್ಟ್ ಗೆ ಇರುವಂತ ಈ ಎಲ್ಲ ಏರಿಯಾ ಅಂದ್ರೆ ಲಿಂಪಿಯಾಧೂರ ಆಗಿರಬಹುದು, ಕಾಲಾಪಾನಿ ಆಗಿರಬಹುದು, ಲಿಪುಲೇಕ್ ಪಾಸ್ ಆಗಿರಬಹುದು, ಎಲ್ಲ ಏರಿಯಾಗಳು ನೇಪಾಳಿನ ಭಾಗ ಅನ್ನುವಂತ ಮಾತನ್ನ ನೇಪಾಳ ಹೇಳುತ್ತೆ. ಮತ್ತು ನೇಪಾಳ ಒಂದು ಸ್ಟೆಪ್ ಮುಂದೆ ಹೋಗಿ ತನ್ನ ಹೊಸ ಮ್ಯಾಪ್ ಅನ್ನ ಕೂಡ, ತನ್ನ ಹೊಸ ಪೊಲಿಟಿಕಲ್ ಮ್ಯಾಪ್ ಅನ್ನ ಕೂಡ ಪಬ್ಲಿಷ್ ಮಾಡುತ್ತೆ. ಆ ಮ್ಯಾಪ್ ಅಲ್ಲಿ ಈ ಲಿಂಪಿಯಾಧೂರ, ಕಾಲಾಪಾನಿ, ಲಿಪುಲೇಕ್ ಪಾಸ್ ಇವೆಲ್ಲವೂ ತನ್ನದು ಅಂತ ಘೋಷಣೆ ಮಾಡುತ್ತೆ ನೇಪಾಳ. ಇಷ್ಟು ನಮಗೆ ಇಲ್ಲಿಯವರೆಗೂ ಆಗಿರುವಂತ ಇಶ್ಯೂ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಕಾಲಾಪಾನಿ, ಲಿಂಪಿಯಾಧೂರ ಮತ್ತು ಲಿಪುಲೇಕ್ ಪಾಸ್ ಇವೆಲ್ಲವೂ ಇಂಡಿಯಾ ಮತ್ತು ನೇಪಾಳ ನಡುವೆ ಡಿಸ್ಪ್ಯೂಟೆಡ್ ಆಗಿರುವಂತಹ ಏರಿಯಾಗಳು ಆಗಿದ್ದಾವೆ. ಮತ್ತು ಈ ಒಂದು ಡಿಸ್ಪ್ಯೂಟೆಡ್ ಏರಿಯಾ ನಮಗೆ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಒಂದು ರೀಸನ್ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ಲಿಪುಲೇಕ್ ಪಾಸ್ ಅನ್ನ ಬಳಕೆ ಮಾಡಿಕೊಂಡು, ಪಾಸ್ ಅಂತಂದ್ರೆ ನಮಗೆ ಪರ್ವತ ಶ್ರೇಣಿಗಳ ನಡುವೆ ಹಾದು ಹೋಗ್ಲಿಕ್ಕೆ ಅಂತ ಇರುವಂತ ಒಂದಷ್ಟು ಜಾಗ. ಈ ಲಿಪುಲೇಕ್ ಪಾಸ್ ಏನಿದೆ ಹಿಮಾಲಯಗಳಲ್ಲಿರುವಂತ ಒಂದು ಪಾಸ್ ಇದು. ಇದನ್ನ ಬಳಕೆ ಮಾಡಿಕೊಂಡು ಇಂಡಿಯಾದಿಂದ ಯಾತ್ರಿಗಳು ಈ ರೀತಿಯಾಗಿ ಟಿಬೆಟ್ಗೆ ಎಂಟರ್ ಆಗಿ ಅಲ್ಲಿರುವಂತ ಕೈಲಾಸ್ ಮಾನಸ್ ಸರೋವರ್ ಪವಿತ್ರವಾದಂತ ಸ್ಥಳ ಏನಿದೆ ಅದಕ್ಕೆ ವಿಸಿಟ್ ಮಾಡ್ತಾರೆ. ಅಂತಂದ್ರೆ ಧರ್ಮ ಮತ್ತು ಟೂರಿಸಂ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಈ ಲಿಪುಲೇಕ್ ಪಾಸ್ ಅನ್ನೋದು ಕೈಲಾಸ್ ಮಾನಸ್ ಸರೋವರ್ ಅನ್ನುವಂತ ಪವಿತ್ರ ಸ್ಥಳವನ್ನ ವಿಸಿಟ್ ಮಾಡ್ಲಿಕ್ಕೆ ನಮ್ಮ ದೇಶದಲ್ಲಿರುವಂತ ಯಾತ್ರಾರ್ಥಿಗಳಿಗೆ ಒಂದು ದಾರಿಯಾಗಿದೆ. ಇದನ್ನ ಬಿಟ್ರೆ ಇನ್ನೊಂದು ದಾರಿ ಇದೆ, ಅದು ಸಿಕ್ಕಿಮಿನ ಮುಖಾಂತರವಾಗಿ ಹಾದು ಹೋಗುವಂತದ್ದು. ಅದು ಸಾಕಷ್ಟು ದಿನಗಳನ್ನ ತಗೊಳುತ್ತೆ ಮತ್ತು ಆ ದಾರಿ ಕೂಡ ಅಷ್ಟೊಂದು ಸುಗಮವಾಗಿ ಇಲ್ಲ. ಆದ್ರಿಂದ ಇಂಡಿಯಾಕ್ಕೆ ಈ ಲಿಪುಲೇಕ್ ಪಾಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಲಿಪುಲೇಕ್ ಪಾಸ್ ಅನ್ನೋದು ಇಂಡಿಯಾ, ಚೈನಾ ಮತ್ತು ನೇಪಾಳ ಈ ಮೂರು ದೇಶಗಳ ಟ್ರೈ ಜಂಕ್ಷನ್ ಅಲ್ಲಿ ಇರುವಂತ ಒಂದು ಏರಿಯಾ ಆಗಿದೆ. ಅಂದ್ರೆ ಮೂರು ದೇಶಗಳ ಟ್ರೈ ಜಂಕ್ಷನ್ ಅಲ್ಲಿರುವಂತಹ ಈ ಏರಿಯಾ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ಕೂಡ ಪಡ್ಕೊಂಡಿದೆ. ಚೈನಾ ದೇಶ ಈ ಬಾರ್ಡರ್ ಏರಿಯಾದಲ್ಲಿ ಏನಾದ್ರೂ ಚಟುವಟಿಕೆಗಳನ್ನ ಮಾಡಿದ್ದೆ ಆದ್ರೆ ಅವುಗಳ ಬಗ್ಗೆ ಒಂದು ಕಣ್ಣನ್ನ ಇಡ್ಲಿಕ್ಕೆ, ಒಂದಷ್ಟು ಎಚ್ಚರಿಕೆಯಿಂದ ಇರ್ಲಿಕ್ಕೆ ಲಿಪುಲೇಕ್ ಪಾಸ್ ನಮಗೆ ಸಹಾಯವನ್ನ ಮಾಡುತ್ತೆ. ಇಷ್ಟೆಲ್ಲ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿರೋದ್ರಿಂದನೇ ಇಂಡಿಯಾ ಮತ್ತು ನೇಪಾಳಿನ ನಡುವೆ ಈ ಲಿಪುಲೇಕ್ ಪಾಸ್ ಮತ್ತು ಕಾಲಾಪಾನಿ ಏರಿಯಾ ಏನಿದೆ ಇದು ಡಿಸ್ಪ್ಯೂಟೆಡ್ ಏರಿಯಾ ಆಗಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹೇಳ್ತಾ ಇದೆ, ಇಂಡಿಯಾ ಮತ್ತು ಫ್ರಾನ್ಸಿನ ನಡುವೆ ಒಂದು ಡಿಫೆನ್ಸ್ ಎಕ್ಸರ್ಸೈಸ್ ನಡೆಯೋದಿದೆ. ಎಕ್ಸರ್ಸೈಸ್ ಡೆಸರ್ಟ್ ನೈಟ್ 21 ಅನ್ನುವಂತ ಒಂದು ಎಕ್ಸರ್ಸೈಸ್ ನಡೆಯೋದಿದೆ ಅನ್ನುವಂತ ಮಾತನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹೇಳ್ತಾ ಇದೆ. ಜಸ್ಟ್ ಈ ಎಕ್ಸರ್ಸೈಸಿನ ಹೆಸರನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ ಮತ್ತು ಈ ಎಕ್ಸರ್ಸೈಸ್ ಇಂಡಿಯಾ ಮತ್ತು ಫ್ರಾನ್ಸಿನ ನಡುವೆ ನಡೀತಾ ಇರೋದು ಅನ್ನುವಂತ ಮಾತನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇಯರ್ ಎಂಡ್ ಅಲ್ಲಿ ಪ್ರಿಲಿಮ್ಸ್ ಹತ್ತಿರ ಬಂದಾಗ ಎಲ್ಲಾ ದೇಶಗಳ, ಇಂಡಿಯಾ ಮತ್ತು ಎಲ್ಲ ದೇಶಗಳ ನಡುವೆ ನಡೆಯುವಂತ ಎಕ್ಸರ್ಸೈಸ್ ಗಳನ್ನ ಒಂದು ಕಡೆ ನಾವು ಲಿಸ್ಟ್ ಮಾಡಿ ನಿಮಗೆ ಸೆಪರೇಟ್ ವಿಡಿಯೋವನ್ನ ತರ್ತೀವಿ. ಈಗ ಸದ್ಯಕ್ಕೆ ಈ ವಾರದ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಇಂಡಿಯಾ ಫ್ರಾನ್ಸಿನ ನಡುವೆ ಎಕ್ಸರ್ಸೈಸ್ ಡೆಸರ್ಟ್ ನೈಟ್ 21 ಅನ್ನೋದು, ಮತ್ತು ಈ ಹಿಂದಿನಿಂದ ನಾವು ನಡ್ಸ್ಕೊಂಡು ಬರ್ತಾ ಇರುವಂತಹ ಎಕ್ಸರ್ಸೈಸ್ ಇಂಡಿಯಾ ಮತ್ತು ಫ್ರಾನ್ಸಿನ ನಡುವೆ ಅಂತಂದ್ರೆ 3 ಎಕ್ಸರ್ಸೈಸ್ಗಳು ನೆನ್ಪಿಟ್ಕೊಳ್ಳೇಬೇಕಾಗಿರುವಂತದ್ದು. ಒಂದು ನಮ್ಮ ನೌಕೆಗಳ ನಡುವೆ ನಡೆಯುವಂತ ಎಕ್ಸರ್ಸೈಸ್ ವರುಣ ಅಂತ, ನಂತರ ಏರ್ ಎಕ್ಸರ್ಸೈಸ್ ಗರುಡ ಅಂತ, ನಂತರ ಆರ್ಮಿ ಎಕ್ಸರ್ಸೈಸ್ ಶಕ್ತಿ ಅಂತ. ಈ ಮೂರನ್ನ ಸದ್ಯಕ್ಕೆ ಈಗ ನೆನ್ಪಿಟ್ಕೊಳ್ಳಿ, ಇಂಡಿಯಾ ಮತ್ತು ಫ್ರಾನ್ಸಿನ ನಡುವೆ ಅಂತ. ನಂತರ ಕೊನೆಯಲ್ಲಿ ಎಲ್ಲ ದೇಶಗಳನ್ನ ಒಟ್ಟಿಗೆ ನೀವು ನೋಡಿದಾಗ ಕನ್ಫ್ಯೂಸ್ ಆಗಬಾರ್ದು. ಆದ್ದರಿಂದ ಇಂಡಿಯಾ ಮತ್ತು ಫ್ರಾನ್ಸಿನ ನಡುವೆ ಈ 3 ಎಕ್ಸರ್ಸೈಸ್ ಅನ್ನ ನೆನ್ಪಿಟ್ಕೊಳ್ಳಿ. ಮತ್ತು ಕರೆಂಟ್ ಅಫೇರ್ಸಿನ ಭಾಗವಾಗಿ ಈ ಒಂದು ಎಕ್ಸರ್ಸೈಸ್ ಡೆಸರ್ಟ್ ನೈಟ್ 21 ಇದನ್ನ ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ.
ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಓಪನ್ ಸ್ಕೈಸ್ ಟ್ರೀಟಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಹಿಂದೆ ಈಗಾಗಲೇ ಈ ಓಪನ್ ಸ್ಕೈಸ್ ಟ್ರೀಟಿಯಿಂದ USA ಹೊರಗಡೆ ಬಂದಿದೆ. ಈಗ ರಷ್ಯಾ ಕೂಡ ಈ ಟ್ರೀಟಿಯಿಂದ ಹೊರಗಡೆ ಬಂದಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಓಪನ್ ಸ್ಕೈಸ್ ಟ್ರೀಟಿಯ ಬಗ್ಗೆ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ಗಳನ್ನ ನಾವು ತಿಳ್ಕೊಂಡಿರಬೇಕು. ಮೊದಲನೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಈ ಓಪನ್ ಸ್ಕೈಸ್ ಟ್ರೀಟಿಗೆ ಇಂಡಿಯಾ ಭಾಗಿ ಅಲ್ಲ. ಇದೊಂದೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮತ್ತು ಇತರ ಪಾಯಿಂಟ್ಸ್ ಗಳು ಜಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗೆ ನೋಡೋದಾದ್ರೆ ಓಪನ್ ಸ್ಕೈಸ್ ಟ್ರೀಟಿ ಅಂದ್ರೆ ಏನು, ಯಾತಕ್ಕೋಸ್ಕರ ಈ ಟ್ರೀಟಿಯನ್ನ ತಂದಿದ್ದು, ಈ ಒಂದು ಟ್ರೀಟಿಯನ್ನ ಕೋಲ್ಡ್ ವಾರ್ ಎರಾದಲ್ಲಿ ಒಂದು ಅವಶ್ಯಕತೆಯ ರೂಪದಲ್ಲಿ ತರ್ತಾರೆ. ಕೋಲ್ಡ್ ವಾರ್ ಅಂದ್ರೆ ಏನು, ಎರಡು ಐಡಿಯಾಲಜಿಗಳ ನಡುವೆ ಆದಂತ ಒಂದು ಯುದ್ಧ. ಅಂದ್ರೆ ಡೈರೆಕ್ಟ್ಲಿ ಯುದ್ಧ ಇಲ್ಲಿ ಆಗಿರ್ಲಿಲ್ಲ. ಎರಡು ಐಡಿಯಾಲಜಿಗಳು, ಒಂದು USA ಯಲ್ಲಿರುವಂತಹ ಕ್ಯಾಪಿಟಲಿಸ್ಟ್ ಐಡಿಯಾಲಜಿ, ಇನ್ನೊಂದು USSR, ಈಗ ನಾವೇನು ರಷ್ಯಾ ಅಂತ ಕರಿತೀವಿ, ಆ ಸಂದರ್ಭದಲ್ಲಿ ಸೋವಿಯತ್ ಯೂನಿಯನ್ ಆಗಿತ್ತು. ಸೋವಿಯತ್ ಯೂನಿಯನ್ ನಲ್ಲಿ ಇರುವಂತಹ ಕಮ್ಯುನಿಸ್ಟ್ ಐಡಿಯಾಲಜಿ, ಈ ಎರಡು ಐಡಿಯಾಲಜಿಗಳ ನಡುವೆ ಆದಂತ ತಿಕ್ಕಾಟದ ಫಲವೇ ಕೋಲ್ಡ್ ವಾರ್. ಕೋಲ್ಡ್ ವಾರ್ ಅನ್ನೋದು ಆಕ್ಚುಯಲ್ ಯುದ್ಧ ರಂಗದಲ್ಲಿ ಆದಂತ ಯಾವುದೇ ಯುದ್ಧ ಅಲ್ಲ. ಕೋಲ್ಡ್ ವಾರ್ ಅನ್ನೋದು ನಮ್ಮ ಸೀಕ್ರೆಟ್ ಏಜೆನ್ಸಿಗಳು, USA ಸೀಕ್ರೆಟ್ ಏಜೆನ್ಸಿಗಳು, ರಷ್ಯಾದ ಸೀಕ್ರೆಟ್ ಏಜೆನ್ಸಿಗಳು ಮತ್ತು ಡಿಪ್ಲೊಮ್ಯಾಟ್ಸ್ಗಳು ಮತ್ತು ಮೀಡಿಯಾ, ಈ ರೀತಿಯಾಗಿ ಬೇರೆ ಬೇರೆ ಅರೇನಾದಲ್ಲಿ ಆದಂತ ಯುದ್ಧ, ಯುದ್ಧ ರಂಗದಲ್ಲಿ ಆದಂತ ಯುದ್ಧ ಇದಲ್ಲ. ಐಡಿಯಾಲಜಿಗಳ ನಡುವೆ ಆದಂತ ತಿಕ್ಕಾಟ ಇದಾಗಿತ್ತು. ಯಾವ ರೀತಿಯಾಗಿ ಈ ಕೋಲ್ಡ್ ವಾರ್ ಇತ್ತು ಅಂತಂದ್ರೆ, ಒಂದು ದೇಶ ಫಾರ್ ಎಕ್ಸಾಂಪಲ್ USA ತನ್ನ ಐಡಿಯಾಲಜಿಯ ಪ್ರಭಾವದ ಒಳಗಡೆ ಹೆಚ್ಚು ಹೆಚ್ಚು ದೇಶಗಳನ್ನ ತನ್ನ ಪ್ರಭಾವದ ಒಳಗಡೆ ತೆಗೆದುಕೊಳ್ಳಬೇಕು ಅಂತ USA ಇಂಟರ್ಫಿಯರ್ ಮಾಡ್ತಾ ಇತ್ತು ಬೇರೆ ಬೇರೆ ದೇಶಗಳ ಒಳಗೆ. ಅದೇ ರೀತಿಯಾಗಿ ಸೋವಿಯತ್ ಕೂಡ ತನ್ನ ಐಡಿಯಾಲಜಿಯನ್ನ ಸ್ಪ್ರೆಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿತ್ತು. ಈ ರೀತಿಯಾಗಿ ಈ ಎರಡು ಐಡಿಯಾಲಜಿಗಳ ನಡುವೆ ಆದಂತ ತಿಕ್ಕಾಟ ಏನಿತ್ತು, ಈ ತಿಕ್ಕಾಟದ ಸಂದರ್ಭದಲ್ಲಿ ಮುಗ್ಧ ಜನರು, ಮುಗ್ಧ ದೇಶಗಳು ಬಲಿಯಾಗಬಾರದು. ಅಂದ್ರೆ ಈ ಎರಡು ದೇಶಗಳ ಅಥವಾ ಈ ಎರಡು ಬ್ಲಾಕ್ಗಳು, ಈ ಎರಡು ಗುಂಪುಗಳ ನಡುವೆ ಆಗ್ತಾ ಇರುವಂತಹ ತಿಕ್ಕಾಟದಿಂದ ಮೂರನೇ ದೇಶ ಒಂದು ನಷ್ಟವನ್ನ ಹೊಂದಬಾರದು. ಅದಕ್ಕೋಸ್ಕರ ಒಂದಷ್ಟು ಮೆಕ್ಯಾನಿಸಮ್ಸ್ ಗಳನ್ನ ತರಬೇಕು ಅನ್ನುವಂತ ಎಫರ್ಟ್ಸ್ ಗಳು ಕೂಡ ನಡೀತವೆ. ಅದರಲ್ಲಿ ಒಂದು ಎಫರ್ಟ್ ಏನು ಅಂತಂದ್ರೆ ಓಪನ್ ಸ್ಕೈಸ್ ಟ್ರೀಟಿ. ಓಪನ್ ಸ್ಕೈಸ್ ಟ್ರೀಟಿಯನ್ನ ಯಾತಕ್ಕೋಸ್ಕರ ತಂದಿದ್ದು ಅಂತಂದ್ರೆ, ಒಂದು ಕಡೆ USA ತನ್ನ ಮಿಲಿಟರಿ ಬ್ಲಾಕ್ ಅನ್ನ ಫಾರ್ಮ್ ಮಾಡ್ಕೊಳ್ತು, ನ್ಯಾಟೋ ಅನ್ನುವಂತ ಮಿಲಿಟರಿ ಬ್ಲಾಕ್. ನ್ಯಾಟೋ ಏನ್ ಹೇಳುತ್ತೆ, ಈ ಒಂದು ಗುಂಪಿನಲ್ಲಿರುವಂತ ಯಾವುದೇ ಒಂದು ದೇಶದ ಮೇಲೆ ಬೇರೆ ದೇಶ ಬಂದು ಆಕ್ರಮಣ ಮಾಡಿದೆ ಆದ್ರೆ ಎಂಟೈರ್ ನ್ಯಾಟೋದ ಮೇಲೆ ಆಕ್ರಮಣ ಮಾಡಿದ ಹಾಗೆ ಅನ್ನುವಂತ ಮಾತನ್ನ ನ್ಯಾಟೋ ಹೇಳುತ್ತೆ. ಅಂದ್ರೆ ಕಲೆಕ್ಟಿವ್ ಸೆಕ್ಯೂರಿಟಿ, ಎಲ್ಲರೂ ತಮ್ಮ ತಮ್ಮಲ್ಲೇ ಒಂದುಗೂಡಿ ಎಲ್ಲರಿಗೂ ಸೆಕ್ಯೂರಿಟಿಯನ್ನ ಕೊಟ್ಕೊಳ್ಳೋದು, ಇದು ನ್ಯಾಟೋ. ಇದಕ್ಕೆ ಎಗನೆಸ್ಟ್ ಆಗಿ USSR ಏನ್ ಮಾಡುತ್ತೆ, ವಾರ್ಸಾ ಪ್ಯಾಕ್ಟ್ ಅನ್ನ ತಗೊಂಡ್ ಬರುತ್ತೆ. ಈ ರೀತಿಯಾಗಿ ಇಬ್ಬರು ಬೇರೆ ಬೇರೆ ಮಿಲಿಟರಿ ಬ್ಲಾಕ್ ಗಳನ್ನ ಮಾಡ್ಕೊಂಡಿರ್ತಾರೆ. ಆದರೆ ಎರಡೂ ಗುಂಪಿನಲ್ಲೂ ಮೇಜರ್ ಕಂಟ್ರಿಗಳು ಆಗಿರುವಂತ USA ಮತ್ತು ರಷ್ಯಾಗಳ ಹತ್ತಿರ ಸಾಕಷ್ಟು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ಸ್ ಇರ್ತವೆ. ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತಂದ್ರೆ ಒಂದು ಬಾರಿ ಆ ಆಯುಧವನ್ನ ಬಳಕೆ ಮಾಡಿದೆ ಆದ್ರೆ ಸಾಕಷ್ಟು ಜನತೆ ನಾಶವನ್ನ ಹೊಂದುತ್ತಾರೆ, ಸಾಕಷ್ಟು ಜನ ಒಂದೇ ಬಾರಿಗೆ ಸತ್ತು ಹೋಗ್ತಾರೆ. ಅಂತ ಒಂದು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ವೆಪನ್ಸ್ಗಳು ಈ ಎರಡೂ ದೇಶಗಳ ಹತ್ತಿರ ಇದ್ವು. ಅಂತ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಬೆಳೀತಾ ಇರುವಂತಹ ಅಪನಂಬಿಕೆಯನ್ನ ಕಡಿಮೆ ಮಾಡಲಿಕ್ಕೆ, ಹರಡ್ತಾ ಇರುವಂತಹ ರೂಮರ್ಸ್ ಗಳ ಕಾರಣದಿಂದಾಗಿ ಯಾವುದೋ ಒಂದು ಕ್ಷಣದಲ್ಲಿ ಯುದ್ಧ ಆಗಬಾರದು, ದೊಡ್ಡ ಯುದ್ಧ, ಮತ್ತೆ ಒಂದು ಮಹಾಯುದ್ಧ ಸಂಭವಿಸಬಾರದು ಅನ್ನುವ ನಿಟ್ಟಿನಲ್ಲಿ ಒಂದು ಟ್ರೀಟಿಯನ್ನ ತಗೊಂಡ್ ಬರ್ತಾರೆ. ಅದೇ ಓಪನ್ ಸ್ಕೈಸ್ ಟ್ರೀಟಿ ಆಗಿದೆ. ಈ ಓಪನ್ ಸ್ಕೈಸ್ ಟ್ರೀಟಿ ಏನ್ ಹೇಳುತ್ತೆ ಅಂತಂದ್ರೆ, ಎರಡು ಗುಂಪುಗಳು ಈ ಟ್ರೀಟಿಯನ್ನ ಸಹಿ ಮಾಡಿದ್ದೆ, ಎರಡು ಗುಂಪುಗಳು, ಒಂದು ನ್ಯಾಟೋ, ಇನ್ನೊಂದು ವಾರ್ಸಾ ಪ್ಯಾಕ್ಟ್ ಅಂತ. ಈ ಎರಡು ಗುಂಪುಗಳಲ್ಲಿರುವಂತ ಯಾವುದಾದ್ರೂ ಒಂದು ದೇಶಕ್ಕೆ ಇನ್ನೊಂದು ಗುಂಪಿನ ದೇಶದ ಬಗ್ಗೆ ಅನುಮಾನ ಬಂದಿದ್ದೆ ಆದ್ರೆ ತಾನು ಈ ದೇಶದ ಕಡೆಗೆ ತನ್ನ ವಿಮಾನವನ್ನ ಹಾರಿಸಿ, ಈ ದೇಶದ ಮೇಲೆ ತನ್ನ ವಿಮಾನವನ್ನ ಹಾರಿಸಿ ತನಗೆ ಇರುವಂತ ಅನುಮಾನವನ್ನ ರಿಸಾಲ್ವ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ USAಗೆ ರಷ್ಯಾದ ಬಗ್ಗೆ ಅನುಮಾನ ಬಂತು ಅಂತ ಅನ್ಕೊಳ್ಳೋಣ. ರಷ್ಯಾ ಯಾವುದೋ ಒಂದು ಮಿಲಿಟರಿ ಔಟ್ಪೋಸ್ಟ್ ಅನ್ನ ಬಿಲ್ಡ್ ಮಾಡ್ತಾ ಇದೆ ಅಥವಾ ಯಾವುದೋ ವೆಪನ್ ಅನ್ನ ಬಿಲ್ಡ್ ಮಾಡ್ತಾ ಇದೆ ಈ ಒಂದು ಏರಿಯಾದಲ್ಲಿ ಅಂತ USAಗೆ ರಷ್ಯಾದ ಬಗ್ಗೆ ಅನ್ನಿಸಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿದೆ USA, ಇಲ್ಲಿದೆ ರಷ್ಯಾ. ರಷ್ಯಾದ ಈ ಭಾಗದಲ್ಲಿ ವೆಪನ್ಸ್ ಗಳನ್ನ ಒಂದು ಕಡೆ ಕಲೆ ಹಾಕ್ತಾ ಇದೆ ರಷ್ಯಾ ಅಂತ USAಗೆ ಅನುಮಾನ ಬಂದಿದೆ ಅಂತ ಅನ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಈ ಅನುಮಾನವನ್ನ ಬಗೆಹರಿಸಿಕೊಳ್ಳಿಕ್ಕೋಸ್ಕರ ಓಪನ್ ಸ್ಕೈಸ್ ಟ್ರೀಟಿ ಏನ್ ಹೇಳುತ್ತೆ ಅಂತಂದ್ರೆ, USA ತನ್ನ ಕಡೆಯಿಂದ ಒಂದು ವಿಮಾನವನ್ನ ಕಳಿಸಬಹುದು. ಆ ವಿಮಾನ ಈ ಒಂದು ಏರಿಯಾದಲ್ಲಿ ಹಾಯ್ದು ತಾನು ಅಬ್ಸರ್ವ್ ಮಾಡಬಹುದು, ಈ ಏರಿಯಾದಲ್ಲಿ ಆಕ್ಚುಲಿ ಏನಾದ್ರೂ ಆಗ್ತಾ ಇದೆಯಾ ಚಟುವಟಿಕೆಗಳು, ಆಕ್ಚುಲಿ ರಷ್ಯಾ ಈ ಒಂದು ಏರಿಯಾದಲ್ಲಿ ಯುದ್ಧಕ್ಕೆ ಬೇಕಾಗಿರುವಂತಹ ಸಲಕರಣೆಗಳನ್ನ ಅಥವಾ ಸೈನಿಕರನ್ನ ಒಂದು ಕಡೆ ಸಂಗ್ರಹ ಮಾಡ್ತಾ ಇದೆಯಾ, ಈ ಒಂದು ಏರಿಯಾದಲ್ಲಿ ಯುದ್ಧಕ್ಕೆ ಏನಾದ್ರೂ ತಯಾರ ಆಗ್ತಾ ಇದೆಯಾ ರಷ್ಯಾ, ಇದೆಲ್ಲವನ್ನ ಅಬ್ಸರ್ವ್ ಮಾಡಬಹುದು USA ಈ ಒಂದು ವಿಮಾನವನ್ನ ಈ ಏರಿಯಾದಲ್ಲಿ ಹಾಯ್ದು ಹೋಗಿಸುವ ಮುಖಾಂತರವಾಗಿ. ಅಂದ್ರೆ ಈಗ USA ಮತ್ತು ರಷ್ಯಾದ ನಡುವೆ ಇನ್ ಕೇಸ್ ರೂಮರ್ಸ್ ಏನಾದ್ರೂ ಸ್ಪ್ರೆಡ್ ಆಗಿದೆ ಆದ್ರೆ ಅದರಿಂದ ಈ ಎರಡು ದೇಶಗಳ ನಡುವೆ ಅಪನಂಬಿಕೆ
ಚಟುವಟಿಕೆಗಳು ಭಿನ್ನಾಭಿಪ್ರಾಯಗಳು ಜಾಸ್ತಿಯಾಗಿ ಯುದ್ಧ ಸಂಭವಿಸುವಂತ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗಿದ್ದೇ ಆದ್ರೆ ಆ ಒಂದು ಅನುಮಾನಗಳನ್ನ ರ್ಯೂಮರ್ಸ್ ಗಳನ್ನ ತೆಗೆದು ಹಾಕ್ಲಿಕ್ಕೆ ಓಪನ್ ಸ್ಕೈಸ್ ಟ್ರೀಟಿ ಈ ರೀತಿಯಾದಂತ ಒಂದು ಮೆಕ್ಯಾನಿಸಮ್ ಅನ್ನ ತಗೊಂಡ್ ಬರುತ್ತೆ. ಯಾವ ದೇಶದ ಬಗ್ಗೆ ಗುಮಾನಿ ಇದೆಯೋ ಅನುಮಾನ ಇದೆಯೋ ಅದನ್ನ ಪರಿಹರಿಸಿಕೊಳ್ಳಿಕ್ಕೋಸ್ಕರ ಗುಮಾನಿ ಇರುವಂತ ದೇಶ ತನ್ನ ಒಂದು ವಿಮಾನವನ್ನ ಕಳಿಸಿ ಅಲ್ಲಿರುವಂತ ಏರಿಯಾವನ್ನ ಅಬ್ಸರ್ವ್ ಮಾಡಬಹುದು ಹಾಗಂತ ಈ ಓಪನ್ ಸ್ಕೈಸ್ ಟ್ರೀಟಿ ಹೇಳುತ್ತೆ. ಈ ಟ್ರೀಟಿಯನ್ನ ಕೋಲ್ಡ್ ವಾರ್ ಎರಾದಲ್ಲೇ ತರಬೇಕು ಅಂತ ಎಫರ್ಟ್ ಅನ್ನ ಹಾಕ್ಲಾಯ್ತು. 1955ರಲ್ಲೇ ಇಂಥ ಒಂದು ಟ್ರೀಟಿಯನ್ನ ತರಬೇಕು ಅಂತ ಎಫರ್ಟ್ಸ್ ಗಳು ಶುರುವಾಗಿದ್ವು. ಆದರೆ ಫೈನಲಿ 1992ರಲ್ಲಿ ಈ ಟ್ರೀಟಿಯನ್ನ ತರಲಾಯ್ತು. ನೀವಿಲ್ಲಿ ಅಬ್ಸರ್ವ್ ಮಾಡಬೇಕು, ಕೋಲ್ಡ್ ವಾರ್ ಎಂಡ್ ಆಗ್ತಿರುವಂತಹ ಸಂದರ್ಭದಲ್ಲಿ 1992ರಲ್ಲಿ ಈ ಟ್ರೀಟಿಯನ್ನ ತರಲಾಯ್ತು. ಈಗ ಸದ್ಯಕ್ಕೆ ಈ ಟ್ರೀಟಿಯಲ್ಲಿ 34 ದೇಶಗಳು ಭಾಗಿ ಆಗಿದವೆ. ಇಂಡಿಯಾ ಈ ಟ್ರೀಟಿಯ ಭಾಗಿ ಅಲ್ಲ. ಮತ್ತು ಈ ಒಂದು ಟ್ರೀಟಿಯಿಂದ USA ಈಗಾಗಲೇ ಹೊರಗಡೆ ಬಂದಿದೆ. ಈಗ ಸದ್ಯಕ್ಕೆ ರಷ್ಯಾ ಕೂಡ ಹೊರಗಡೆ ಬಂದಿದೆ ಅಂತ ಈ ಆರ್ಟಿಕಲ್ ಹೇಳ್ತಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಓಪನ್ ಸ್ಕೈಸ್ ಟ್ರೀಟಿಯ ಬಗ್ಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕಾದಂಥದ್ದು. ನಂತರ ನಾವು GS ಪೇಪರ್ 2ನಲ್ಲೇ ಪಾಲಿಟಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ CVCಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ಅಲ್ಲಿರುವಂತಹ ಕರೆಂಟ್ ಅಫೇರ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಆದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಟಾಪಿಕ್ ಪಾಲಿಟಿಯಲ್ಲಿ ಅಂತಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಈ ಒಂದು ಕಮಿಷನ್ಸ್ ಗಳ ಬಗ್ಗೆ ಇಲ್ಲಿವರೆಗೂ ಅಷ್ಟೇನು ಫೋಕಸ್ ಮಾಡಿಲ್ಲ UPSC. ಆದರೆ ಇನ್ನು ಮುಂದೆ ಮಾಡುವಂತ ಸಾಧ್ಯತೆ ಇದೆ. ಪೇಪರ್ಸ್ ಗಳನ್ನ ಟಫ್ ಮಾಡಬೇಕು ಅಂತಂದ್ರೆ ಆಗ ಇಂಥ ಕಮಿಷನ್ಸ್ ಗಳ ಬಗ್ಗೆ ಕ್ವೆಶ್ಚನ್ ಕೇಳುವಂತ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ನ ಬಗ್ಗೆ ಇವತ್ತು ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಅದರ ಹೆಸರೇ ಹೇಳ್ತಾ ಇದೆ ಕೇಂದ್ರೀಯ ವಿಜಿಲೆನ್ಸ್ ಕಮಿಷನ್. ಇದರ ಉದ್ದೇಶ ಏನು ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳ ನಡುವೆ ಆಗ್ತಾ ಇರುವಂತ ಭ್ರಷ್ಟಾಚಾರವನ್ನ ಕಡಿಮೆ ಮಾಡುವಲ್ಲಿ, ಮಿಸ್ಯೂಸ್ ಆಫ್ ಆಫೀಸ್ ಏನಾದರೂ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡುವಲ್ಲಿ, ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ರೆ ಅದನ್ನ ಕಡಿಮೆ ಮಾಡುವಲ್ಲಿ ಈ ಒಂದು ಕಮಿಷನ್ ಕೆಲಸವನ್ನ ಮಾಡುತ್ತೆ. ಈ ಆಯೋಗಕ್ಕೆ ಯಾರು ಬೇಕಾದರೂ ಕಂಪ್ಲೇಂಟ್ ಅನ್ನ ಕೊಡಬಹುದು. ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಈ ಆಯೋಗ ತನ್ನ ಕಡೆಯಿಂದ ರೆಕಮೆಂಡೇಶನ್ಸ್ ಅನ್ನ ಕೊಡುತ್ತೆ ಭ್ರಷ್ಟಾಚಾರವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ. ಇದು ಸಿಂಪಲ್ ಟರ್ಮ್ಸ್ ಅಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂದ್ರೆ ಏನು ಅಂತ. ಈಗ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನೋದು ಕೇಂದ್ರದ ಹಂತದಲ್ಲಿ ವಿಜಿಲೆನ್ಸ್ ಗೋಸ್ಕರ ಇರುವಂತ ಒಂದು ಆಯೋಗ, ಒಂದು ಸಂಸ್ಥೆ ಆಗಿದೆ. ಇದರ ಸ್ಪೆಷಾಲಿಟಿ ಅಂತಂದ್ರೆ ಎಕ್ಸಿಕ್ಯೂಟಿವ್ ಕಾರ್ಯಾಂಗದ ಯಾವುದೇ ಕಂಟ್ರೋಲ್ನ ಅಡಿಗೆ ಬರದೇ ಇರುವಂತ, ಕಾರ್ಯಾಂಗದ ನಿಯಂತ್ರಣದಲ್ಲಿ ಇಲ್ಲದೆ ಇರುವಂತ ಆಯೋಗ ಇದಾಗಿದೆ. ಯಾಕೆಂತಂದ್ರೆ ಭ್ರಷ್ಟಾಚಾರ ಆಗಿರಬಹುದು, ಮಿಸ್ಯೂಸ್ ಆಫ್ ಆಫೀಸ್ ಆಗಿರಬಹುದು, ಇದೆಲ್ಲವನ್ನ ನಾವು ನೋಡುವುದು ಎಲ್ಲಿ ಅಂತಂದ್ರೆ ಕಾರ್ಯಾಂಗದಲ್ಲಿ. ಕಾರ್ಯಾಂಗದ ನಿಯಂತ್ರಣದಲ್ಲೇ ಇದು ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಅಂತ ನೀವು ಊಹಿಸಿಕೊಳ್ಳಬಹುದು. ಸೊ ಮೊದಲನೇ ಪಾಯಿಂಟ್, ಇದು ಎಕ್ಸಿಕ್ಯೂಟಿವ್ ನ ಕಂಟ್ರೋಲ್ ಅಲ್ಲಿ, ನಿಯಂತ್ರಣದಲ್ಲಿ ಇಲ್ಲದೆ ಇರುವಂತ ಒಂದು ಆಯೋಗ ಆಗಿದೆ. ವೆರಿ ಇಂಪಾರ್ಟೆಂಟ್. ಇದನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ ಕ್ವೆಶ್ಚನ್ ಅಲ್ಲಿ ಕೊಡಬಹುದು. ನಂತರ ಎರಡನೇ ಪಾಯಿಂಟ್ ಅಂತಂದ್ರೆ ಈ ಒಂದು ಆಯೋಗ ಸೆಂಟ್ರಲ್ ಗವರ್ನಮೆಂಟಿನ ಬೇರೆ ಬೇರೆ ಸಂಸ್ಥೆಗಳಲ್ಲಿ, ಆರ್ಗನೈಸೇಷನ್ಸ್ ಗಳಲ್ಲಿ ಆಗ್ತಾ ಇರುವಂತಹ ಕೆಲಸ ಕಾರ್ಯಗಳ ವಿಷಯವಾಗಿ ವಿಜಿಲೆನ್ಸ್ ಅನ್ನ ಹೊಂದಿರುತ್ತೆ ಈ ಆಯೋಗ. ನಂತರ ಈ ಆಯೋಗದ ಒಂದಷ್ಟು ಹಿನ್ನೆಲೆಯನ್ನ ನೋಡೋದಾದ್ರೆ 1964ರಲ್ಲಿ ಸರ್ಕಾರ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಲಿಕ್ಕೆ ಅಂತ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿತ್ತು. ಶ್ರೀ ಕೆ ಸಂತಾನಂ ಅವರ ಅಧ್ಯಕ್ಷತೆಯ ಅಡಿಯಲ್ಲಿ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿತ್ತು. ಅದೇ ಕೆ ಸಂತಾನಂ ಕಮಿಟಿ. ಈ ಕಮಿಟಿ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಲಿಕ್ಕೆ ಅಂತ ಒಂದಷ್ಟು ಸಜೆಷನ್ಸ್ ಗಳನ್ನ ಕೊಟ್ಟಿತ್ತು. ಅದರಲ್ಲಿ ಒಂದು ಸಜೆಷನ್ ನ ಆಧಾರದ ಮೇಲೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ನ ತರಲಾಯಿತು. ಆದರೆ ಈ ಕಮಿಷನ್ಗೆ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅನ್ನ ನಾವು ಕೊಡೋದು 2003ರಲ್ಲಿ. ಪಾರ್ಲಿಮೆಂಟ್ ಒಂದು ಕಾನೂನನ್ನ ತರುತ್ತೆ, CVC ಆಕ್ಟ್ ಅಂತ. ಈ ಕಾನೂನಿನ ಮುಖಾಂತರವಾಗಿ CVCಗೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಸಿಗುತ್ತೆ. ಇಲ್ಲಿ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅಂತಂದ್ರೆ ಯಾವುದಾದ್ರೂ ಒಂದು ಸಂಸ್ಥೆ ತನ್ನ ಮೂಲವನ್ನ ಒಂದು ಕಾನೂನಿನಲ್ಲಿ, ಸ್ಟ್ಯಾಟ್ಯೂಟ್ ಅಲ್ಲಿ ಹೊಂದಿದ್ದೆ ಆದ್ರೆ, ಅಥವಾ ಒಂದು ಲಾ ಹೇಳುತ್ತೆ ಅನ್ನುವ ಕಾರಣಕ್ಕೋಸ್ಕರ ಆ ಸಂಸ್ಥೆಯನ್ನ ನಾವು ಫಾರ್ಮ್ ಮಾಡಿದ್ದೆ ಆದ್ರೆ ಅಂತ ಸಂಸ್ಥೆಯನ್ನ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರಿತೀವಿ. ಅಥವಾ ಆ ಸಂಸ್ಥೆ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅನ್ನ ಹೊಂದಿದೆ ಅನ್ನುವಂತ ಮಾತನ್ನ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ CVC ಆಕ್ಟಿನ ಅಡಿಯಲ್ಲಿ ನಾವು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಥವಾ CVC ಅನ್ನ ತಂದಿದ್ದೀವಿ. ಅದರಿಂದ ಇದು ಕೂಡ ಒಂದು ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅನ್ನ ಹೊಂದಿರುವಂತ ಬಾಡಿ ಆಗಿದೆ. ಇದೇ ಸ್ಟೇಟ್ಮೆಂಟ್ ಅನ್ನ ನಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೇಳಬಹುದು. CVC ಅನ್ನೋದು ಒಂದು ಎಕ್ಸಿಕ್ಯೂಟಿವ್ ಬಾಡಿ ಮಾತ್ರನೇ ಅಂತ ಅಲ್ಲ. ಯಾಕೆ ಅಂತಂದ್ರೆ ಈ ಹಿಂದೆ ಇದು ಎಕ್ಸಿಕ್ಯೂಟಿವ್ ಬಾಡಿ ಮಾತ್ರನೇ ಆಗಿತ್ತು. ನಂತರ ಪಾರ್ಲಿಮೆಂಟ್ ಕಾನೂನನ್ನ ಪಾಸ್ ಮಾಡಿರೋದ್ರಿಂದ ಇದು ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅನ್ನ ಹೊಂದಿದೆ. ಎರಡನೇದಾಗಿ ಇದನ್ನೇ ಕನ್ಫ್ಯೂಸ್ ಮಾಡ್ಲಿಕ್ಕೆ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕೇಳಬಹುದು. ಇಲ್ಲ, ಕಾನ್ಸ್ಟಿಟ್ಯೂಷನ್ ಇಂಥ ಒಂದು ಸಂಸ್ಥೆಯ ಬಗ್ಗೆ ಮಾತಾಡ್ತಾ ಇಲ್ಲ. ಆದ್ದರಿಂದ ಇದು ಒಂದು
ಒಂದು ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅನ್ನ ಹೊಂದಿರುವಂತ, ವಿಜಿಲೆನ್ಸ್ಗೆ ಅಂತಾನೆ ಇರುವಂತ, ಭ್ರಷ್ಟಾಚಾರವನ್ನ ಕಡಿಮೆ ಮಾಡಲಿಕ್ಕೆ ಅಂತಾನೆ ಇರುವಂತ ಒಂದು ಸಂಸ್ಥೆ ಆಗಿದೆ. ನಂತರ ಈ ಸಂಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ? ಭ್ರಷ್ಟಾಚಾರ ಅಥವಾ ಅಧಿಕಾರದ ದುರುಪಯೋಗ ಈ ವಿಷಯವಾಗಿ ತಾನು ಕಂಪ್ಲೇಂಟ್ಸ್ಗಳನ್ನು ತೆಗೆದುಕೊಳ್ಳುತ್ತೆ ಮತ್ತು ತಾನು ತನ್ನ ಕಡೆಯಿಂದ ರೆಕಮೆಂಡೇಶನ್ಸ್ಗಳನ್ನು ಕೊಡುತ್ತೆ. ಆದರೆ ಕಂಪ್ಲೇಂಟ್ಸ್ಗಳನ್ನು ತೆಗೆದುಕೊಂಡ ನಂತರ ಅಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಇಲ್ವೋ ಅಂತ ತನಿಖೆಯನ್ನ ಮಾಡಲಿಕ್ಕೆ ಈ CVC ಅನ್ನೋದು ಒಂದು ತನಿಖೆಯ ಏಜೆನ್ಸಿ ಅಲ್ಲ, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಲ್ಲ, ಅಥವಾ ತನ್ನಲ್ಲಿ ಯಾವುದೇ ಎಕ್ಸ್ಪರ್ಟ್ ಏಜೆನ್ಸಿಯನ್ನ ಹೊಂದಿಲ್ಲ ತನಿಖೆಯನ್ನ ಮಾಡ್ಲಿಕ್ಕೋಸ್ಕರ. ಆದ್ದರಿಂದ CVC ಏನ್ ಮಾಡುತ್ತೆ? CBIನ ಸಹಾಯವನ್ನ ತೆಗೆದುಕೊಳ್ಳುತ್ತೆ ತನಿಖೆಯನ್ನ ಮಾಡಲಿಕ್ಕೆ. ಸೊ CVC ಇಲ್ಲಿ ಕಂಪ್ಲೇಂಟ್ ಅನ್ನ ತಗೊಳುತ್ತೆ, ರೆಕಮೆಂಡೇಶನ್ಸ್ ಅನ್ನ ಕೊಡುತ್ತೆ, ಆದರೆ ತನಿಖೆಗೋಸ್ಕರ CBIನ ಮೇಲೆ ಅವಲಂಬಿತ ಆಗಿದೆ, ಅಥವಾ ತಾನು ಡೈರೆಕ್ಷನ್ಸ್ ಅನ್ನ ಕೊಟ್ಟು CBIನ ಮುಖಾಂತರವಾಗಿ ತನಿಖೆಯನ್ನ ನಡೆಸಿಕೊಳ್ಳುತ್ತೆ. ಜೊತೆಗೆ ಚೀಫ್ ವಿಜಿಲೆನ್ಸ್ ಆಫೀಸರ್ಸ್ ಅನ್ನುವಂಥ ಒಂದು ಮೆಕ್ಯಾನಿಸಮ್ ಇದೆ. ಇದನ್ನ ಇನ್ನು ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ನ ಬಗ್ಗೆ, ಅದರಲ್ಲಿರುವಂತಹ ಕಾಂಪೋಸಿಷನ್ ನ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಈ ಕಮಿಷನ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ, ಒಬ್ಬರು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಇರ್ತಾರೆ, ಇವರು ಚೈರ್ಪರ್ಸನ್ ಆಗಿರ್ತಾರೆ. ಇವರ ಅಧ್ಯಕ್ಷತೆಯಡಿಯಲ್ಲಿ ಮ್ಯಾಕ್ಸಿಮಮ್ ಇಬ್ಬರು ಕಮಿಷನರ್ಸ್ ಇರ್ತಾರೆ. 2 ವಿಜಿಲೆನ್ಸ್ ಕಮಿಷನರ್ಸ್ ಮ್ಯಾಕ್ಸಿಮಮ್ ಇರಬಹುದು ಈ ಕಮಿಷನ್ ಅಲ್ಲಿ. ನಂತರ ಇವರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾರು ಅಂತಂದ್ರೆ ಪ್ರೆಸಿಡೆಂಟ್ ಅವರೇ ಅಪಾಯಿಂಟ್ ಮಾಡ್ತಾರೆ. ಆದರೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡಬೇಕು ಅಂತಂದ್ರೆ ಅವರಿಗೆ ರೆಕಮೆಂಡೇಶನ್ ಯಾರು ಕೊಡ್ತಾರೆ ಅಂತಂದ್ರೆ ಒಂದು ಸೆಲೆಕ್ಟ್ ಕಮಿಟಿ ಕೊಡುತ್ತೆ. ಆ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಅವರು ಚೈರ್ಪರ್ಸನ್ ಆಗಿ ಇರ್ತಾರೆ ಈ ಕಮಿಟಿಯಲ್ಲಿ, ನಂತರ ಹೋಮ್ ಮಿನಿಸ್ಟರ್ ಇರ್ತಾರೆ, ನಂತರ ಲೀಡರ್ ಆಫ್ ಅಪೋಸಿಷನ್ ಅವರು ಇರ್ತಾರೆ. ಈ 3 ಜನ ಇರುವಂತ ಒಂದು ಕಮಿಟಿ ಪ್ರೆಸಿಡೆಂಟ್ ಅವರಿಗೆ ಹೇಳುತ್ತೆ ಇಂಥ ಒಬ್ಬ ವ್ಯಕ್ತಿಯನ್ನ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಆಗಿ ಅಥವಾ ವಿಜಿಲೆನ್ಸ್ ಕಮಿಷನರ್ಸ್ ಆಗಿ ಅಪಾಯಿಂಟ್ ಮಾಡಿ ಅನ್ನುವಂತ ಮಾತನ್ನ ಈ ಕಮಿಟಿ ಹೇಳುತ್ತೆ. ಅದರ ಆಧಾರದ ಮೇಲೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಇದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ. ಇದರ ಜೊತೆಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಸಹಾಯ ಮಾಡಲಿಕ್ಕೆ ಅಂತಾನೆ ಚೀಫ್ ವಿಜಿಲೆನ್ಸ್ ಆಫೀಸರ್ಸ್ ಇರ್ತಾರೆ. ಇವರು ಎಲ್ಲಿರ್ತಾರೆ ಅಂತಂದ್ರೆ ಕಮಿಷನ್ ಅಲ್ಲಿ ಇರೋದಿಲ್ಲ, ಅದರ ಬದಲಿಗೆ ಬೇರೆ ಬೇರೆ ಮಿನಿಸ್ಟ್ರಿಯ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಒಬ್ಬರು ಚೀಫ್ ವಿಜಿಲೆನ್ಸ್ ಆಫೀಸರ್ಸ್ ಅನ್ನ ಅಪಾಯಿಂಟ್ ಮಾಡಲಾಗಿರುತ್ತೆ. ಯಾತಕ್ಕೋಸ್ಕರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಿನಿಸ್ಟ್ರಿಯ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಕಂಪ್ಲೇಂಟ್ CVCಗೆ ಬಂದಿದೆ ಅಂತ ಅನ್ಕೊಳ್ಳೋಣ. ಆಗ CVCಗೆ ಈ ಭ್ರಷ್ಟಾಚಾರದ ವಿಷಯವಾಗಿ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ, ಅದರ ಬಗ್ಗೆ ರೆಕಮೆಂಡ್ ಮಾಡಬೇಕು ಅಂತಂದ್ರೆ, ಈ ಒಂದು ಕೋಆರ್ಡಿನೇಷನ್ ಕೆಲಸ ಏನತ್ತೆ ಈ ಒಂದು ಡಿಪಾರ್ಟ್ಮೆಂಟಿನ ಜೊತೆಗೆ ಆ ಕೋಆರ್ಡಿನೇಷನ್ ಕೆಲಸವನ್ನ ಮಾಡಲಿಕ್ಕೆ ಅಂತಾನೆ ಈ ಚೀಫ್ ವಿಜಿಲೆನ್ಸ್ ಆಫೀಸರ್ಸ್ ಅನ್ನ ನೇಮಕ ಮಾಡಿರ್ತಾರೆ. ಸೊ ಚೀಫ್ ವಿಜಿಲೆನ್ಸ್ ಆಫೀಸರ್ಸಿನ ಕೆಲಸ ಏನು ಅಂತಂದ್ರೆ, ಅಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಅಥವಾ ಆರ್ಗನೈಸೇಷನ್ ಮತ್ತು ಇಲ್ಲಿರುವಂತಹ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇವರಿಬ್ಬರ ನಡುವೆ ಕೋಆರ್ಡಿನೇಟ್ ಮಾಡೋದೇ ಇವರ ಕೆಲಸ ಆಗಿರುತ್ತೆ. ಆದ್ದರಿಂದ ವಾಪಸ್ಸು ಈ ಒಂದು ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ, CVC ಅನ್ನೋದು ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ ಅಂತ ನೋಡಿದ್ವಿ. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ತಾನು ಅಲ್ಲ ಅಂತಂದ್ರೆ ತನಿಖೆಯನ್ನ ಯಾರ ಮುಖಾಂತರವಾಗಿ ಮಾಡಿಸ್ಕೊಳ್ಳುತ್ತೆ? CBIನ ಮುಖಾಂತರವಾಗಿ, ಅಥವಾ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಅಥವಾ ಆರ್ಗನೈಸೇಷನ್ಗೆ ಅಂತಾನೆ ನೇಮಕ ಮಾಡಿರುವಂತ ಚೀಫ್ ವಿಜಿಲೆನ್ಸ್ ಆಫೀಸರ್ಸ್ ಗಳ ಮುಖಾಂತರವಾಗಿ ತನಿಖೆಯನ್ನ ಮಾಡಿಸಿಕೊಳ್ಳುತ್ತೆ CVC. ಈಗ ಈ ಪಾಯಿಂಟ್ ಕೂಡ ನಮಗೆ ಅರ್ಥ ಆಯ್ತು. ಜೊತೆಗೆ CVCಗೆ ಕಂಪ್ಲೇಂಟ್ ಅನ್ನ ಯಾರು ಕೊಡಬಹುದು ಅಂತಂದ್ರೆ, ಭ್ರಷ್ಟಾಚಾರದ ವಿಷಯವಾಗಿ ಸೆಂಟ್ರಲ್ ಗವರ್ನಮೆಂಟೇ ಕೊಡಬಹುದು, ಲೋಕಪಾಲ್ ಕೊಡಬಹುದು, ಅಥವಾ ವಿಜಿಲ್ ಬ್ಲೋಯರ್ಸ್ ಗಳು ಕೊಡಬಹುದು. ಇಲ್ಲಿ ವಿಜಿಲ್ ಬ್ಲೋಯರ್ಸ್ ಗಳು ಅಂತಂದ್ರೆ ಯಾರು ಒಂದು ಸಂಸ್ಥೆಯಲ್ಲಿ ನಡೀತಾ ಇರುವಂತ ಆಫೀಸಿನ ದುರುಪಯೋಗ ಆಗಿರಬಹುದು, ಭ್ರಷ್ಟಾಚಾರ ಆಗಿರಬಹುದು, ಅದರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೋ, ಆ ಭ್ರಷ್ಟಾಚಾರದ ಬಗ್ಗೆ ಇನ್ಫಾರ್ಮೇಶನ್ ಹೊರಗೆ ತರ್ತಾರೋ ಅವರನ್ನ ನಾವು ವಿಜಿಲ್ ಬ್ಲೋಯರ್ಸ್ ಅಂತ ಕರಿತೀವಿ. ಈಗ ವಿಜಿಲ್ ಬ್ಲೋಯರ್ಸ್ ಗಳು CVCಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬಹುದು ಇನ್ ಕೇಸ್ ಅಲ್ಲಿ ಭ್ರಷ್ಟಾಚಾರ ಏನಾದ್ರೂ ಆಗ್ತಾ ಇದ್ರೆ. ನಂತರ CVC ಈ ಕಂಪ್ಲೇಂಟಿನ ಆಧಾರದ ಮೇಲೆ ತನಿಖೆಯನ್ನ ನಡೆಸಿಕೊಳ್ಳುತ್ತೆ CBIನ ಮುಖಾಂತರವಾಗಿ, ಇಲ್ಲವಾ ಚೀಫ್ ವಿಜಿಲೆನ್ಸ್ ಆಫೀಸರ್ಸಿನ ಮುಖಾಂತರವಾಗಿ, ನಂತರ ತನ್ನ ರೆಕಮೆಂಡೇಶನ್ಸ್ ಅನ್ನ ಕೊಡುತ್ತೆ. ನಂತರ ಈ CVC ಕಮಿಷನ್ ಅಲ್ಲಿ ನಾವು ಈಗಾಗಲೇ ನೋಡಿದ್ವಿ, ಒಬ್ರು ಚೈರ್ಪರ್ಸನ್ ಇರ್ತಾರೆ, ಮ್ಯಾಕ್ಸಿಮಮ್ ಇಬ್ರು ಕಮಿಷನರ್ ಇರ್ತಾರೆ ಅಂತ. ಅವರ ಟರ್ಮ್ ಅನ್ನ ನೋಡಿದ್ರೆ 4 ವರ್ಷದ ಟರ್ಮ್ ಅನ್ನ ಅವರು ಹೊಂದಿರ್ತಾರೆ, ಅಥವಾ 65 ವರ್ಷ, ಯಾವುದು ಬೇಗ ಆಗುತ್ತೋ ಅದೇ ಅವರ ಟರ್ಮ್ ಆಗುತ್ತೆ. ನಂತರ ಅವರನ್ನು ರಿಮೂವ್ ಮಾಡೋದು ಯಾರು? ಈಗ ತಾನೇ ನಾವು ಅಪಾಯಿಂಟ್ ಮಾಡೋದ್ರ ಬಗ್ಗೆ ನೋಡಿದ್ವಿ. ಅಪಾಯಿಂಟ್ ಯಾರು ಮಾಡ್ತಾರೆ? ಪ್ರೆಸಿಡೆಂಟ್ ಅವರು ಮಾಡ್ತಾರೆ ಅಂತ ನೋಡಿದ್ವಿ. ಅದರಲ್ಲೂ ಒಂದು ಕಮಿಟಿಯ ಆಧಾರದ ಮೇಲೆ, ಕಮಿಟಿ ಕೊಟ್ಟಿರುವಂತ ರೆಕಮೆಂಡೇಶನ್ ನ ಆಧಾರದ ಮೇಲೆ ಇಲ್ಲಿ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ ಅಂತ ನೋಡಿದ್ವಿ. ಅದೇ ರೀತಿಯಾಗಿ ರಿಮೂವ್ ಮಾಡೋದು ಕೂಡ, ಅವರನ್ನ ಆ ಒಂದು ಪೊಸಿಷನ್ ಇಂದ, ಆ ಸ್ಥಾನದಿಂದ ತೆಗೆದು ಹಾಕೋದು ಕೂಡ ಪ್ರೆಸಿಡೆಂಟ್ ಅವರೇ ಆಗಿರ್ತಾರೆ. ಪ್ರೆಸಿಡೆಂಟ್ ಅವರು ಕೊಟ್ಟಿರುವಂತ ಆರ್ಡರಿನ ಆಧಾರದ ಮೇಲೆ ಮಾತ್ರನೇ ಅವರನ್ನ ತೆಗೆದು ಹಾಕ್ಲಿಕ್ಕೆ ಆಗತ್ತೆ. ಅದರಲ್ಲೂ ಯಾವಾಗ ಪ್ರೆಸಿಡೆಂಟ್ ಅವರು ಇಂಥ ರಿಮೂವಲ್ ಆರ್ಡರ್ ಅನ್ನ ಕೊಡ್ತಾರೆ ಅಂತಂದ್ರೆ,
ಯಾವಾಗ ಇಲ್ಲಿರುವಂಥ ಕಮಿಷನ್ನ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಆಗಿರಬಹುದು ಅಥವಾ ಎನಿ ವಿಜಿಲೆನ್ಸ್ ಕಮಿಷನರ್ ಆಗಿರಬಹುದು, ಇವರ ಎಗನೆಸ್ಟ್ ಆಗಿ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿಯ ವಿಷಯವಾಗಿ ಏನಾದರೂ ಕಂಪ್ಲೇಂಟ್ಸ್ಗಳು ಬಂದಾಗ ಆಗ ಪ್ರೆಸಿಡೆಂಟ್ ಅವರು ಈ ಒಂದು ಕೇಸನ್ನು ಸುಪ್ರೀಂ ಕೋರ್ಟ್ಗೆ ರೆಫರ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ತನ್ನ ಕಡೆಯಿಂದ ಎನ್ಕ್ವೈರಿಯನ್ನು ಮಾಡಿ ರಿಪೋರ್ಟನ್ನು ಕೊಡುತ್ತೆ ಪ್ರೆಸಿಡೆಂಟ್ ಅವರಿಗೆ. ಆ ರಿಪೋರ್ಟಲ್ಲಿ ಆ ಎನ್ಕ್ವೈರಿಯಲ್ಲಿ ಪ್ರೂವ್ ಆಗಿದ್ದೇ ಆದರೆ ಈ ಕಮಿಷನರ್ಸ್ಗಳು ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿಯನ್ನು ಹೊಂದಿದ್ದಾರೆ ಅಂತ ಪ್ರೂವ್ ಆಗಿದ್ದೆ ಆದರೆ ಆಗ ಮಾತ್ರನೇ ಪ್ರೆಸಿಡೆಂಟ್ ಅವರು ತಮ್ಮ ಕಡೆಯಿಂದ ರಿಮೂವಲ್ ಆರ್ಡರ್ ಅನ್ನು ಪಾಸ್ ಮಾಡ್ತಾರೆ. ಅಂದರೆ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಅವರೇ, ರಿಮೂವಲ್ ಮಾಡೋದು ಪ್ರೆಸಿಡೆಂಟ್ ಅವರೇ. ಅಪಾಯಿಂಟ್ ಮಾಡ್ತಿರ್ಬೇಕಾದ್ರೆ ಒಂದು ಕಮಿಟಿ, ಆ ಕಮಿಟಿಯಲ್ಲಿ ಪ್ರೆಸಿಡೆಂಟು, ಹೋಮ್ ಮಿನಿಸ್ಟರ್ ಮತ್ತು ವೆರಿ ಇಂಪಾರ್ಟೆಂಟ್ಲಿ ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ. ಅದೇ ರಿಮೂವ್ ಮಾಡಬೇಕು ಅಂತಂದ್ರೆ ಕೊಟ್ಟಿರುವಂಥ ಕಂಡೀಷನ್ಸಿನ ಆಧಾರದ ಮೇಲೆ ಮಾತ್ರನೇ ರಿಮೂವ್ ಮಾಡೋದು. ಅದರಲ್ಲೂ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಮಾಡಿ ಕೊಟ್ಟಿರುವಂಥ ರಿಪೋರ್ಟಿನ ಆಧಾರದ ಮೇಲೆ ಮಾತ್ರನೇ ರಿಮೂವ್ ಮಾಡಲಿಕ್ಕೆ ಆಗುತ್ತೆ. ಇಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಪ್ರಾವಿಷನ್ಸ್ಗಳು ನಮಗೆ ಸಿಗ್ತವೆ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಬಗ್ಗೆ. ಇಷ್ಟು ನಮಗೆ ಓವರಾಲ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಬಗ್ಗೆ ತಿಳಿದಿರಬೇಕಾದಂಥ ಪಾಯಿಂಟ್ಸು. ನಂತರ ನಾವು GS ಪೇಪರ್ 3 ಎಕಾನಮಿ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ ಇದೇ ವಾರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಕೋವಿಡ್-19 ಹಿನ್ನೆಲೆಯಲ್ಲಿ, ಲಾಕ್ಡೌನ್ಗಳ ಹಿನ್ನೆಲೆಯಲ್ಲಿ ಇಂಡಿಯನ್ ಎಕಾನಮಿ ಈಗ ಸದ್ಯಕ್ಕೆ ಕೆ ಶೇಪ್ಡ್ ಎಕನಾಮಿಕ್ ರಿಕವರಿಯನ್ನ ಕಾಣ್ತಿದೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಇದರ ಅರ್ಥ ಏನು? ಎಕಾನಮಿ ಈಗ ರಿಕವರ್ ಆಗ್ತಾ ಇದೆ, ಮತ್ತೆ ವಾಪಸ್ಸು ಬೆಳವಣಿಗೆಯ ಹಂತಕ್ಕೆ ಬರ್ತಾ ಇದೆ. ಆದರೆ ಬರ್ತಾ ಇರುವಂತಹ ಹಾದಿ ಹೇಗಿದೆ ಅಂತಂದ್ರೆ ಕೆ ಶೇಪ್ ಅಲ್ಲಿ ಇದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಈಗ ನಾವು ಕೆ ಶೇಪ್ಡ್ ಎಕನಾಮಿಕ್ ರಿಕವರಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಮೊದಲಿಗೆ ಕೋವಿಡ್-19 ಲಾಕ್ಡೌನ್ ಆಯಿತು. ಈ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಕಡಿಮೆ ಆದವು. ಎಕನಾಮಿಕ್ ಆಕ್ಟಿವಿಟೀಸ್ ಕಡಿಮೆ ಆಯಿತು ಅಂತಂದ್ರೆ GDP ಗ್ರೋತ್ ಕಡಿಮೆ ಆಗುತ್ತೆ. ಇದನ್ನೇ ನಾವು ನೋಡಿದ್ವಿ 2020ನೇ ಇಸ್ವಿಯ Q1 ನಲ್ಲಿ -23.9% ಅಷ್ಟು GDP ಗ್ರೋತ್ ಕಡಿಮೆ ಆಗಿತ್ತು. ಅಂದ್ರೆ ಆಕ್ಚುಲಿ ನಮ್ಮ GDP ಗ್ರೋತ್ ಆಗುವುದರ ಬದಲಾಗಿ ಇರುವಂತ GDP ಮುಂದಕ್ಕೆ ಹೋಗುವುದರ ಬದಲಾಗಿ ಹಿಂದಕ್ಕೆ ಹೋಗಿತ್ತು. ಹಿಂದಕ್ಕೆ ಎಷ್ಟರ ಮಟ್ಟಿಗೆ? 23.9% ಅಷ್ಟು ಹಿಂದಕ್ಕೆ ಹೋಗಿತ್ತು. ಆಗ್ತಾ ಇದ್ದಂತ ಆಕ್ಟಿವಿಟೀಸ್ಗಳು, ಆರ್ಥಿಕ ಚಟುವಟಿಕೆಗಳು ಕೂಡ ಆಗ್ತಾ ಇರಲಿಲ್ಲ. 23.9% ಅಷ್ಟು ಕಡಿಮೆ ಆಗಿದ್ವು. ಇದು ನಮಗೆ ಆದಂತ ನೆಗೆಟಿವ್ ಗ್ರೋತ್, ಮೊದಲನೇ ಪಾಯಿಂಟ್. ಈಗ ಕೆಳಕ್ಕೆ ಇಳಿದಿದ್ದೀವಿ, -23.9% ಅಷ್ಟು. ಈಗ ಮೇಲಕ್ಕೆ ಏರ್ತಾ ಇದೆ ಇಂಡಿಯನ್ ಎಕಾನಮಿ. ಮೇಲಕ್ಕೆ ಏರ್ತಾ ಇರಬೇಕಾದ್ರೆ ಅಂದ್ರೆ ಓಪನ್ ಆದಾಗ, ಲಾಕ್ಡೌನ್ ಅನ್ನ ತೆಗೆದುಹಾಕಿ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಓಪನ್ ಮಾಡಿದಾಗ ಆಗ ಏನಾಗುತ್ತೆ ಅಂತಂದ್ರೆ ಎರಡು ದಿಕ್ಕಿನಲ್ಲಿ ನಮ್ಮ ಎಕಾನಮಿ ನಡೆಯುತ್ತೆ. ನಮ್ಮ ಎಕಾನಮಿಯ ಒಂದಷ್ಟು ಭಾಗ ಯಾವುದು ಟೆಕ್ನಾಲಜಿ ಆಧಾರಿತವಾಗಿದೆಯೋ ಅಥವಾ ವೈಟ್ ಕಾಲರ್ಡ್ ಜಾಬ್ಸ್ ಗಳನ್ನ ಹೊಂದಿದೆಯೋ, ಈ ಎಲ್ಲ ಭಾಗ ನಮ್ಮ ಎಕಾನಮಿಯ ಈ ಒಂದು ಭಾಗ ಸಾಕಷ್ಟು ರಿಕವರಿಯನ್ನ ಕಾಣ್ತು, ಸಾಕಷ್ಟು ಪಾಸಿಟಿವ್ ಗ್ರೋತ್ ಅನ್ನ ಕಾಣ್ತು. ಫಾರ್ ಎಕ್ಸಾಂಪಲ್, ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡಿಕೊಂಡು IT ಸೆಕ್ಟರ್ ಮತ್ತು ITES ಸೆಕ್ಟರ್ ತನ್ನ ತಾನು ಸುಧಾರಿಸಿಕೊಳ್ತು. ಅದೇ ಇನ್ಫಾರ್ಮಲ್ ಜಾಬ್ಸ್ ಗಳನ್ನ ಹೊಂದಿರುವಂತ, ಬ್ಲೂ ಕಾಲರ್ ಜಾಬ್ಸ್ ಗಳನ್ನ ಹೊಂದಿರುವಂತ, ಸಣ್ಣ ಸಣ್ಣ ಬಿಸ್ನೆಸ್ ಗಳನ್ನ ಮಾಡ್ತಾ ಇರುವಂತ ಭಾಗಗಳನ್ನ ಹೊಂದಿರುವಂತ, ಸೈಕ್ಲಿಕಲ್ ಅಂಶಗಳನ್ನ ಹೊಂದಿರುವಂತ ಭಾಗಗಳನ್ನ ಹೊಂದಿರುವಂತ ಎಕಾನಮಿ, ಈ ಭಾಗ ಏನಿದೆ ಈ ಭಾಗ ಹೊಡೆತವನ್ನ ಕಾಣ್ತು. ಈ ಭಾಗದಲ್ಲಿರುವಂತ ವರ್ಕರ್ಸ್ ಗಳಿಗೆ ಇನ್ಕಮ್ ಕಡಿಮೆ ಆಯಿತು, ಜಾಬ್ ಲಾಸಸ್ಗಳು ಜಾಸ್ತಿ ಆದವು. ನೀವೇ ಅಬ್ಸರ್ವ್ ಮಾಡಬಹುದು, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು, MSMEಗಳು, ಅದರಲ್ಲೂ ಸಣ್ಣ ಸಣ್ಣ ಎಂಟರ್ಪ್ರಿನರ್ಸ್ಗಳು ಅಂತ ಏನಿರ್ತಾರೆ ಅವರು, ಇವರೆಲ್ಲರೂ ನೆಗೆಟಿವ್ ಹೊಡೆತವನ್ನ ಅನುಭವಿಸಿದ್ರು. ಇವರು ಮೇಲೆ ಬರಲಿಕ್ಕೆ ಈಗ ಸದ್ಯಕ್ಕೆ ಕಷ್ಟಪಡ್ತಾ ಇದ್ದಾರೆ. ಇದನ್ನೇ ನಾವು ನಮ್ಮ ಇಂಡಿಯನ್ ಎಕಾನಮಿಲಿ ಅಬ್ಸರ್ವ್ ಮಾಡಬಹುದು. ಒಂದು ಕಡೆ ಚೆನ್ನಾಗಿ ಇದೆ ಗ್ರೋತ್, ಯಾವ ಒಂದು ಏರಿಯಾದಲ್ಲಿ ಅಂದರೆ ಟೆಕ್ನಾಲಜಿ ಡ್ರಿವನ್ ಆಗಿರುವಂತ ವೈಟ್ ಕಾಲರ್ ಜಾಬ್ಸ್ ಗಳನ್ನ ಹೊಂದಿರುವಂತ ಸೆಕ್ಟರ್. ಅದೇ ಇನ್ನೊಂದು ಕಡೆ ನಮ್ಮ ಎಕಾನಮಿಯ ಇನ್ನೊಂದು ಭಾಗ ಮೇಲೆ ಏಳಲಿಕ್ಕೆ ಕಷ್ಟಪಡ್ತಾ ಇದೆ. ಇದನ್ನೇ ನಾವು ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಅಂದ್ರೆ ಎಕಾನಮಿಯ ಒಂದು ಭಾಗ ಒಂದು ದಿಕ್ಕಿನಲ್ಲಿ, ಇನ್ನೊಂದು ಭಾಗ ಇನ್ನೊಂದು ದಿಕ್ಕಿನಲ್ಲಿ ರಿಕವರಿ ಆಗ್ತಾ ಇರೋದು. ಇದು ಇಂಡಿಯನ್ ಎಕಾನಮಿಲಿ ಈಗ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ಸೊ ಕೆ ಶೇಪ್ಡ್ ಎಕನಾಮಿಕ್ ರಿಕವರಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇದೇ ರೀತಿಯಾಗಿ ಬೇರೆ ಬೇರೆ ಶೇಪ್ಗಳು ಕೂಡ ನಮಗೆ ಕಂಡು ಬರ್ತವೆ ಎಕಾನಮಿಯಲ್ಲಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಅಂತಂದ್ರೆ Z ಶೇಪ್ಡ್ ರಿಕವರಿ. ಯಾವುದೇ ಒಂದು ಎಕಾನಮಿ ತಾನು ನೆಗೆಟಿವ್ ಗ್ರೋತ್ ಅನ್ನ ಅಥವಾ ರಿಸೆಷನ್ ಅನ್ನ ಕಂಡ ನಂತರ ತಾನು ಯಾವ ರೀತಿಯಾಗಿ ರಿಕವರ್ ಆಗಬೇಕು ಅಂತ ಆಶಿಸ್ತದೆ ಅಂತಂದ್ರೆ ಅದು Z ಶೇಪ್ಡ್ ರಿಕವರಿಯನ್ನ ಆಶಿಸುತ್ತೆ. ಇಲ್ಲಿ Z ಶೇಪ್ಡ್ ರಿಕವರಿ ಅಂದ್ರೆ ಏನು? ಈ ಒಂದು ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ರೀತಿಯಾಗಿ GDP ಗ್ರೋತ್ ಇರುತ್ತೆ ಒಂದು ದೇಶದ್ದು. ಆದರೆ ಈಗ ಫಾರ್ ಎಕ್ಸಾಂಪಲ್ ಕೊರೋನಾದಂತ ಹೊಡೆತ ಏನಾದ್ರೂ ಬಂದಿದೆ ಆದರೆ, ರಿಸೆಷನ್ ಏನಾದ್ರೂ ಆಗಿದೆ ಅಂದ್ರೆ ಈ ರೀತಿಯಾಗಿ ಕೆಳಗಡೆ ಬರುತ್ತೆ. GDP ಗ್ರೋತ್ ರೇಟ್ ಅಂದ್ರೆ ನೆಗೆಟಿವ್ ಆಗತ್ತೆ. ಈ ರೀತಿಯಾಗಿ ಹಾದು ಹೋಗುವುದರ ಬದಲಾಗಿ ನೆಗೆಟಿವ್ ಕಡೆಗೆ ಬರುತ್ತೆ. ಈಗ ನೆಗೆಟಿವ್ ಇಂದ ರಿಕವರ್ ಆಗಬೇಕು ಅಂತಂದ್ರೆ ಈ ರೀತಿಯಾಗಿ ರಿಕವರ್ ಆಗಿ
ಪೀಕಿಗೆ ಹೋಗಿ ಅಂದರೆ ಹೆಚ್ಚಿನ ರಿಕವರಿಯನ್ನ ಕಂಡು ನಂತರ ವಾಪಸ್ಸು ಈ ಹಿಂದೆ ಏನು ಆಗ್ತಾ ಇತ್ತು GDP ಗ್ರೋತ್ ಆ ಹಂತಕ್ಕೆ ಬಂದು ಹೀಗೆ ಮುಂದುವರಿಯೋದು. ಇದು ಯಾವುದೇ ಒಂದು ಎಕಾನಮಿಗೆ ಬೆಸ್ಟ್ ಸೂಟೆಡ್ ರಿಕವರಿ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ತಾನು ಈ ಹಿಂದೆ ಯಾವ ರೀತಿಯ GDP ಗ್ರೋತ್ ಅನ್ನ ಕಾಣ್ತಾ ಇತ್ತೋ ಅದೇ ರೀತಿ GDP ಗ್ರೋತ್ಗೆ ವಾಪಸ್ಸು ಬರ್ತಾ ಇದೆ ಅಂತಂದ್ರೆ ಆ ಎಕಾನಮಿಗೆ ಇದು ಬೆಸ್ಟ್ ಸೂಟೆಡ್ ಆಗುತ್ತೆ. ಏನು ರಿಸೆಷನ್ ಆಗಿತ್ತು ಅದರಿಂದ ವಾಪಸ್ಸು ತಾನು ಜಂಪ್ ಮಾಡಿ ಮತ್ತೆ ವಾಪಸ್ಸು ನಾರ್ಮಲ್ಸಿಯನ್ನ ಕಂಡ ಹಾಗೆ ಆಯ್ತು. ಸೊ ಜಡ್ ಶೇಪ್ಡ್ ರಿಕವರಿ ಅಂದ್ರೆ ಏನು ಅಂತ ನಮಗೆ ಅರ್ಥ ಆಯ್ತು. ಈಗ ನೆಕ್ಸ್ಟ್ ಬಂದು ವಿ ಶೇಪ್ಡ್ ರಿಕವರಿ. ವಿ ಶೇಪ್ಡ್ ರಿಕವರಿಯಲ್ಲಿ ಕೂಡ ಈ ರೀತಿಯಾಗಿರುವಂತಹ ಒಂದು GDP ಗ್ರೋತ್ ರೇಟು ಯಾವುದೋ ಒಂದು ಕಾರಣದಿಂದಾಗಿ ರಿಸೆಷನ್ ಅನ್ನ ಕಂಡು ಮತ್ತೆ ವಾಪಸ್ಸು ನಾರ್ಮಲ್ಸಿಗೆ ಬರೋದು. ಈ ರೀತಿಯಾಗಿ ನಾರ್ಮಲ್ಸಿಗೆ ಬಂದು ಕಂಟಿನ್ಯೂ ಆಗೋದು. ಮುಂಚೆ ಏನಿತ್ತು ಅದೇ ರೇಟಲ್ಲಿ ಕಂಟಿನ್ಯೂ ಆಗೋದು. ಇದನ್ನ ವಿ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಯು ಶೇಪ್ಡ್ ಕೂಡ ಬರುತ್ತೆ. ಹೀಗೆ ಈ ರೀತಿಯಾಗಿ ರಿಸೆಷನ್ ಅನ್ನ ಕಂಡಂತ ಎಕಾನಮಿ ಅದೇ ರಿಸೆಷನ್ ಅಲ್ಲಿ ಒಂದಷ್ಟು ದಿನ ಕಂಟಿನ್ಯೂ ಆಗಿ ನಂತರ ರಿಸೆಷನ್ ಇಂದ ವಾಪಸ್ಸು ಮೇಲೆ ಬಂದು ನಾರ್ಮಲ್ಸಿಗೆ ಬರೋದು. ಇದು ಯು ಶೇಪ್ಡ್ ರಿಕವರಿ. ಈ ರೀತಿಯಾಗಿ ಹಲವಾರು ರಿಕವರಿ ಮಾಡೆಲ್ಸ್ ಗಳು ನಮಗೆ ಸಿಗ್ತವೆ. ಆದರೆ ಇಂಡಿಯನ್ ಎಕಾನಮಿಯಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತ ಮಾಡೆಲ್ ಯಾವುದು ಅಂತಂದ್ರೆ ಕೆ ಶೇಪ್ಡ್ ರಿಕವರಿ. ಈಗ ಈ ಕೆ ಶೇಪ್ಡ್ ರಿಕವರಿಯಿಂದ ಯಾವ ರೀತಿಯ ಇಂಪ್ಯಾಕ್ಟ್ ಆಗಬಹುದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಒಂದು ಕಡೆ ಎಕನಾಮಿಕ್ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ, ಇನ್ನೊಂದು ಕಡೆ ಆಗ್ತಾ ಇಲ್ಲ. ಅದರಲ್ಲೂ ವೈಟ್ ಕಾಲರ್ ಜಾಬ್ಸ್ ಗಳಲ್ಲಿ ಯಾವುದೇ ತೊಂದರೆ ಆಗ್ತಾ ಇಲ್ಲ, ಗ್ರೋತ್ ಆಗ್ತಾ ಇದೆ. ಬ್ಲೂ ಕಾಲರ್ ಜಾಬ್ಸ್ ಗಳಲ್ಲಿ ತೊಂದರೆ ಆಗ್ತಾ ಇದೆ. ಅಂದರೆ ಇಲ್ಲಿ ಇನ್ಇಕ್ವಾಲಿಟಿ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಈ ಒಂದು ಕೆಳ ಹಂತದಲ್ಲಿರುವಂತ ಜನತೆಗೆ, ಇಲ್ಲಿರುವಂತ ವರ್ಕರ್ಸ್ ಗಳಿಗೆ ಇನ್ಕಮ್ ಕಡಿಮೆ ಆಗುತ್ತೆ, ಜಾಬ್ ಲಾಸಸ್ ಆಗುತ್ತೆ. ಈ ಒಂದು ಸೆಕ್ಟರ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಆದ್ದರಿಂದ ನಮ್ಮ ದೇಶದಲ್ಲಿ ಇನ್ಇಕ್ವಾಲಿಟಿ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಇಷ್ಟು ನಮಗೆ ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂತ ಪಾಯಿಂಟ್ಸು. ನಂತರ ಇದೇ ವಾರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಒಂದು ಬ್ಯಾಡ್ ಬ್ಯಾಂಕಿನ ಅವಶ್ಯಕತೆ ಇದೆ ಇಂಡಿಯಾಕ್ಕೆ ಅನ್ನುವಂತ ಮಾತನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬ್ಯಾಡ್ ಬ್ಯಾಂಕ್ ಅಂದ್ರೆ ಏನು, ಇದರ ಅವಶ್ಯಕತೆ ಈಗ ಸದ್ಯಕ್ಕೆ ಇಂಡಿಯನ್ ಎಕಾನಮಿಗೆ ಯಾಕೆ ಇದೆ, ಈ ಎರಡು ಆಸ್ಪೆಕ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಬ್ಯಾಡ್ ಬ್ಯಾಂಕ್ ಅಂದ್ರೆ ಏನು ಅದನ್ನ ನೋಡೋದಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ ಈಗ ಕೋವಿಡ್-19 ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳು ಈಗಾಗಲೇ ನಮ್ಮ ಬಿಸ್ನೆಸ್ ಮೆನ್ಗಳಿಗೆ ಅಥವಾ ಕಂಪನಿಗಳಿಗೆ ಕೊಟ್ಟಿರುವಂತಹ ಸಾಲ ಏನಿದೆ ಆ ಸಾಲ ಬ್ಯಾಂಕ್ಗಳಿಗೆ ಮರುಪಾವತಿ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಬಿಸ್ನೆಸ್ ಮೆನ್ಗಳಿಗೆ ಅಥವಾ ಕಂಪನಿಗಳಿಗೆ ಬಿಸ್ನೆಸ್ ಆಗ್ತಾ ಇಲ್ಲ, ಆದಾಯ ಇಲ್ಲ. ಆದ್ದರಿಂದ ತೆಗೆದುಕೊಂಡಿರುವಂತಹ ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮರುಪಾವತಿ ಮಾಡ್ತಿಲ್ಲ ಅಂತಂದ್ರೆ ಬ್ಯಾಂಕ್ಗಳಿಗೆ ಇಲ್ಲಿ ನಷ್ಟ ಆಗುತ್ತೆ. ಅಥವಾ ಈ ಸಾಲ ಏನು ಮರುಪಾವತಿ ಆಗ್ತಾ ಇಲ್ಲ ಇದನ್ನ ನಾವು NPA ಅಂತ ಕರಿತೀವಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ಈಗ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನಾದ್ರೂ ಒಂದು ಎಕಾನಮಿಯಲ್ಲಿ ಜಾಸ್ತಿ ಆಯ್ತು ಅಂತಂದ್ರೆ ಅಥವಾ ಒಂದು ಬ್ಯಾಂಕಿನ ಪರ್ಸ್ಪೆಕ್ಟಿವ್ ಅಲ್ಲಿ ಈ NPA ಗಳು ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಆ ಬ್ಯಾಂಕು ತನ್ನಲ್ಲಿರುವಂತ NPS ಗಳಿಂದ ಆಗ್ತಾ ಇರುವಂತ ನಷ್ಟವನ್ನ ತುಂಬಿಸ್ಲಿಕ್ಕೆ ಅಂತ ತನ್ನಲ್ಲಿರುವಂತ ಒಂದಷ್ಟು ಕ್ಯಾಪಿಟಲ್ ಅನ್ನ ಎತ್ತಿಡಬೇಕು. ಕ್ಯಾಪಿಟಲ್ ಅನ್ನ ಎತ್ತಿಟ್ಟಿದೆ ಅಂತಂದ್ರೆ ಆ ಬ್ಯಾಂಕಿನ ಹತ್ತಿರ ಮತ್ತಷ್ಟು ಸಾಲವನ್ನ ಕೊಡುವಂತ ಕೆಪಾಸಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಇರುವಂತಹ ಹಣವನ್ನ ಈ NPA ಇಂದ ಆಗುವಂತ ನಷ್ಟವನ್ನ ತುಂಬಿಸ್ಲಿಕ್ಕೆ ಅಂತ ಎತ್ತಿಟ್ಟಿದ್ದು ಆಗಿದೆ. ಈ ಹಣ ಈಗ ಎಕಾನಮಿಗೆ ಸಾಲದ ರೂಪದಲ್ಲಿ ಬರೋದಿಲ್ಲ, ಈ ಹಣ ಬೇರೆ ಕಡೆ ಇದೆ. ಇದರಿಂದ ಎಕಾನಮಿಗೆ ಸಿಗುವಂತ ಸಾಲ ಸೌಲಭ್ಯಗಳು ಕಡಿಮೆ ಆಗ್ತವೆ. ಎಕಾನಮಿ ರಿಕವರ್ ಆಗುವಲ್ಲಿ ಸಹಾಯವನ್ನ ಮಾಡಲಿಕ್ಕೆ ಆಗುದಿಲ್ಲ ಬ್ಯಾಂಕ್ಗಳಿಗೆ. ಆದ್ದರಿಂದ ಬ್ಯಾಂಕ್ಗಳ ಲೆಂಡಿಂಗ್ ಕೆಪಾಸಿಟಿಯನ್ನ, ಸಾಲವನ್ನ ಕೊಡುವಂತ ಕೆಪಾಸಿಟಿಯನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ಬ್ಯಾಂಕ್ಗಳ ಮೇಲಿರುವಂತ NPA ಹೊರೆಯನ್ನ ಇಳಿಸಬೇಕು. ಈ NPA ಹೊರೆಯನ್ನ ಇಳಿಸಬೇಕು ಅಂತಂದ್ರೆ ಮೊದಲಿಗೆ ಎಕಾನಮಿ ರಿಕವರ್ ಆಗಬೇಕು. ಆದರೆ ಎಕಾನಮಿ ರಿಕವರ್ ಆಗಬೇಕು ಅಂತಂದ್ರೆ ಬ್ಯಾಂಕ್ಗಳು ಸಾಲವನ್ನ ಕೊಡಬೇಕು. ಒಂದು ವಿಷಯ ಸೈಕಲ್ ಆಯ್ತು. ಇಲ್ಲಿ ಬ್ಯಾಂಕ್ಗಳು ಸಾಲವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಎಕಾನಮಿ ರಿಕವರ್ ಆಗ್ತಾ ಇಲ್ಲ. ಆದ್ದರಿಂದ ಈ ಒಂದು ಸೈಕಲ್ ಇಂದ ಹೊರಗೆ ಬರ್ಲಿಕ್ಕೆ ಒಂದು ಮೆಕ್ಯಾನಿಸಮ್ ಅನ್ನ ತರಬಹುದು, ಅದೇ ಬ್ಯಾಡ್ ಬ್ಯಾಂಕ್. ಬ್ಯಾಡ್ ಬ್ಯಾಂಕ್ ಏನ್ ಮಾಡಬಹುದು ಅಂತಂದ್ರೆ ಬ್ಯಾಂಕ್ಗಳಲ್ಲಿರುವಂತ NPA ವನ್ನ ತಾನು ಖರೀದಿ ಮಾಡಬಹುದು. ಖರೀದಿ ಮಾಡಿ ಬ್ಯಾಂಕ್ಗಳನ್ನ ಕ್ಲಿಯರ್ ಮಾಡಬಹುದು, ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ ಅನ್ನ ಶುದ್ಧ ಮಾಡಬಹುದು. ಇದರ ಅರ್ಥ ಏನು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕ್ ಅಲ್ಲಿ ಒಂದು NPA ಇದೆ. ಈ NPA ನಲ್ಲಿ ಸಾಲ ಕೊಟ್ಟಿದ್ದು 100 ರೂಪಾಯಿ, ಅಟ್ಲೀಸ್ಟ್ ವಾಪಸ್ಸು 110 ರೂಪಾಯಿ ಬರುತ್ತೆ ಅಂತ ಈ ಬ್ಯಾಂಕ್ ಅಂದುಕೊಂಡಿದೆ. ಆದರೆ ಈಗ ಇದು NPA ಆಗಿದೆ. ಈಗ ಈ ಬ್ಯಾಂಕ್ ಏನ್ ಮಾಡಬಹುದು ಅಂತಂದ್ರೆ ಬ್ಯಾಡ್ ಬ್ಯಾಂಕಿನ ಹತ್ತಿರ ಹೋಗಿ ನನಗೆ 110 ರೂಪಾಯಿ ಈ NPA ಇಂದ ಬರೋದಿದೆ, ಆದರೆ ನೀನು ನನಗೆ 105 ರೂಪಾಯಿ ಕೊಟ್ಟರೆ ಸಾಕು, ಈ ಒಂದು ಸಾಲವನ್ನ ನಿನ್ನ ಮಾಲೀಕತ್ವಕ್ಕೆ ಒಪ್ಪಿಸ್ತೀನಿ ಅಂತ ಈ ಬ್ಯಾಂಕ್ ಹೇಳಬಹುದು. ಆಗ ಈ ಒಂದು ಸಾಲವನ್ನ ರಿಕವರ್ ಮಾಡುವಂತ ಜವಾಬ್ದಾರಿ ಈ ಬ್ಯಾಂಕಿನ ಮೇಲೆ ಇರೋದಿಲ್ಲ. ಈ 100 ರೂಪಾಯಿ ಸಾಲವನ್ನ ಮತ್ತು ಅದರ
ಮೇಲೆ ಬರಬೇಕಾಗಿರುವಂತಹ ಬಡ್ಡಿಯನ್ನ ಇದೆಲ್ಲವನ್ನ ರಿಕವರ್ ಮಾಡುವಂತ ಜವಾಬ್ದಾರಿ ಬ್ಯಾಡ್ ಬ್ಯಾಂಕಿನ ಮೇಲೆ ಬರುತ್ತೆ. ಈ ಬ್ಯಾಡ್ ಬ್ಯಾಂಕು ತನ್ನದೇ ಆದಂತ ಮೆಕ್ಯಾನಿಸಮ್ಸ್ ಗಳನ್ನ ಅಪ್ಲೈ ಮಾಡಿ, ತನ್ನದೇ ಆದಂತ ಎಕ್ಸ್ಪರ್ಟ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಈ 100 ರೂಪಾಯಿಯ ಈ ಸಾಲವನ್ನ 105 ರೂಪಾಯಿಗೆ ಏನು ಖರೀದಿ ಮಾಡಿರುತ್ತೆ ಈ ಬ್ಯಾಂಕಿಂದ, ಅಟ್ಲೀಸ್ಟ್ 107 ರೂಪಾಯಿಯನ್ನಾದ್ರೂ ರಿಕವರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುತ್ತೆ ಈ ಬ್ಯಾಡ್ ಬ್ಯಾಂಕು. ಇದಕ್ಕೆ 2 ರೂಪಾಯಿಯ ಲಾಭ ಆಗುತ್ತೆ. ಇನ್ ಕೇಸ್ 103 ರೂಪಾಯಿ ಬಂದಿದೆ ಆದ್ರೆ 2 ರೂಪಾಯಿಯ ನಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಗವರ್ನಮೆಂಟ್ ಏನ್ ಮಾಡಬೇಕು, ಬ್ಯಾಡ್ ಬ್ಯಾಂಕ್ಗಳನ್ನ ಸಪೋರ್ಟ್ ಮಾಡಬೇಕು. ಈ 2 ರೂಪಾಯಿಯ ನಷ್ಟವನ್ನ ತಾನು ತುಂಬಿಸಿಕೊಡಬೇಕು. ಒಟ್ಟಾರೆಯಾಗಿ ಬ್ಯಾಂಕಿಂಗ್ ಸೆಕ್ಟರ್ ಅನ್ನ ಕಾಪಾಡಬೇಕು. ಆಗ ಬ್ಯಾಂಕಿಂಗ್ ಸೆಕ್ಟರ್ ತನ್ನಲ್ಲಿರುವಂತಹ ಹಣವನ್ನ ಎಕಾನಮಿಗೆ ಸಾಲದ ರೂಪದಲ್ಲಿ ತುಂಬಲಿಕ್ಕೆ ಆಗುತ್ತೆ, ಪಂಪ್ ಮಾಡಲಿಕ್ಕೆ ಆಗುತ್ತೆ. ಆಗ ಎಕಾನಮಿ ರಿಕವರ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಮಗೆ ಅರ್ಥ ಆಗ್ತಾ ಇರೋದು ಅಂತಂದ್ರೆ, ಇಲ್ಲಿ ಈ ವ್ಯವಸ್ಥೆಯಲ್ಲಿ ನಮ್ಮ ಎಕಾನಮಿಯಲ್ಲಿ ಇರುವಂತ NPA ಹೊರೆಯನ್ನ ಕಡಿಮೆ ಮಾಡಲಿಕ್ಕೆ ಅಂತ ಬ್ಯಾಡ್ ಬ್ಯಾಂಕ್ ಅನ್ನ ತರ್ತೀವಿ. ಅದರ ಹೆಸರೇ ಹೇಳುವ ಹಾಗೆ NPAಗಳನ್ನ ಈ ಬ್ಯಾಂಕ್ ಖರೀದಿ ಮಾಡಿಕೊಳ್ಳುತ್ತೆ. ಆದ್ದರಿಂದ ಇದು ಬ್ಯಾಡ್ ಬ್ಯಾಂಕ್ ಅನ್ನುವಂತ ಹೆಸರನ್ನ ಪಡ್ಕೊಂಡಿದೆ. ಇಂಥ ಒಂದು ಬ್ಯಾಂಕ್ ಅನ್ನ ತರಬೇಕು ಅಂತ ಈಗಾಗಲೇ 2017ರಲ್ಲಿ ಎಕನಾಮಿಕ್ ಸರ್ವೆ ಕೂಡ ಹೇಳಿತ್ತು. ಅದಕ್ಕೆ ಒಂದು ಹೆಸರನ್ನ ಕೂಡ ಕೊಟ್ಟಿತ್ತು, ಪ್ಯಾರಾ ಅನ್ನುವಂತ ಒಂದು ಹೆಸರನ್ನ ಕೊಟ್ಟಿತ್ತು. ಪಬ್ಲಿಕ್ ಸೆಕ್ಟರ್ ಅಸೆಟ್ ರಿಹ್ಯಾಬಿಲಿಟೇಷನ್ ಏಜೆನ್ಸಿ ಅಂತ. ಪಬ್ಲಿಕ್ ಸೆಕ್ಟರ್ ಅಸೆಟ್ ರಿಹ್ಯಾಬಿಲಿಟೇಷನ್ ಏಜೆನ್ಸಿ ಒಂದನ್ನ ತರಬೇಕು ಅಂತ ಎಕನಾಮಿಕ್ ಸರ್ವೆ 2017ರಲ್ಲೇ ಹೇಳಿತ್ತು. ಮತ್ತು ಈಗ ಸದ್ಯಕ್ಕೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಕೂಡ ಡಿಮ್ಯಾಂಡ್ ಮಾಡ್ತಾ ಇದೆ, ಬ್ಯಾಡ್ ಬ್ಯಾಂಕ್ ಒಂದನ್ನ ತಗೊಂಡ್ ಬನ್ನಿ, ಇದರಿಂದ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರುವಂತ NPA ಹೊರೆಯನ್ನ ಕಡಿಮೆ ಮಾಡಿ ಎಕನಾಮಿಕ್ ರಿಕವರಿಗೆ ಸಹಾಯ ಮಾಡಿ, ಇನ್ನೊಂದಷ್ಟು ಸಾಲ ಸೌಲಭ್ಯಗಳನ್ನ ಬ್ಯಾಂಕ್ಗಳು ಕೊಡುವ ಹಾಗೆ ಆಗ್ಲಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದೆ. ಈ ರೀತಿಯಾದಂತಹ ಕಾನ್ಸೆಪ್ಟ್ ಇಂಡಿಯಾದಲ್ಲೇ ಮೊದಲೇನು ಅಲ್ಲ, ಈಗಾಗಲೇ USA ಕೂಡ ಟ್ರೈ ಮಾಡಿದೆ. USA ಅಲ್ಲಿ ಟ್ರಬಲ್ಡ್ ಅಸೆಟ್ ರಿಲೀಫ್ ಪ್ರೋಗ್ರಾಮ್ ಅಥವಾ ಟಾರ್ಪ್ ಅನ್ನುವಂತ ಒಂದು ಪ್ರೋಗ್ರಾಮ್ ಇತ್ತು. ಅದು ಕೂಡ ಇದೇ ಒಂದು ಕಾನ್ಸೆಪ್ಟಿನ ಆಧಾರದ ಮೇಲೆ ಇದ್ದದ್ದು. ಅದೇ ರೀತಿಯಾಗಿ ಬೇರೆ ಬೇರೆ ಕಂಟ್ರಿಗಳಲ್ಲಿ, ಫಾರ್ ಎಕ್ಸಾಂಪಲ್ ಐರ್ಲ್ಯಾಂಡ್ ಅಲ್ಲಿ ನ್ಯಾಷನಲ್ ಅಸೆಟ್ ಮ್ಯಾನೇಜ್ಮೆಂಟ್ ಏಜೆನ್ಸಿಯನ್ನ ತರಲಾಗಿತ್ತು. ಈ ರೀತಿಯಾಗಿ ಬೇರೆ ಬೇರೆ ಎಕಾನಮಿಗಳು ಕೂಡ ಈಗಾಗಲೇ ಟ್ರಯಲ್ ಅಂಡ್ ಎರರ್ ಅನ್ನ ಮಾಡಿದವೆ ಬ್ಯಾಡ್ ಬ್ಯಾಂಕಿನ ವಿಷಯವಾಗಿ. ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂತಹ ಪಾಯಿಂಟ್ಸ್. ನಂತರ ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ, ಈ ಮಿನಿಸ್ಟ್ರಿ ರೂಫ್ ಟಾಪ್ ಸೋಲಾರ್ ಸ್ಕೀಮ್ಗೆ ಅಂತ ಒಂದು ಅಡ್ವೈಸರಿಯನ್ನ ರಿಲೀಸ್ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ಈ ಹಿಂದೆನೆ ಈಗಾಗಲೇ ನಾವು ತಂದಿರುವಂತಹ ರೂಫ್ ಟಾಪ್ ಸೋಲಾರ್ ಸ್ಕೀಮಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತ ಈಗ ಸದ್ಯಕ್ಕೆ ಅಡ್ವೈಸರಿಯನ್ನ ತರಲಾಗಿದೆ. ಆದ್ದರಿಂದ ರೂಫ್ ಟಾಪ್ ಸೋಲಾರ್ ಸ್ಕೀಮಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ಈ ಸ್ಕೀಮು ಗ್ರಿಡ್ ಕನೆಕ್ಟೆಡ್ ರೂಫ್ ಟಾಪ್ ಸೋಲಾರ್ ಸ್ಕೀಮ್ ಆಗಿದೆ. ಅದರ ಹೆಸರೇ ಹೇಳ್ತಾ ಇದೆ, ರೂಫ್ ಟಾಪ್ ಅನ್ನ ಅಂದ್ರೆ ಒಂದು ಮನೆಯ ಮೇಲ್ಛಾವಣಿಯನ್ನ ಬಳಕೆ ಮಾಡಿಕೊಂಡು ಅಲ್ಲಿ ನಾವು ಸೋಲಾರ್ ಪ್ಯಾನೆಲ್ಗಳನ್ನ ಇನ್ಸ್ಟಾಲ್ ಮಾಡಿ ಅದರ ಮುಖಾಂತರವಾಗಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದು. ಅದೇ ಈ ಸ್ಕೀಮಿನ ಉದ್ದೇಶ. ಈ ಸ್ಕೀಮಿನ ಅಡಿಯಲ್ಲಿ ನಾವು ಎಷ್ಟು ಟಾರ್ಗೆಟ್ ಅನ್ನ ಹಾಕೊಂಡಿದೀವಿ ಅಂತಂದ್ರೆ, ಬೈ 2022 ಅಟ್ಲೀಸ್ಟ್ 40,000 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬೇಕು. ರೂಫ್ ಟಾಪ್ ಅನ್ನ ಬಳಕೆ ಮಾಡಿಕೊಂಡು, ರೂಫ್ ಟಾಪಿನ ಜಾಗವನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನ ಇನ್ಸ್ಟಾಲ್ ಮಾಡುವುದರ ಮುಖಾಂತರವಾಗಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬೇಕು. ಇದು ನಮ್ಮ ಟಾರ್ಗೆಟ್. ಈ ವಿದ್ಯುತ್ತನ್ನ ಒಂದು ಆ ಮನೆಗಾದರೂ ಸರಬರಾಜು ಮಾಡಬಹುದು, ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯುತ್ ಏನಾದರೂ ಉತ್ಪಾದನೆ ಆಗಿದೆ ಅಂದ್ರೆ ಆಗ ಈ ವಿದ್ಯುತ್ತನ್ನ ಗ್ರಿಡ್ಗೆ ಕನೆಕ್ಟ್ ಮಾಡಬಹುದು. ಗ್ರಿಡ್ ಅಂತಂದ್ರೆ ಡಿಸ್ಕಾಮ್ಗಳು, ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಏನಿರ್ತವೆ ಆ ಕಂಪನಿಗಳ ಲೈನ್ಸ್ಗಳು ಈ ರೀತಿಯಾಗಿ ಬಂದಿರ್ತವಲ್ಲ, ಆ ಲೈನ್ಸ್ಗಳಿಗೆ ಈ ರೂಫ್ ಟಾಪ್ ಇಂದ ಹೋಗಿ ವಿದ್ಯುತ್ ಸೇರ್ಕೊಳ್ಳುತ್ತೆ. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಈ ಸ್ಕೀಮ್ ಕೊಡುತ್ತೆ. ಈ ಸ್ಕೀಮಿನ ಅಡಿಯಲ್ಲಿ ಒಂದಷ್ಟು ಆಬ್ಜೆಕ್ಟಿವ್ಸ್ ಗಳನ್ನ ಲಿಸ್ಟ್ ಮಾಡಿದೆ ಗವರ್ನಮೆಂಟ್. ಆ ಆಬ್ಜೆಕ್ಟಿವ್ಸ್ ಗಳನ್ನ ನೋಡೋಣ. ಯಾಕೆಂತಂದ್ರೆ ಇವುಗಳನ್ನೇ ಸ್ಟೇಟ್ಮೆಂಟಿನ ರೂಪದಲ್ಲಿ ಕ್ವೆಶನ್ ಆಗಿ ಕೇಳಬಹುದು. ಆದ್ದರಿಂದ ಆಬ್ಜೆಕ್ಟಿವ್ ಸುಲಭವಾಗಿ ನಾವು ನೆನ್ಪಿಟ್ಕೊಳ್ಬಹುದು. ಮೊದಲನೇ ಆಬ್ಜೆಕ್ಟಿವ್ ಏನು ಅಂತಂದ್ರೆ, ಗ್ರಿಡ್ ಕನೆಕ್ಟೆಡ್ SPV ರೂಫ್ ಟಾಪ್ ಅಥವಾ ಸ್ಮಾಲ್ SPV ಪವರ್ ಜನರೇಟಿಂಗ್ ಪ್ಲಾಂಟ್ಸ್ ಗಳನ್ನ ನಾವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ, ಅಂದ್ರೆ ಈಗ ಸದ್ಯಕ್ಕೆ ನಾವು ವಾಸಿಸ್ತಾ ಇರುವಂತ ಮನೆಯ ಮೇಲ್ಗಡೆ ಇರುವಂತ ಮೇಲ್ಛಾವಣಿಯ ಏರಿಯಾವನ್ನ ಬಳಕೆ ಮಾಡಿಕೊಂಡು, ಅಥವಾ ಸಮುದಾಯದ ಹಂತದಲ್ಲಿ ಅಥವಾ ಸಂಸ್ಥೆಯ ಹಂತದಲ್ಲಿ ಅಥವಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸ್ ಗಳ ಮೇಲೆ ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಗಳ ಮೇಲೆ ಈ ಮೇಲ್ಛಾವಣಿಯನ್ನ ಬಳಕೆ ಮಾಡಿಕೊಂಡು ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದು. ಇದು ನಮಗೆ ಅರ್ಥ ಆಗಿದೆ. ಇದು ಮೊದಲನೇ ಆಬ್ಜೆಕ್ಟಿವ್. ಎರಡನೇ ಆಬ್ಜೆಕ್ಟಿವ್ ಏನು ಅಂತಂದ್ರೆ, ಈ ರೀತಿಯಾಗಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವುದರ ಮುಖಾಂತರವಾಗಿ ನಾವು ಈಗ ಸದ್ಯಕ್ಕೆ ಫಾಸಿಲ್ ಫ್ಯೂಯಲ್ ಅನ್ನ ಬಳಕೆ ಮಾಡಿಕೊಂಡು ವಿದ್ಯುತ್ ಅನ್ನ ಏನು ಉತ್ಪಾದನೆ ಮಾಡ್ತಿದೀವಿ ಅದರ ಅವಲಂಬನೆಯನ್ನ ಕಡಿಮೆ ಮಾಡೋದು. ಫಾರ್ ಎಕ್ಸಾಂಪಲ್ ಡೇಟಾ ಹೇಳ್ತವೆ, ಈಗ ಸದ್ಯಕ್ಕೆ ಇಂಡಿಯಾದ ಎನರ್ಜಿ ಬಾಸ್ಕೆಟ್ ಅನ್ನ ನೋಡಿದ್ರೆ ಇಂಡಿಯಾ 2/3 ಆಫ್ ಎನರ್ಜಿಯನ್ನ ಎಲ್ಲಿಂದ ತಗೊಂಡ್ ಬರ್ತಾ ಇದೆ ಅಂತಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ ಗಳಿಂದ ತಗೊಂಡ್ ಬರ್ತಾ ಇದೆ. ಅಂದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿರುವಂತ ವಿದ್ಯುತ್ 2/3 ಭಾಗ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳಿಂದ ಬರ್ತಾ ಇದೆ. ಈ ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳು ಫಾಸಿಲ್ ಫ್ಯೂಯಲ್
ಅಂದ್ರೆ ಕೋಲ್, ಗ್ಯಾಸ್ ಇಂಥ ಫ್ಯೂಯಲ್ಗಳ ಮೇಲೆ ಅವಲಂಬನೆಯನ್ನ ಹೊಂದಿದವೆ. ಕೋಲ್ ಆಗಿರಬಹುದು, ಗ್ಯಾಸ್ ಆಗಿರಬಹುದು, ಅಥವಾ ಯಾವುದೇ ಫಾಸಿಲ್ ಫ್ಯೂಯಲ್ ಆಗಿರಬಹುದು, ಪೆಟ್ರೋಲ್, ಡೀಸೆಲ್, ಇವೆಲ್ಲವೂ ಇಂದಲ್ಲ ನಾಳೆ ಖಾಲಿ ಆಗುವಂತ ಸಂಪನ್ಮೂಲಗಳು ಆಗಿದ್ದಾವೆ. ಜೊತೆಗೆ ಸಾಕಷ್ಟು ಮಾಲಿನ್ಯಕಾರಕ ಸಂಪನ್ಮೂಲಗಳು ಇವಾಗಿದ್ದಾವೆ. ಆದ್ದರಿಂದ ಮಾಲಿನ್ಯವನ್ನ ಕಡಿಮೆ ಮಾಡಬೇಕು ಅಂತಂದ್ರೆ, ಅದರಲ್ಲೂ ಖಾಲಿ ಆಗ್ತಾ ಇರುವಂತಹ ಈ ಸಂಪನ್ಮೂಲಗಳಿಂದ ಹೊರಗಡೆ ಬಂದು ನಾವು ನಮ್ಮ ಎಕಾನಮಿಯನ್ನ ಫ್ಯೂಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಡೆವಲಪ್ ಮಾಡಬೇಕು ಅಂತಂದ್ರೆ ನಾವು ಫಾಸಿಲ್ ಫ್ಯೂಯಲ್ಗಳ ಮೇಲೆ ಇರುವಂತಹ ಡಿಪೆಂಡೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾವು ದೊಡ್ಡ ದೊಡ್ಡ ಮೆಗಾ ಸೋಲಾರ್ ಪಾರ್ಕ್ ಗಳ ಜೊತೆಗೆ ನಮ್ಮಲ್ಲಿ ಈಗಾಗಲೇ ಅವೈಲೇಬಲ್ ಇರುವಂತಹ ರೂಫ್ ಟಾಪ್ ಅನ್ನ ಕೂಡ ಬಳಕೆ ಮಾಡ್ಕೊಳ್ಬೇಕಾಗಿದೆ. ಯಾಕೆಂತಂದ್ರೆ ಮೆಗಾ ಸೋಲಾರ್ ಪಾರ್ಕ್ ಒಂದನ್ನ ತರಬೇಕು ಅಂತಂದ್ರೆ ಸಾಕಷ್ಟು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಳ್ಬೇಕು. ಇಷ್ಟೊಂದು ಸ್ಥಳ ನಮಗೆ ಸುಲಭವಾಗಿ ಸಿಗೋದಿಲ್ಲ ಇಂಡಿಯಾದಲ್ಲಿ. ಆದ್ದರಿಂದ ನಾವು ರೂಫ್ ಟಾಪ್ ಅನ್ನ ಬಳಕೆ ಮಾಡ್ಕೊಳ್ಬೇಕು. ಅದನ್ನೇ ಈ ಸ್ಕೀಮ್ ಮಾಡ್ತಾ ಇದೆ. ನಂತರ ಇನ್ನೊಂದು ಆಬ್ಜೆಕ್ಟಿವ್ ಈ ಸ್ಕೀಮಿನ ಅಡಿಯಲ್ಲಿ ಗವರ್ನಮೆಂಟ್ ಹೇಳೋದು ಅಂತಂದ್ರೆ, ಈ ಸೋಲಾರ್ ಎನರ್ಜಿ ಸೆಕ್ಟರ್ ಅಲ್ಲಿ ಹೂಡಿಕೆಯನ್ನ ಜಾಸ್ತಿ ಮಾಡಬೇಕಾಗಿದೆ. ಹೂಡಿಕೆಯನ್ನ ಜಾಸ್ತಿ ಮಾಡಲಿಕ್ಕೆ ಬೇಕಾಗಿರುವಂತ ಎನೇಬ್ಲಿಂಗ್ ಎನ್ವಿರಾನ್ಮೆಂಟ್, ಒಂದು ಪರಿಸರವನ್ನ ಸೃಷ್ಟಿಸಬೇಕು ಅನ್ನುವಂತ ಆಬ್ಜೆಕ್ಟಿವ್ ಅನ್ನ ಹೇಳುತ್ತೆ ಗವರ್ನಮೆಂಟ್. ಇಲ್ಲಿ ಹೂಡಿಕೆಯನ್ನ ಯಾರು ಮಾಡಬೇಕು? ಒಂದು ಪ್ರೈವೇಟ್ ಸೆಕ್ಟರ್ ಮಾಡಬೇಕಾಗಿದೆ, ಇನ್ನೊಂದು ಸ್ಟೇಟ್ ಗವರ್ನಮೆಂಟ್ಗಳು ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ ಎಲೆಕ್ಟ್ರಿಸಿಟಿ ಅನ್ನೋದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ ಆಗಿದೆ. ಕಾನ್ಸ್ಟಿಟ್ಯೂಷನ್ 7th ಶೆಡ್ಯೂಲ್ ಅಲ್ಲಿ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರುವಂತ ಒಂದು ಸಬ್ಜೆಕ್ಟ್ ಎಲೆಕ್ಟ್ರಿಸಿಟಿ ಆಗಿದೆ. ಅದರಿಂದ ಸ್ಟೇಟ್ ಗವರ್ನಮೆಂಟ್ಗಳು ತಮ್ಮ ಕಡೆಯಿಂದ ಹೂಡಿಕೆಯನ್ನ ಮಾಡಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಇಂಡಿವಿಜುವಲ್ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗಿದೆ. ಅದಕ್ಕೆ ಒಂದು ಅವಕಾಶ ಈ ರೂಫ್ ಟಾಪ್ ಸೋಲಾರ್ ಪವರ್ ಆಗಿದೆ. ನಂತರ ಈ ಸ್ಕೀಮಿನ ಇನ್ನೊಂದು ಆಬ್ಜೆಕ್ಟಿವ್ ಅಂತಂದ್ರೆ, ನಾವು ರೂಫ್ ಟಾಪ್ ಅಲ್ಲಿ ಸೋಲಾರ್ ಎನರ್ಜಿಯನ್ನ ಉತ್ಪಾದನೆ ಮಾಡಿ ಅದನ್ನ ಗ್ರಿಡ್ ಗೆ ಕನೆಕ್ಟ್ ಮಾಡಿ ನಾವು ಸಪ್ಲೈ ಮಾಡುವ ಹಾಗೆ ಆಗಬೇಕು. ಅಂದ್ರೆ ಒಂದು ಮನೆಯಲ್ಲಿ ಉತ್ಪಾದನೆ ಆಗ್ತಾ ಇರುವಂತಹ ವಿದ್ಯುತ್ತು ನೆಟ್ವರ್ಕ್, ಆ ರಾಜ್ಯದಾದ್ಯಂತ ಇರುವಂತಹ ನೆಟ್ವರ್ಕ್ ಗೆ ಕನೆಕ್ಟ್ ಆಗಿ ಸಪ್ಲೈ ಆಗಬೇಕು ಅಂತ ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು ಅಂತ ಈ ಒಂದು ಸ್ಕೀಮ್ ಅಲ್ಲಿ ಗವರ್ನಮೆಂಟ್ ಆಬ್ಜೆಕ್ಟಿವ್ ಆಗಿ ಹೇಳಿದೆ. ಇಷ್ಟು ನಮಗೆ ಓವರಾಲ್ ಈ ಒಂದು ಸ್ಕೀಮಿನ ಆಬ್ಜೆಕ್ಟಿವ್ಸ್ಗಳು ಸಿಂಪಲ್ ಆಗಿ ಇದಾವೆ, ಜನರಲ್ ಆಗಿ ಇದಾವೆ. ಆದ್ದರಿಂದ ಇನ್ ಕೇಸ್ ಕ್ವೆಶ್ಚನ್ ಅಲ್ಲಿ ಸ್ಟೇಟ್ಮೆಂಟ್ ಆಗಿ ಬಂದಿದೆ ಆದ್ರೆ ನೀವು ಸುಲಭವಾಗಿ ಐಡೆಂಟಿಫೈ ಮಾಡಬಹುದು. ನಂತರ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಯಾರು ಅಂದ್ರೆ, ಈ ಸ್ಕೀಮ್ ಅನ್ನ ರೂಫ್ ಟಾಪ್ ಸೋಲಾರ್ ಸ್ಕೀಮ್ ಅನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆಯಾ ರಾಜ್ಯದ ಡಿಸ್ಕಾಮ್ಸ್ಗಳು ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ, ಒಂದು ಮನೆಯ ಮೇಲ್ಗಡೆ ಮೇಲ್ಚಾವಣಿಯಲ್ಲಿರುವಂತ ಸೋಲಾರ್ ಪ್ಯಾನಲ್ ಉತ್ಪಾದನೆ ಮಾಡಿರುವಂತಹ ವಿದ್ಯುತ್ ಅನ್ನ ಯಾರು ತಮ್ಮ ಗ್ರಿಡ್ ಅಲ್ಲಿ ಈ ವಿದ್ಯುತ್ ಅನ್ನ ಅಲೋ ಮಾಡಿ ಬೇರೆಯವರಿಗೆ ಸಪ್ಲೈ ಮಾಡೋದು ಯಾರು ಅಂತಂದ್ರೆ ಡಿಸ್ಕಾಮ್ಸ್ಗಳು. ಅದಕ್ಕೋಸ್ಕರ ಅದರಿಂದ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗಳು ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಆಯಾ ರಾಜ್ಯದಲ್ಲಿ. ನಂತರ ಈ ಸ್ಕೀಮ್ ಅಲ್ಲಿ ಈ ಪ್ಯಾನೆಲ್ಗಳನ್ನ, ಸೋಲಾರ್ ಪ್ಯಾನೆಲ್ಗಳನ್ನ ಖರೀದಿ ಮಾಡ್ಕೊಳ್ಳಿಕ್ಕೆ ಅಂತ ಒಂದಷ್ಟು ಸಬ್ಸಿಡಿಯನ್ನ ಕೊಡ್ಲಾಗ್ತಾ ಇದೆ. ಹೇಗೆ ಅಂತಂದ್ರೆ, ಮೊದಲ 3 ಕಿಲೋವ್ಯಾಟ್ ಅಷ್ಟು ಸೋಲಾರ್ ಎನರ್ಜಿಯನ್ನ ಉತ್ಪಾದನೆ ಮಾಡ್ಲಿಕ್ಕೆ 40% ಅಷ್ಟು ಸಬ್ಸಿಡಿಯನ್ನ ಕೊಡ್ಲಾಗತ್ತೆ. ಅಂದ್ರೆ ಪ್ಯಾನೆಲ್ಗಳನ್ನ ಖರೀದಿ ಮಾಡ್ಕೊಳ್ತಾ ಇರಬೇಕಾದ್ರೆ ನಮಗೆ 40% ಅಷ್ಟು ಸಬ್ಸಿಡಿ ಸಿಗುತ್ತೆ. 40% ಅಷ್ಟು ಕಾಸ್ಟ್ ಅನ್ನ ಗವರ್ನಮೆಂಟೇ ಭರಿಸುತ್ತೆ. ನಂತರದ ಅಂದ್ರೆ 3 ಕಿಲೋವ್ಯಾಟ್ ಗಿಂತ ಜಾಸ್ತಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತ ಸೋಲಾರ್ ಪ್ಯಾನೆಲ್ ಅನ್ನ ನಾವೇನಾದ್ರೂ ಖರೀದಿ ಮಾಡಿದೆ ಆದ್ರೆ ಅಪ್ ಟು 10 ಕಿಲೋವ್ಯಾಟ್ ಇರುವಂತ ಈ ಪ್ಯಾನೆಲ್ಗಳ ವಿಷಯವಾಗಿ 20% ಸಬ್ಸಿಡಿ ನಮಗೆ ಸಿಗುತ್ತೆ. ಅದೇ ರೆಸಿಡೆನ್ಷಿಯಲ್ ಕನ್ಸ್ಯೂಮರ್ ಅಂದ್ರೆ, ಈಗ ನನ್ನ ಮನೆಗೆ ನಾನೇನಾದ್ರೂ ಸೋಲಾರ್ ಪ್ಯಾನೆಲ್ಗಳನ್ನ ತರಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ನಾನು ವೆಂಡರಿನ ಹತ್ತಿರ ಹೋಗಿ ಆ ಸೋಲಾರ್ ಪ್ಯಾನೆಲ್ಗೆ ಏನು ಕಾಸ್ಟ್ ಇದೆಯೋ ಆ ಕಾಸ್ಟ್ ಅಲ್ಲಿ ಸಬ್ಸಿಡಿಯನ್ನ ಕಡಿಮೆ ಮಾಡಿ ನಾನು ಇವರಿಗೆ ಹಣವನ್ನ ಕೊಡಬಹುದು. ಆ ಸಬ್ಸಿಡಿ ಅಮೌಂಟ್ ಏನಿದೆ ಅದು ಮಿನಿಸ್ಟ್ರಿ ವೆಂಡರ್ಗೆ ಕೊಡುತ್ತೆ. ಇಷ್ಟು ನಮಗೆ ಓವರಾಲ್ ಈ ಸ್ಕೀಮಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕಾದಂಥದ್ದು. ಆದರೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಿಮಗೆ ಒಂದು ಕ್ವೆಶ್ಚನ್ ಇದೆ. ಅದೇನು ಅಂತಂದ್ರೆ, PM ಕುಸುಮ್ ಅನ್ನುವಂಥ ಒಂದು ಸ್ಕೀಮ್ ಇದೆ. ಈ PM ಕುಸುಮ್ ಸ್ಕೀಮ್ ಯಾವುದರ ಬಗ್ಗೆ ಮಾತಾಡ್ತಾ ಇದೆ? ಅಫ್ಕೋರ್ಸ್ ನಾನು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕ್ವೆಶ್ಚನ್ ಕೇಳಿದ್ದೀನಿ ಅಂತಂದ್ರೆ ಇದು ಸೋಲಾರ್ ಎನರ್ಜಿ ರಿಲೇಟೆಡ್ ಆಗೇ ಇದೆ. ಆದರೆ ಈ ಸ್ಕೀಮ್ ಅಲ್ಲಿ ಆಬ್ಜೆಕ್ಟಿವ್ ಏನು, ಯಾರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಈ ಕ್ವೆಶ್ಚನ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಉತ್ತರವನ್ನ ಕೊಡಬೇಕು. ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಟೂ ಬಿಗ್ ಟು ಫೇಲ್ ಲಿಸ್ಟ್ ಅಥವಾ ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅನ್ನುವಂಥ ಒಂದು ಲಿಸ್ಟಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಎಕಾನಮಿಯಲ್ಲಿ ಬ್ಯಾಂಕ್ಸ್ಗಳು, ಅದರಲ್ಲೂ ಟಾಪ್ ಬ್ಯಾಂಕ್ಗಳು ಅಂತ ಏನಿರ್ತವೆ, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ SBI, ಇಂಥ ಬ್ಯಾಂಕ್ಗಳು ಎಷ್ಟು ದೊಡ್ಡ ಸೈಜನ್ನ ಹೊಂದಿರ್ತವೆ ಅಂತಂದ್ರೆ ಮತ್ತು ಎಷ್ಟು ಕಾಂಪ್ಲೆಕ್ಸ್ ಆಪರೇಷನ್ಸ್ಗಳನ್ನು, ಸಂಕೀರ್ಣವಾದಂಥ ಆಪರೇಷನ್ಸ್ಗಳನ್ನು ಮಾಡ್ತಾ ಇರ್ತವೆ ಅಂತಂದ್ರೆ ಮತ್ತು ಎಷ್ಟು ಇಂಟರ್ ಕನೆಕ್ಟೆಡ್ನೆಸ್ ಅನ್ನ ಹೊಂದಿರ್ತವೆ ಅಂತಂದ್ರೆ, ಇಂಥ ದೊಡ್ಡ ಬ್ಯಾಂಕ್ಗಳು ಏನಾದರೂ ಫೇಲ್ ಆಗಿದೆ ಆದರೆ ಎಂಟೈರ್ ಎಕಾನಮಿಗೆ, ಎಂಟೈರ್ ಸೊಸೈಟಿಗೆ, ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಆಗುವಂತ ಸಾಧ್ಯತೆ ಇರುತ್ತೆ. ಎಂಟೈರ್ ಆರ್ಥಿಕ ವ್ಯವಸ್ಥೆಯೇ ಇಂಥ ದೊಡ್ಡ ಬ್ಯಾಂಕ್ಗಳ ಮೇಲೆ ಅವಲಂಬನೆಯನ್ನ ಹೊಂದಿರುತ್ತೆ. ಅಂತ ಬ್ಯಾಂಕ್ಗಳನ್ನ ಅಂದ್ರೆ ಅಷ್ಟರ ಮಟ್ಟಿಗೆ ಗಾತ್ರವನ್ನ ಹೊಂದಿರುವಂತ, ಅಷ್ಟರ ಮಟ್ಟಿಗೆ ಸಂಕೀರ್ಣತೆಯನ್ನು ಹೊಂದಿರುವಂಥ, ಅಷ್ಟರ ಮಟ್ಟಿಗೆ ಇಂಟರ್ ಕನೆಕ್ಟೆಡ್ನೆಸ್ ಅನ್ನು ಹೊಂದಿರುವಂಥ, ಫಾರ್ ಎಕ್ಸಾಂಪಲ್ SBI ನಂತ ದೊಡ್ಡ ಬ್ಯಾಂಕ್ಗಳನ್ನು ನಾವು ಒಂದು ಲಿಸ್ಟಲ್ಲಿ ಹಾಕ್ತೀವಿ. ಆ ಲಿಸ್ಟನ್ನೇ ನಾವು ಡೊಮೆಸ್ಟಿಕ್
ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ಕರಿತೀವಿ. ಆ ಲಿಸ್ಟಿನ ಹೆಸರೇ ಹೇಳ್ತಾ ಇದೆ ಡೊಮೆಸ್ಟಿಕ್. ನಮ್ಮ ದೇಶದ ದೇಶೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಸಿಸ್ಟಮ್ಯಾಟಿಕಲಿ ಒಂದು ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗ್ ಅನ್ನುವಂಥ ವ್ಯವಸ್ಥೆಯಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಬ್ಯಾಂಕ್ಗಳು ಇವಾಗಿದ್ದಾವೆ. ಈ ಲಿಸ್ಟ್ ಅಲ್ಲಿ ಇಂಡಿಯಾದ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ RBI ಹೇಳುತ್ತೆ 3 ಇಂಥ ಬ್ಯಾಂಕ್ಗಳು ಇದಾವೆ. ಒಂದು SBI ಬ್ಯಾಂಕ್, ಇನ್ನೊಂದು ICICI ಬ್ಯಾಂಕ್, ಇನ್ನೊಂದು HDFC ಬ್ಯಾಂಕ್. ಈ 3 ಬ್ಯಾಂಕ್ಗಳನ್ನು ನಾವು ಟೂ ಬಿಗ್ ಟು ಫೇಲ್ ಅಥವಾ ಡೊಮೆಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅನ್ನುವಂಥ ಲಿಸ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥ ಮಾತನ್ನ RBI ಹೇಳುತ್ತೆ. ಇಲ್ಲಿ ಟೂ ಬಿಗ್ ಟು ಫೇಲ್ ಅಂತಂದ್ರೆ ಎಷ್ಟು ದೊಡ್ಡ ಗಾತ್ರವನ್ನ ಈ ಬ್ಯಾಂಕ್ಗಳು ಹೊಂದಿರ್ತವೆ ಅಂತಂದ್ರೆ ಈ ಬ್ಯಾಂಕ್ಗಳು ಫೇಲ್ ಆಗಿದ್ದೆ ಆದ್ರೆ ಎಂಟೈರ್ ಆರ್ಥಿಕ ವ್ಯವಸ್ಥೆಗೆ ಇಂಪ್ಯಾಕ್ಟ್ ಆಗೋದಿದೆ. ಆದ್ದರಿಂದ ಇವುಗಳು ಫೇಲ್ ಆಗೋದಿಲ್ಲ ಅಥವಾ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ಆಗ್ಲಿಕ್ಕೆ ಬಿಡೋದಿಲ್ಲ ಅಂತಂದ್ರೆ RBI ಆಗಿರಬಹುದು, ಗವರ್ನಮೆಂಟ್ ಆಗಿರಬಹುದು, ತಮ್ಮ ಕಡೆಯಿಂದ ಎಫರ್ಟ್ಸ್ ಅನ್ನ ಹಾಕ್ತವೆ ಇಂಥ ಬ್ಯಾಂಕ್ಗಳು ಫೇಲ್ ಆಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ. ಆದ್ದರಿಂದ ಓವರಾಲ್ ನಮಗೆ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾಗಿರೋದು ಅಂತಂದ್ರೆ ಟೂ ಬಿಗ್ ಟು ಫೇಲ್ ಅಥವಾ ಡೊಮೆಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅನ್ನುವಂಥ ಒಂದು ಲಿಸ್ಟ್. ಈ ಲಿಸ್ಟ್ ಇದರ ಅರ್ಥ ಏನು ಮತ್ತು ಈ ಲಿಸ್ಟಲ್ಲಿ ಸದ್ಯಕ್ಕೆ ಇರುವಂಥ 3 ಬ್ಯಾಂಕ್ಗಳು ಯಾವ್ಯಾವು ಇಷ್ಟು ನಿಮಗೆ ಅರ್ಥ ಆಗಿದ್ರೆ ಸಾಕು. ನಂತರ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲ್ ಶಾಡೋ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ನಮಗೆ ಅರ್ಥ ಆದರೆ ಸಾಕು. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಶಾಡೋ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಏನು, ಅದರ ಹೆಸರೇ ಹೇಳ್ತಾ ಇದೆ. ನಾವು ಒಬ್ಬ ಉದ್ಯಮಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಉದ್ಯಮಿ ಹೇಗೆ ಅಂತಂದ್ರೆ ಒಂದು ಲೆಜಿಟಮೇಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನೇ ಕೊಡ್ತಾ ಇರೋದು, ಅಂದ್ರೆ ಕಾನೂನು ಅಲೋ ಮಾಡಿರುವಂತ ಉತ್ಪನ್ನಗಳನ್ನೇ ಮಾರಾಟ ಮಾಡ್ತಾ ಇರೋದು. ಆದರೆ ಈ ಉದ್ಯಮಿ ಯಾವುದೇ ಕಾರಣಕ್ಕೂ ತನ್ನ ಬಿಸ್ನೆಸ್ ಅನ್ನ ಗವರ್ನಮೆಂಟಿನ ಹತ್ತಿರ ರಿಜಿಸ್ಟರ್ ಮಾಡಿಸಿಕೊಂಡಿಲ್ಲ ಅಂತ ಒಬ್ಬ ಉದ್ಯಮಿಯನ್ನ ನಾವು ಶಾಡೋ ಎಂಟರ್ಪ್ರಿನರ್ ಅಂತ ಕರಿತೀವಿ. ಇದರ ಅರ್ಥ ಸಿಂಪಲ್ ಟರ್ಮ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ಫುಡ್ ಅನ್ನೇ ತೆಗೆದುಕೊಳ್ಳೋಣ. ಸ್ಟ್ರೀಟ್ ಫುಡ್ ಅಲ್ಲಿ ಅಲ್ಲಿರುವಂತ ಉದ್ಯಮಿ ತನ್ನ ಉತ್ಪನ್ನವನ್ನ ಮಾರಾಟ ಮಾಡ್ತಾ ಇದ್ದಾನೆ. ಅದು ಲೆಜಿಟಮೇಟೆ, ಅದು ಕಾನೂನು ಬಾಹಿರ ಏನೂ ಅಲ್ಲ. ಆದರೆ ತನ್ನ ಉದ್ಯಮವನ್ನ ಗವರ್ನಮೆಂಟಿನ ಹತ್ತಿರ ರಿಜಿಸ್ಟರ್ ಮಾಡಿಸಿಕೊಂಡಿಲ್ಲ ಅಂತಂದ್ರೆ ತಾನು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ. ಇದರಿಂದ ಗವರ್ನಮೆಂಟ್ಗೆ ನಷ್ಟ ಆಗುತ್ತೆ. ಮತ್ತು ಟ್ಯಾಕ್ಸ್ ಅನ್ನ ಪೇ ಮಾಡ್ತಿಲ್ಲ ಅಂತಂದ್ರೆ ತನಗೆ ಬರುವಂತ ಬೆನಿಫಿಟ್ಗಳು ಏನಿದಾವೆ, ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಫೆಸಿಲಿಟೀಸ್ಗಳು ಆಗಿರಬಹುದು, ಸಬ್ಸಿಡೀಸ್ಗಳು ಆಗಿರಬಹುದು, ಟ್ಯಾಕ್ಸೇಷನ್ ಬೆನಿಫಿಟ್ಸ್ಗಳು ಆಗಿರಬಹುದು, ಇವ್ಯಾವೂ ಆ ಉದ್ಯಮಿಗೆ ಸಿಗ್ತಾ ಇಲ್ಲ. ಇದು ಆ ಉದ್ಯಮಿಗೆ ಆಗ್ತಾ ಇರುವಂತ ನಷ್ಟ. ಇನ್ನೊಂದು ಗವರ್ನಮೆಂಟ್ಗೂ ನಷ್ಟ ಆಗ್ತಾ ಇದೆ. ಯಾಕೆ ಅಂತಂದ್ರೆ ತೆರಿಗೆ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಇಂಥ ಶಾಡೋ ಎಂಟರ್ಪ್ರಿನರ್ಸ್ಗಳ ಬಗ್ಗೆ ನಮಗೆ ನಮ್ಮ ಎಕಾನಮಿಯಲ್ಲಿ ಡೇಟಾ ಹೆಚ್ಚಾಗಿ ಸಿಗೋದಿಲ್ಲ ಅಂತಂದ್ರೆ ಗವರ್ನಮೆಂಟ್ ಆಗಿರಬಹುದು, RBI ಆಗಿರಬಹುದು. ಗವರ್ನಮೆಂಟ್ ತನ್ನ ಫಿಸ್ಕಲ್ ಪಾಲಿಸಿಯನ್ನ ತರುತ್ತೆ, RBI ತನ್ನ ಮಾನಿಟರಿ ಪಾಲಿಸಿಯನ್ನ ತರುತ್ತೆ. ಎಲ್ಲವೂ ಆರ್ಥಿಕತೆಯನ್ನ ಟಾರ್ಗೆಟ್ ಮಾಡಿರ್ತವೆ. ಅದರ ಆರ್ಥಿಕತೆಯ ಒಂದಷ್ಟು ಭಾಗ ಈ ರೀತಿಯಾಗಿ ಶಾಡೋ ಎಂಟರ್ಪ್ರಿನರ್ಶಿಪ್ ಆಗಿ ಹೋಗ್ತಾ ಇದೆ. ಇವರನ್ನ ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ ಗವರ್ನಮೆಂಟ್ಗೆ ಆಗಿರಬಹುದು, RBIಗೆ ಆಗಿರಬಹುದು. ಯಾಕೆಂತಂದ್ರೆ ಈ ಒಂದು ಭಾಗದ ಬಗ್ಗೆ ಗವರ್ನಮೆಂಟ್ ಅಥವಾ RBIಗೆ ಡೇಟಾ ಇರೋದಿಲ್ಲ. ಅದಕ್ಕೋಸ್ಕರ ಇಷ್ಟು ನಮಗೆ ಎಫೆಕ್ಟ್ ಶಾಡೋ ಎಂಟರ್ಪ್ರಿನರ್ಶಿಪ್ ಇಂದ ಆಗುವಂತ ಪಾಸಿಟಿವ್ ಅಂಡ್ ನೆಗೆಟಿವ್ ಎಫೆಕ್ಟ್. ಪಾಸಿಟಿವ್ ಅಲ್ಲಿ ಈ ಶಾಡೋ ಎಂಟರ್ಪ್ರಿನರ್ಸ್ಗಳು ಸಾಕಷ್ಟು ಎಂಟರ್ಪ್ರಿನರ್ಶಿಪ್ ಅನ್ನ ಕೊಡ್ತಾ ಇರ್ತಾರೆ, ಉದ್ಯೋಗವನ್ನ ಸೃಷ್ಟಿಸ್ತಾ ಇರ್ತಾರೆ, ಆರ್ಥಿಕ ಚಟುವಟಿಕೆಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ, ಒಟ್ಟಾರೆಯಾಗಿ ಆರ್ಥಿಕ ವ್ಯವಸ್ಥೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಆದರೆ ಇನ್ನೊಂದು ಕಡೆ ನೆಗೆಟಿವ್ ಎಫೆಕ್ಟ್ ಅಂತಂದ್ರೆ ಇವರು ಶಾಡೋನಲ್ಲಿ ಇರುವ ಕಾರಣದಿಂದಾಗಿ, ಗವರ್ನಮೆಂಟಿನ ಕಣ್ಣಿನ ಬೆಳಕಿಗೆ ಬರದೇ ಇರುವ ಕಾರಣದಿಂದಾಗಿ, ಟ್ಯಾಕ್ಸೇಷನ್ ಸಿಸ್ಟಮಿನ ಒಳಗಡೆ ಬರದೇ ಇರುವ ಕಾರಣದಿಂದಾಗಿ ಒಂದು ಗವರ್ನಮೆಂಟ್ಗೂ ನಷ್ಟ ಆಗುತ್ತೆ, ತೆರಿಗೆಯ ಕಲೆಕ್ಷನ್ ಕಡಿಮೆ ಆಗೋದ್ರಿಂದ. ಇನ್ನೊಂದು ಕಡೆ ಎಂಟರ್ಪ್ರಿನರ್ಗೂ ನಷ್ಟ ಆಗುತ್ತೆ. ಯಾಕೆಂತಂದ್ರೆ ಗವರ್ನಮೆಂಟ್ ಅಥವಾ ಬ್ಯಾಂಕಿಂಗ್ ವ್ಯವಸ್ಥೆ ಅವರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಓವರ್ ಆಲ್ ಆರ್ಥಿಕ ವ್ಯವಸ್ಥೆಗೆ ನಷ್ಟ ಆಗುತ್ತೆ. ಯಾಕೆಂತಂದ್ರೆ ಅವರ ಬಗ್ಗೆ ಡೇಟಾ ಇರೋದಿಲ್ಲ, ಅವರ ಆರ್ಥಿಕ ಚಟುವಟಿಕೆಗಳ ಬಗ್ಗೆ, ಅವರ ಗ್ರೋತಿನ ಬಗ್ಗೆ ನಾವು ಎಸ್ಟಿಮೇಷನ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಅಸಿಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ನಮಗೆ ಶಾಡೋ ಎಂಟರ್ಪ್ರಿನರ್ಶಿಪ್ ಬಗ್ಗೆ ತಿಳಿದಿರಬೇಕಾದಂತ ಪಾಯಿಂಟ್ಸು. ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಇದೇ ವಾರ ನೀತಿ ಆಯೋಗ್ ಪಬ್ಲಿಷ್ ಮಾಡಿದಂತ ಇಂಡಿಯಾ ಇನೋವೇಷನ್ ಇಂಡೆಕ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಇಂಡೆಕ್ಸ್ ಅಲ್ಲಿ ಕರ್ನಾಟಕ ಸ್ಟೇಟು ಮೋಸ್ಟ್ ಇನೋವೇಟಿವ್ ಮೇಜರ್ ಸ್ಟೇಟ್ ಆಗಿ ಎಮರ್ಜ್ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನು ನೋಡೋಣ ಇಂಡಿಯಾ ಇನೋವೇಷನ್ ಇಂಡೆಕ್ಸಿನ ಬಗ್ಗೆ. ಮೊದಲಿಗೆ ಈ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅನ್ನೋದು ಅದರ ಹೆಸರೇ ಹೇಳ್ತಾ ಇದೆ ಇನೋವೇಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇನೋವೇಷನ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಇಂಡಿಯಾದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಅದನ್ನ ರ್ಯಾಂಕ್ ಮಾಡುವಂತ ಇಂಡೆಕ್ಸ್ ಇದಾಗಿದೆ. ಯಾರು ರ್ಯಾಂಕ್ ಮಾಡ್ತಾರೆ? ನೀತಿ ಆಯೋಗ್ ಈ ಒಂದು ರ್ಯಾಂಕ್ ಅನ್ನ ಪಬ್ಲಿಷ್ ಮಾಡುತ್ತೆ. ಅದಕ್ಕೋಸ್ಕರ ನೀತಿ ಆಯೋಗ್ ದಿ ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟೇಟಿವ್ನೆಸ್ ಅನ್ನುವಂತ ಒಂದು ಸಂಸ್ಥೆಯ ಸಹಾಯವನ್ನ ಕೂಡ ತೆಗೆದುಕೊಳ್ಳುತ್ತೆ. ಈ ಒಂದು ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅನ್ನ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಇರುವಂತಹ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸಿನ ಆಧಾರದ ಮೇಲೆ ಡೆವಲಪ್ ಮಾಡಲಾಗಿದೆ. ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ? ಒಂದು ಕಡೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್,
ಇನ್ನೊಂದು ಕಡೆ ಇನ್ಸೀಡ್ ಅನ್ನುವಂಥ ಒಂದು ಆರ್ಗನೈಸೇಷನ್, ಇನ್ನೊಂದು ಕಡೆ ಕಾರ್ನೆಲ್ ಯೂನಿವರ್ಸಿಟಿ ಅನ್ನುವಂಥ ಒಂದು ಯೂನಿವರ್ಸಿಟಿ. ಈ ಮೂವರು ಸೇರಿಕೊಂಡು ಈ ಇಂಡೆಕ್ಸ್ ಅನ್ನು ಡೆವಲಪ್ ಮಾಡ್ತಾರೆ. ಇದನ್ನ ಪ್ರತಿ ವರ್ಷ ಪಬ್ಲಿಷ್ ಮಾಡ್ತಾರೆ. ಈಗ ಇಂಡಿಯಾದಲ್ಲಿ ಇದೇ ಒಂದು ಇಂಡೆಕ್ಸಿನ ಆಧಾರದ ಮೇಲೆ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅನ್ನು ನಾವು ಡೆವಲಪ್ ಮಾಡಿದೀವಿ. ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳು ಈ ಇನೋವೇಷನ್ ನ ವಿಷಯವಾಗಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಅನ್ನೋದನ್ನ ಮೆಜರ್ ಮಾಡ್ಲಿಕ್ಕೆ ಇನೋವೇಷನ್ ಎಷ್ಟರ ಮಟ್ಟಿಗೆ ಪ್ರೋಗ್ರೆಸ್ ಅಲ್ಲಿ ಇದೆ ಅನ್ನೋದನ್ನ ಅಳತೆ ಮಾಡ್ಲಿಕ್ಕೋಸ್ಕರ ಬೇರೆ ಬೇರೆ ಇಂಡಿಕೇಟರ್ಸ್ ಗಳನ್ನ ಬಳಕೆ ಮಾಡ್ಕೊಳ್ತೀವಿ. ಇಂಡಿಕೇಟರ್ಸ್ ಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ಜನರಲ್ ಅವೇರ್ನೆಸ್ ಇರಬೇಕು. ಅದಕ್ಕೋಸ್ಕರ ಮೊದಲಿಗೆ ನಂಬರ್ ಆಫ್ PhD ಸ್ಟೂಡೆಂಟ್ಸ್ ಗಳು ಎಷ್ಟರ ಮಟ್ಟಿಗೆ ಇದ್ದಾರೆ. ಯಾಕೆಂತಂದ್ರೆ PhD ಸ್ಟೂಡೆಂಟ್ಸ್ ಗಳು ಸಂಶೋಧನೆಯನ್ನ ಮಾಡ್ತಾರೆ, ಅದಕ್ಕೋಸ್ಕರ ಇನೋವೇಷನ್ ಅನ್ನ ಮಾಡ್ತಾರೆ, ಅದಕ್ಕೋಸ್ಕರ ಮತ್ತು ಆ ಮಾಡಿರುವಂಥ ಇನೋವೇಷನ್ನ ಆಧಾರದ ಮೇಲೆ ನಾಲೆಡ್ಜ್ ಇಂಟೆನ್ಸಿವ್ ಎಂಪ್ಲಾಯ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ನಮ್ಮಲ್ಲಿರುವಂಥ ಜ್ಞಾನದ ಆಧಾರದ ಮೇಲೆ ನಮಗೆ ಉದ್ಯೋಗ ಸಿಗಬೇಕು. ಅಂತ ಉದ್ಯೋಗಗಳು ಎಷ್ಟರ ಮಟ್ಟಿಗೆ ಜನರೇಟ್ ಆಗ್ತಾ ಇದಾವೆ ಆ ರಾಜ್ಯದಲ್ಲಿ. ಜೊತೆಗೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಎನ್ರೋಲ್ ಆಗ್ತಾ ಇದ್ದಾರೆ ಈ ಒಂದು ಫೀಲ್ಡ್ ಅಲ್ಲಿ, ಅಥವಾ ಎಷ್ಟು ಹೈಲಿ ಸ್ಕಿಲ್ಡ್ ಪ್ರೊಫೆಷನಲ್ಸ್ಗಳು ಇದ್ದಾರೆ ಆ ರಾಜ್ಯದಲ್ಲಿ. ಮತ್ತು R&D ವಿಷಯವಾಗಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟಿನ ವಿಷಯವಾಗಿ ಹೂಡಿಕೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಆ ರಾಜ್ಯ. ಈ ಒಂದು R&D ಫಲವಾಗಿ ಎಷ್ಟರ ಮಟ್ಟಿಗೆ ಪೇಟೆಂಟ್ಸ್ಗಳನ್ನು, ಟ್ರೇಡ್ ಮಾರ್ಕ್ಗಳನ್ನು ತನ್ನ ಹೆಸರಿನಲ್ಲಿ ತೆಗೆದುಕೊಂಡಿದೆ ಅಥವಾ ಅಪ್ಲಿಕೇಶನ್ಸ್ಗಳನ್ನು ಫೈಲ್ ಮಾಡಿದೆ ಕಳೆದ 1 ವರ್ಷದಿಂದ. ನಂತರ ಇಂಟರ್ನೆಟ್ ಸಬ್ಸ್ಕ್ರೈಬರ್ಸ್ ಎಷ್ಟರ ಮಟ್ಟಿಗೆ ಇದ್ದಾರೆ ಮತ್ತು ಆ ರಾಜ್ಯದಲ್ಲಿ FDI ಇನ್ಫ್ಲೋ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಮತ್ತು ಸೇಫ್ಟಿ ಮತ್ತು ಲೀಗಲ್ ಎನ್ವಿರಾನ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ. ಯಾಕೆಂತಂದ್ರೆ ಇವೆಲ್ಲವೂ ನಮಗೆ ಇನೋವೇಷನ್ಗೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಎಲ್ಲ ಪ್ಯಾರಾಮೀಟರ್ಸ್ ಗಳನ್ನ ಒಳಗೊಂಡಿದೆ ಇಂಡಿಯಾ ಇನೋವೇಷನ್ ಇಂಡೆಕ್ಸ್. ಈ ವರ್ಷದ ಇಂಡೆಕ್ಸ್ ಅಲ್ಲಿ ಮೇಜರ್ ಸ್ಟೇಟ್ಸ್ ಅನ್ನುವಂತ ಕೆಟಗರಿಯಲ್ಲಿ ಟಾಪ್ 5 ಸ್ಟೇಟ್ಸ್ ಗಳು ಯಾವ್ಯಾವು ಅಂತ ನಾವು ನೋಡೋದಾದ್ರೆ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ಮತ್ತು ಕೇರಳ ಈ ರಾಜ್ಯಗಳು ಕಂಡು ಬರ್ತವೆ. ಅದರಲ್ಲೂ ನಾವು ಅಬ್ಸರ್ವ್ ಮಾಡೋದಾದ್ರೆ ದಕ್ಷಿಣ ಭಾರತದಿಂದಲೇ 4 ರಾಜ್ಯಗಳು ಕಂಡು ಬರ್ತವೆ ಟಾಪ್ 5 ಅಲ್ಲಿ ಈ ಒಂದು ಇಂಡೆಕ್ಸ್ ಅಲ್ಲಿ, ಮೇಜರ್ ಸ್ಟೇಟ್ಸ್ ಅನ್ನುವಂತ ಕೆಟಗರಿಯಲ್ಲಿ. ನಂತರ ಯುಟೀಸ್ ಅನ್ನುವಂತ ಕೆಟಗರಿ ಕೂಡ ಇದೆ, ಹಿಲ್ ಅಂಡ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅನ್ನುವಂತ ಕೆಟಗರಿ ಕೂಡ ಇದೆ. ಸದ್ಯಕ್ಕೆ ಈಗ ಜಸ್ಟ್ ನಮ್ಮ ಜನರಲ್ ಅಬ್ಸರ್ವೇಷನ್ಗೆ ಬರಬೇಕಾಗಿರೋದು ಮೇಜರ್ ಸ್ಟೇಟ್ಸ್ ಕೆಟಗರಿಯಲ್ಲಿ ಟಾಪ್ 5 ಸ್ಟೇಟ್ಸ್ಗಳಲ್ಲಿ ಈ 5 ರಾಜ್ಯಗಳು ಇದ್ದಾವೆ. ಅದೇ ಬಾಟಮ್ ಸ್ಟೇಟ್ಸ್ಗಳನ್ನು ನಾವು ನೋಡಿದ್ರೆ ಬಾಟಮ್ 3 ಸ್ಟೇಟ್ಸ್ಗಳಲ್ಲಿ ಒಂದು ಜಾರ್ಖಂಡ್, ಇನ್ನೊಂದು ಛತ್ತೀಸ್ಗಢ ಮತ್ತು ಕೊನೆಯದಾಗಿ ಬಿಹಾರ್ ರಾಜ್ಯಗಳು ಬರ್ತವೆ. ಅಂದ್ರೆ ಕೊನೆ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು ಅಂತಂದ್ರೆ ಬಿಹಾರ್ ರಾಜ್ಯ. ಇದು ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ನಾವು ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ ಈ ಆರ್ಟಿಕಲ್ ಅಲ್ಲಿ ಇಂಡಿಯನ್ ಸ್ಟಾರ್ ಟಾರ್ಟಾಯ್ಸ್ ಅನ್ನುವಂಥ ಈ ಪ್ರಾಣಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ ಇದೇ ವಾರ ಆಂಧ್ರ ಪ್ರದೇಶದಲ್ಲಿ ಒಂದಷ್ಟು ಇಂಡಿಯನ್ ಸ್ಟಾರ್ ಟಾರ್ಟಾಯ್ಸ್ಗಳನ್ನು ಸೀಸ್ ಮಾಡಲಾಯಿತು. ಇವುಗಳನ್ನು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಸಾಗಾಣಿಕೆ ಮಾಡಬೇಕು, ಇಲ್ಲೀಗಲಿ ಕಾನೂನು ಬಾಹಿರವಾಗಿ ಸಾಗಾಟ ಮಾಡಬೇಕು ಅಂತ ಒಂದು ಕಡೆ ಕಲೆ ಹಾಕಿದ್ರು, ಇದನ್ನ ಸೀಸ್ ಮಾಡಲಾಯಿತು. ಇದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಇಂಡಿಯನ್ ಸ್ಟಾರ್ ಟಾರ್ಟಾಯ್ಸ್ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಿದ್ರೆ, ಮೊದಲಿಗೆ ಈ ಟಾರ್ಟಾಯ್ಸ್ ನಮಗೆ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಮೊದಲಿಗೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ, ಅದರಲ್ಲೂ ಸೌತ್ ಇಂಡಿಯಾದಲ್ಲಿ, ಸೆಂಟ್ರಲ್ ಇಂಡಿಯಾದಲ್ಲಿ, ವೆಸ್ಟರ್ನ್ ಪಾಕಿಸ್ತಾನಲ್ಲಿ, ಶ್ರೀಲಂಕಾದಲ್ಲಿ, ಒಟ್ಟಾರೆಗೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಕಂಡು ಬರುವಂತಹ ಪ್ರಾಣಿ ಇದಾಗಿದೆ. ಎರಡನೇ ಪಾಯಿಂಟ್, ಈ ಒಂದು ಪ್ರಾಣಿಯನ್ನ ಸ್ಟಾರ್ ಟಾರ್ಟಾಯ್ಸ್ ಅನ್ನ ಸದ್ಯಕ್ಕೆ ನಾವೀಗ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಶೆಡ್ಯೂಲ್ 4 ಅಲ್ಲಿ ಹಾಕಿ ಈ ಪ್ರಾಣಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ದೀವಿ. ಈ ಒಂದು ಆಕ್ಟ್ ಅಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಶೆಡ್ಯೂಲ್ಸ್ಗಳು ನಮಗೆ ಬರ್ತವೆ. ಶೆಡ್ಯೂಲ್ 1, 2, 3 ಈ ರೀತಿಯಾಗಿ ಬರ್ತವೆ. ಶೆಡ್ಯೂಲ್ 1 ನಲ್ಲಿ ಹೈಯೆಸ್ಟ್ ಪ್ರೊಟೆಕ್ಷನ್ ಸಿಗುತ್ತೆ. ಯಾವುದಾದ್ರೂ ಒಂದು ಪ್ರಾಣಿಯನ್ನ ಶೆಡ್ಯೂಲ್ 1ಗೆ ಹಾಕಿದೀವಿ ಅಂತಂದ್ರೆ ಆ ಪ್ರಾಣಿಗೆ ಅತಿ ಹೆಚ್ಚಿನ ಪ್ರೊಟೆಕ್ಷನ್ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಟೈಗರ್ ಅನ್ನ, ಫಾರ್ ಎಕ್ಸಾಂಪಲ್ ಎಲಿಫೆಂಟ್ ಅನ್ನ ಈ ಶೆಡ್ಯೂಲ್ ಅಲ್ಲಿ ನಾವು ಹಾಕಿದ್ದೀವಿ. ಅದೇ ರೀತಿಯಾಗಿ ಈಗ ಸದ್ಯಕ್ಕೆ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಸ್ಟಾರ್ ಟಾರ್ಟಾಯ್ಸ್ ಅನ್ನ ನಾವು ಶೆಡ್ಯೂಲ್ 4 ಅಲ್ಲಿ ಹಾಕಿದ್ದೀವಿ. ನಂತರ ಇಂಟರ್ನ್ಯಾಷನಲಿ ನಾವು ನೋಡಿದ್ರೆ ಸೈಟ್ಸ್ ಅನ್ನುವಂತ ಒಂದು ಕನ್ವೆನ್ಷನ್ ಇದೆ. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಸ್ಪೀಶೀಸ್ ಅನ್ನುವಂತ ಒಂದು ಕನ್ವೆನ್ಷನ್ ಇದೆ. ಈ ಕನ್ವೆನ್ಷನ್ ಅಲ್ಲಿ ಕೂಡ ಅಪೆಂಡಿಕ್ಸ್ 1 ನಲ್ಲಿ ಈ ಪ್ರಾಣಿಗೆ ಪ್ರೊಟೆಕ್ಷನ್ ಸಿಕ್ಕಿದೆ. ನಂತರ IUCN ಅಲ್ಲಿ ನೋಡಿದ್ರೆ ಈ ಇಂಡಿಯನ್ ಸ್ಟಾರ್ ಟಾರ್ಟಾಯ್ಸ್ ಅನ್ನೋದು ವಲ್ನರಬಲ್ ಸ್ಟೇಟಸ್ ಅನ್ನ ಹೊಂದಿದೆ. ವಲ್ನರಬಲ್ ಸ್ಟೇಟಸ್ ಅಲ್ಲಿ ಇದೆ ಅಂತಂದ್ರೆ ಈ ಪ್ರಾಣಿಗೆ ಒಂದಷ್ಟು ಥ್ರೆಟ್ಸ್ ಗಳಂತೂ ಇರಲೇಬೇಕು. ಆ ಥ್ರೆಟ್ಸ್ ಗಳಲ್ಲಿ ಮೊದಲನೇ ಥ್ರೆಟ್ ಅಂತಂದ್ರೆ ಇವತ್ತು ನಾವು ಅಗ್ರಿಕಲ್ಚರ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಹೆಚ್ಚು ಹೆಚ್ಚು ನೆಲ
ಎಲ್ಲವನ್ನ ವ್ಯವಸಾಯದ ಅಡಿಯಲ್ಲಿ ತರ್ತಾ ಇದ್ದೀವಿ. ಇದರಿಂದ ಈ ಪ್ರಾಣಿಗೆ ಇದ್ದಂತ ಹ್ಯಾಬಿಟ್ಯಾಟ್ ಏನಿದೆ, ವಾಸಸ್ಥಾನ ಅಂತ ಏನಿದೆ, ಅದು ಕಡಿಮೆ ಆಗ್ತಾ ಇದೆ. ಇನ್ನೊಂದು, ಈ ಒಂದು ಪ್ರಾಣಿಯನ್ನ ಇಲ್ಲಿಗಲಿ ಹಾರ್ವೆಸ್ಟ್ ಮಾಡಿಕೊಂಡು ಪೆಟ್ ಟ್ರೇಡಿಗೋಸ್ಕರ ಅಂದ್ರೆ ಇಂಟರ್ನ್ಯಾಷನಲಿ ಪ್ರಾಣಿಗಳ ವ್ಯಾಪಾರ ಏನು ನಡೆಯುತ್ತೆ, ಅದರಲ್ಲೂ ಇಲ್ಲಿಗಲಿ ಏನು ನಡೆಯುತ್ತೆ ಅದಕ್ಕೆ ಸಪ್ಲೈ ಮಾಡ್ಲಿಕ್ಕೋಸ್ಕರ ಈ ಪ್ರಾಣಿಯನ್ನ ಬೇಟೆ ಆಡ್ತಾರೆ. ಆದ್ದರಿಂದ ಇಂಡಿಯನ್ ಟಾರ್ಟಾಯ್ಸಿನ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರನೇ IUCN ಅಲ್ಲಿ ಈ ಪ್ರಾಣಿಯ ಸ್ಟೇಟಸ್ ಬಂದು ವಲ್ನರಬಲ್ ಮತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಶೆಡ್ಯೂಲ್ 4 ಅಲ್ಲಿ ಈ ಪ್ರಾಣಿಗೆ ಸಂರಕ್ಷಣೆಯನ್ನು ಒದಗಿಸಲಾಗಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಬಂಡೀಪುರ್ ನ್ಯಾಷನಲ್ ಪಾರ್ಕಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ಅಲ್ಲಿ ಇರುವಂತಹ ಕರೆಂಟ್ ಅಫೇರ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ನಮಗೆ, ಆದರೆ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲಿ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಈ ನ್ಯಾಷನಲ್ ಪಾರ್ಕಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅಂತೂ ನಮಗೆ ತಿಳಿದಿರಲೇಬೇಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಆದ್ದರಿಂದ ಈ ಅವಕಾಶವನ್ನ ಬಳಕೆ ಮಾಡಿಕೊಂಡು ಒಂದಷ್ಟು ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ, ಅದರಲ್ಲೂ ಕರ್ನಾಟಕ, ತಮಿಳುನಾಡು, ಕೇರಳ ಈ 3 ರಾಜ್ಯಗಳ ಟ್ರೈ ಜಂಕ್ಷನ್ ಏರಿಯಾದಲ್ಲಿ ಲೊಕೇಟ್ ಆಗಿರುವಂತಹ ನ್ಯಾಷನಲ್ ಪಾರ್ಕ್ ಇದಾಗಿದೆ. ಅದರ ಜೊತೆಗೆ ಈ ನ್ಯಾಷನಲ್ ಪಾರ್ಕ್ ಒಂದು ಲಾರ್ಜರ್ ಏರಿಯಾ ಆಗಿರುವಂತಹ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಈ ರಿಸರ್ವಿನ ಭಾಗ ಆಗಿದೆ. ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ಒಂದು ಮುದುಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಎರಡನೇದು ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಮೂರನೇದು ಬಂಡೀಪುರ್ ನ್ಯಾಷನಲ್ ಪಾರ್ಕ್, ನಾಲ್ಕನೇದು ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಐದನೇದು ಮುಕುರ್ತಿ ನ್ಯಾಷನಲ್ ಪಾರ್ಕ್, ಆರನೇದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್. ಇಷ್ಟು ಏರಿಯಾಗಳು, ಇಷ್ಟು ಪ್ರೊಟೆಕ್ಟೆಡ್ ಏರಿಯಾಗಳು ನಮಗೆ ಒಂದೇ ಒಂದು ಬಯೋಸ್ಪಿಯರ್ ರಿಸರ್ವ್ ನೀಲಗಿರಿ ಬಯೋಸ್ಪಿಯರ್ ರಿಸರ್ವಿನ ಅಡಿಯಲ್ಲಿ ಕಂಡು ಬರ್ತವೆ. ಈಗ ಸದ್ಯಕ್ಕೆ ನಮ್ಮ ಗಮನಕ್ಕೆ ಬೇಕಾಗಿರೋದು ಬಂಡೀಪುರ್ ನ್ಯಾಷನಲ್ ಪಾರ್ಕ್. ಈ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅನ್ನು ನೋಡಿದ್ದೆ ಆದ್ರೆ ಒಂದು ಕಡೆ ಮುದುಮಲೈ ಟೈಗರ್ ರಿಸರ್ವ್ ಕಂಡು ಬರುತ್ತೆ ಈ ಬಂಡೀಪುರ್ ನ್ಯಾಷನಲ್ ಪಾರ್ಕಿನ ಸೌತ್ ಏರಿಯಾದಲ್ಲಿ, ಇನ್ನೊಂದು ಕಡೆ ಸೌತ್ ವೆಸ್ಟ್ ಏರಿಯಾದಲ್ಲಿ ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕಂಡು ಬರುತ್ತೆ, ಮತ್ತು ಈ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಮತ್ತು ನಾಗರಹೊಳೆ ಟೈಗರ್ ರಿಸರ್ವಿನ ನಡುವೆ ಕಬಿನಿ ರಿಸರ್ವಾಯರ್ ಅನ್ನೋದು ಇದೆ. ಅದೇ ಸೆಪರೇಟ್ ಮಾಡುತ್ತೆ ಬಂಡೀಪುರ್ ಮತ್ತು ನಾಗರಹೊಳೆ ಟೈಗರ್ ರಿಸರ್ವ್ ಅನ್ನ. ಜೊತೆಗೆ ಈ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅನ್ನೋದು ಪ್ರಾಜೆಕ್ಟ್ ಟೈಗರಿನ ಅಡಿಯಲ್ಲಿ ಕೂಡ ಐಡೆಂಟಿಫೈ ಆಗಿದೆ. ಜೊತೆಗೆ ಈ ಒಂದು ಪಾರ್ಕ್ ಅಲ್ಲಿ ಕಬಿನಿ ರಿವರ್ ಹಾದು ಹೋಗುತ್ತೆ, ಮೋಯಾರ್ ರಿವರ್ ಹಾದು ಹೋಗುತ್ತೆ, ನುಗು ರಿವರ್ ಹಾದು ಹೋಗುತ್ತೆ. ಈಗ ಸದ್ಯಕ್ಕೆ ಆರ್ಟಿಕಲ್ ಅಲ್ಲಿ ಈ ನುಗು ರಿವರ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪಾರ್ಕ್ ಅಲ್ಲಿ ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟ ಅನ್ನುವಂತ ಒಂದು ಹಿಲ್ ಕೂಡ ಕಂಡು ಬರುತ್ತೆ. ಹೈಯೆಸ್ಟ್ ಪೀಕ್ ಈ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಇರೋದು ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟ. ನಂತರ ಕರ್ನಾಟಕದಲ್ಲೇ ಇತರ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಗಳು ಅಥವಾ ಟೈಗರ್ ರಿಸರ್ವ್ಸ್ಗಳು ಅಂತ ನೋಡಿದ್ರೆ ಭದ್ರಾ ಟೈಗರ್ ರಿಸರ್ವ್, ನಾಗರಹೊಳೆ ಟೈಗರ್ ರಿಸರ್ವ್, ದಾಂಡೇಲಿ ಅನ್ಶಿ ಟೈಗರ್ ರಿಸರ್ವ್, ನಂತರ ಬೆಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್. ಇವೆಲ್ಲದರ ಜೊತೆಗೆ ಇತ್ತೀಚೆಗೆ ಮಲೈ ಮಾದೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಕೂಡ ಒಂದು ಟೈಗರ್ ರಿಸರ್ವ್ ಆಗಿ ಫಾರ್ಮ್ ಮಾಡಬೇಕು ಅನ್ನುವಂತ ಪ್ರಪೋಸಲ್ ಇದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆ ಬಂಡೀಪುರ್ ನ್ಯಾಷನಲ್ ಪಾರ್ಕಿನ ಬಗ್ಗೆ ತಿಳಿದಿರಬೇಕಾದಂತಹ ಪಾಯಿಂಟ್ಸ್. ಜೊತೆಗೆ ನಾವು ಇಲ್ಲಿ ಈ ಒಂದು ಆರ್ಟಿಕಲ್ ಅಲ್ಲಿ ಏಷ್ಯನ್ ಎಲಿಫೆಂಟಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಏಷ್ಯನ್ ಎಲಿಫೆಂಟಿನ ಸ್ಟೇಟಸ್ IUCN ರೆಡ್ ಲಿಸ್ಟ್ ಅಲ್ಲಿ ಎಂಡೇಂಜರ್ಡ್ ಆಗಿದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಶೆಡ್ಯೂಲ್ 1 ನಲ್ಲಿ ನಾವು ಪ್ರೊಟೆಕ್ಷನ್ ನ ಕೊಡ್ತಾ ಇದ್ದೀವಿ ಮತ್ತು ಕನ್ಸರ್ವೇಷನ್ಗೋಸ್ಕರ ಒಂದು ಗಜಯಾತ್ರಾ ಅನ್ನುವಂತ ಇನಿಷಿಯೇಟಿವ್ ಅನ್ನ ತಗೊಂಡು ಬಂದಿದ್ದೀವಿ. ಗಜ ಅನ್ನುವಂತ ಹೆಸರು ಇರೋದ್ರಿಂದ ಇದು ರಿಲೇಟೆಡ್ ಟು ಎಲಿಫೆಂಟ್ ಅಂತ ನಿಮಗೆ ಈಸಿಲಿ ಗೊತ್ತಾಗುತ್ತೆ. ಆದರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಅಂತಂದ್ರೆ ಮೈಕ್ ಪ್ರೋಗ್ರಾಮ್. ಮೈಕ್ ಅಂತಂದ್ರೆ ಮಾನಿಟರಿಂಗ್ ದಿ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್. ಅದರ ಹೆಸರೇ ಹೇಳ್ತಾ ಇದೆ, ಕಾನೂನು ಬಾಹಿರವಾಗಿ ಎಲಿಫೆಂಟ್ಸ್ ಗಳನ್ನ, ಆನೆಗಳನ್ನ ಬೇಟೆ ಆಡೋದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ, ಮಾನಿಟರಿಂಗ್ ಮಾಡ್ಲಿಕ್ಕೋಸ್ಕರ ಈ ಮೈಕ್ ಪ್ರೋಗ್ರಾಮ್ ಅನ್ನ ನಾವು ತಂದಿರೋದು. ಇಂಡಿಯಾ IUCN ಜೊತೆಗೆ ಸೈಟ್ಸಿನ ಜೊತೆಗೆ ಕೈಜೋಡಿಸಿ ಈ ಪ್ರೋಗ್ರಾಮ್ ಅನ್ನ ತಂದಿದೆ. ಈ ಮೈಕ್ ಪ್ರೋಗ್ರಾಮಿನ ಬಗ್ಗೆ 2 ಪಾಯಿಂಟ್ಗಳು ನಿಮಗೆ ನೆನಪಿರಬೇಕು. ಒಂದು, ಈ ಮೈಕ್ ಪ್ರೋಗ್ರಾಮ್ ಅನ್ನ ನಾವು ಏಷ್ಯಾಟಿಕ್ ಎಲಿಫೆಂಟ್ಸ್ ಗಳನ್ನ, ಆನೆಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ತಂದಿರುವಂತದ್ದು. ಎರಡನೇದು, ಈ ಮೈಕ್ ಪ್ರೋಗ್ರಾಮ್ ಅನ್ನ ಇಂಡಿಯಾ ಸೈಟ್ಸ್ ಮತ್ತು IUCN ಅನ್ನುವಂತ ಸಂಸ್ಥೆಗಳ ಜೊತೆಗೆ ಕೈಜೋಡಿಸಿ ತೆಗೆದುಕೊಂಡು ಬಂದಿರೋದು. ಇದರ ಜೊತೆಗೆ ಆನೆಗಳ ಬಗ್ಗೆ ಈಗಾಗಲೇ ನಮಗೆ ಗೊತ್ತಿರುವಂತಹ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನುವಂತ ಪ್ರೋಗ್ರಾಮ್ ಕೂಡ ಇದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ರೇರ್ ಡಿಸೀಸಸ್ ಅನ್ನ ಹೊಂದಿರುವಂತ 2 ಮಕ್ಕಳಿಗೆ ಸಹಾಯವನ್ನ ಮಾಡಲಿಕ್ಕೆ ಡೆಲ್ಲಿ ಹೈಕೋರ್ಟ್ ಹೇಳ್ತಾ ಇದೆ, ಕ್ರೌಡ್ ಫಂಡಿಂಗ್ ಅನ್ನಾದ್ರೂ ಬಳಕೆ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಬೇಕಾಗಿರೋದು ರೇರ್ ಡಿಸೀಸ್ ಅಂದ್ರೆ ಏನು, ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ರೇರ್ ಡಿಸೀಸ್ ಅಂದ್ರೆ ಏನು? ಅದರ ಹೆಸರೇ ಹೇಳ್ತಾ ಇದೆ, ಈ ಕಾಯಿಲೆ ಸಾಕಷ್ಟು ವಿರಳವಾಗಿ ಕಂಡು ಬರುತ್ತೆ, ಸಾಕಷ್ಟು ರೇರ್ ಆಗಿ ಕಂಡು ಬರುತ್ತೆ ಅಂತ ಒಂದು ಕಾಯಿಲೆನ ನಾವು ರೇರ್ ಡಿಸೀಸ್ ಅಂತ ಕರಿತೀವಿ. ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ರೇರ್ ಡಿಸೀಸ್ ಅಂತಂದ್ರೆ ಅದು ಒಂದು ಹೆಲ್ತ್ ಕಂಡೀಷನ್, ಆದರೆ ಅದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಂಡು ಬರೋದಿಲ್ಲ, ಸಾಕಷ್ಟು ಕಡಿಮೆ ಪ್ರಿವೆಲೆನ್ಸ್ ಅನ್ನ ಹೊಂದಿದೆ, ಸಾಕಷ್ಟು ಕಡಿಮೆ ನಂಬರ್ ಆಫ್ ಪೀಪಲ್ ಅನ್ನ
ಅನ್ನ ಅಫೆಕ್ಟ್ ಮಾಡುತ್ತೆ. ಆದರೆ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಡೆಫಿನೇಷನ್ ಒಂದು ನಮ್ಮಲ್ಲಿ ಇಲ್ಲ. ಈಗ ಸದ್ಯಕ್ಕೆ WHO ಹೇಳುತ್ತೆ ಈ ರೇರ್ ಡಿಸೀಸ್ ಅನ್ನೋದು 1,000 ಜನತೆಯಲ್ಲಿ ಒಬ್ಬರಿಗೆ ಇಂಪ್ಯಾಕ್ಟ್ ಮಾಡಿದ್ದೆ, ಆದರೆ 1000ದಲ್ಲಿ ಒಬ್ಬರಿಗೆ ಕಾಯಿಲೆ ಏನಾದರೂ ಬಂದಿದ್ದರೆ ಅಂತ ಕಾಯಿಲೆಯನ್ನು ನಾವು ರೇರ್ ಡಿಸೀಸ್ ಅಂತ ಕರೆಯಬಹುದು ಅಂತ. ಆದರೆ ಇಂಡಿಯಾ ಇಂಥ ಯಾವುದೇ ಒಂದು ಡೆಫಿನೇಷನ್ ಅನ್ನ ತಂದಿಲ್ಲ. ಇನ್ಫ್ಯಾಕ್ಟ್ ನಮ್ಮಲ್ಲಿ ನ್ಯಾಷನಲ್ ರೇರ್ ಡಿಸೀಸ್ ಪಾಲಿಸಿ ಒಂದು ಇದೆ. ಆ ಪಾಲಿಸಿ ಕೂಡ ಯಾವುದೇ ಡೆಫಿನೇಷನ್ ಅನ್ನ ಕೊಟ್ಟಿಲ್ಲ. ಅದರ ಬದಲಿಗೆ ಪಾಲಿಸಿ ಏನು ಹೇಳುತ್ತೆ ಅಂತಂದ್ರೆ ನಾವು ಒಂದು ಡೆಫಿನೇಷನ್ ಅನ್ನ ಡೆವಲಪ್ ಮಾಡಬೇಕು ಅನ್ನುವಂಥ ಮಾತನ್ನ ಪಾಲಿಸಿ ಹೇಳುತ್ತೆ. ನಂತರ ಈ ರೇರ್ ಡಿಸೀಸಸ್ಗಳ ಇನ್ನೊಂದು ಗುಣಲಕ್ಷಣ ಅಂತಂದ್ರೆ ನಮ್ಮಲ್ಲಿರುವಂತಹ ರೇರ್ ಡಿಸೀಸಸ್ಗಳಲ್ಲಿ 80% ರೇರ್ ಡಿಸೀಸಸ್ಗಳು ಜೆನೆಟಿಕ್ ಇನ್ ಒರಿಜಿನ್ ಆಗಿದ್ದಾವೆ. ಅಂದ್ರೆ ಅನುವಂಶೀಯವಾಗಿ ಬರುವಂತಹ ಕಾಯಿಲೆಗಳು ಇವಾಗಿದ್ದಾವೆ. ಪೇರೆಂಟ್ಸ್ ಇಂದ ಮಕ್ಕಳಿಗೆ ಬರುವಂತಹ ಕಾಯಿಲೆಗಳು ಈ ರೇರ್ ಡಿಸೀಸಸ್ಗಳು ಆಗಿದ್ದಾವೆ. ಫಾರ್ ಎಕ್ಸಾಂಪಲ್ ಸಿಕ್ಕಲ್ ಸೆಲ್ ಅನಿಮಿಯಾ ಆಗಿರಬಹುದು, ಫಾರ್ ಎಕ್ಸಾಂಪಲ್ ಹಿಮೋಫಿಲಿಯಾ ಆಗಿರಬಹುದು. ಇಂಥ ಕಾಯಿಲೆಗಳನ್ನು ನಾವು ರೇರ್ ಡಿಸೀಸಸ್ಗಳು ಅಂತ ಕರಿತೀವಿ. ಸಾಕಷ್ಟು ಕಡಿಮೆ ನಂಬರ್ ಆಫ್ ಪೀಪಲ್ಗೆ ಎಫೆಕ್ಟ್ ಮಾಡುವಂಥ ಕಾಯಿಲೆಗಳು ಇವಾಗಿದ್ದಾವೆ. ಹಾಗಿದ್ದೂ ಕೂಡ ಕಲೆಕ್ಟಿವ್ಲಿ ನಾವು ತೆಗೆದುಕೊಂಡಿದ್ದೆ ಆದರೆ, ಅಂದರೆ ಇಂಡಿವಿಜುವಲಿ ನೋಡಿದ್ದೆ ಆದರೆ ಕಡಿಮೆ ನಂಬರ್ ಆಫ್ ಪೀಪಲ್ ಈ ಒಂದು ಡಿಸೀಸಸ್ಗಳಿಂದ ಬಳಲ್ತಾ ಇದ್ದಾರೆ. ಆದರೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ನೋಡಿದ್ದೆ ಆದರೆ ಇಂಡಿಯಾದಲ್ಲಿ 56 to 72 ಮಿಲಿಯನ್ ಪೀಪಲ್ ರೇರ್ ಡಿಸೀಸಸ್ಗಳಿಂದ ಬಳಲ್ತಾ ಇದ್ದಾರೆ. ಇದು ಈ ರೇರ್ ಡಿಸೀಸಸ್ಗಳ ಇಂಪ್ಯಾಕ್ಟ್ ಆಗಿದೆ. ನಂತರ ಈ ರೇರ್ ಡಿಸೀಸಸ್ಗಳಿಗೆ ಯಾಕೆ ನಮ್ಮಲ್ಲಿ ಹೆಚ್ಚಿನ ಮೆಡಿಸಿನ್ ಅವೈಲಬಲ್ ಇಲ್ಲ ಅಂತಂದ್ರೆ ಕಡಿಮೆ ನಂಬರ್ ಆಫ್ ಪೀಪಲ್ಗೆ ಈ ಕಾಯಿಲೆಗಳು ಬರೋದ್ರಿಂದ ಮೆಡಿಸಿನ್ ಅನ್ನ ಕಂಡುಹಿಡಿದ್ರೂ ಕೂಡ ಸಂಶೋಧನೆಯನ್ನ ಮಾಡಿ ಕ್ಲಿನಿಕಲ್ ಟ್ರಯಲ್ ಅನ್ನ ಮಾಡಿ ಎಲ್ಲವನ್ನ ಮಾಡಿ ನಾವು ಮೆಡಿಸಿನ್ ಅನ್ನ ಕಂಡುಹಿಡಿದ್ರೂ ಕೂಡ ಲಾಭ ಬರೋದಿಲ್ಲ. ಆದ್ದರಿಂದ ಕಂಪನಿಗಳು ಏನ್ ಮಾಡ್ತವೆ, ಈ ರೇರ್ ಡಿಸೀಸಸ್ಗಳಿಗೆ ಬೇಕಾಗಿರುವಂತ ಮೆಡಿಸಿನ್ ಅನ್ನ ಉತ್ಪಾದನೆ ಮಾಡೋದಿಲ್ಲ, ಸಂಶೋಧನೆ ಮಾಡೋದಿಲ್ಲ, ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ ಈ ರೇರ್ ಡಿಸೀಸಸ್ಗಳ ವಿಷಯವಾಗಿ. ಆದ್ದರಿಂದನೇ ಈ ರೇರ್ ಡಿಸೀಸಸ್ಗಳನ್ನ ಆರ್ಫನ್ ಡಿಸೀಸಸ್ಗಳು ಅಂತ ಕೂಡ ಕರೀತಾರೆ. ಅಂದ್ರೆ ಇವುಗಳು ಅನಾಥವಾಗಿದ್ದಾವೆ. ಯಾವ ಕಂಪನಿಯೂ ಮುಂದೆ ಬಂದು ಈ ಡಿಸೀಸಸ್ಗಳಿಗೆ ಬೇಕಾಗಿರುವಂತ ಕ್ಯೂರ್ ಅನ್ನ ಕಂಡು ಹಿಡಿತಾ ಇಲ್ಲ, ಅಥವಾ ಬೇಕಾಗಿರುವಂತ ಔಷಧಿಗಳನ್ನ ಉತ್ಪಾದನೆ ಮಾಡ್ತಾ ಇಲ್ಲ, ಅಥವಾ ಔಷಧಿಗಳು ಇದ್ರೂ ಕೂಡ ಇವುಗಳು ರೇರ್ ಡಿಸೀಸಸ್ ಆಗಿರೋದ್ರಿಂದ ಡಾಕ್ಟರ್ಸ್ಗಳಿಗೆ ಹೆಚ್ಚು ಫೆಮಿಲಿಯರ್ ಇಲ್ಲದೆ ಇರೋದ್ರಿಂದ ಇಂಥ ಕಾಯಿಲೆಗಳನ್ನ ಕ್ಯೂರ್ ಮಾಡುವಂತ ಅಥವಾ ಅಡ್ರೆಸ್ ಮಾಡುವಂತ ಡಾಕ್ಟರ್ಸ್ಗಳ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಇದೆ. ಎಲ್ಲ ಕಾರಣದಿಂದಾಗಿ ರೇರ್ ಡಿಸೀಸಸ್ಗಳನ್ನು ನಾವು ಆರ್ಫನ್ ಡಿಸೀಸಸ್ಗಳು ಅಂತ ಕೂಡ ಕರಿತೀವಿ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ S-400 ಮಿಸೈಲ್ ಸಿಸ್ಟಮಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಪಾಯಿಂಟ್ ನಮಗೆ ನೆನಪಿರಬೇಕಾಗಿರೋದು ಅಂತಂದ್ರೆ S-400 ಟ್ರಯಂಫ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಂಡಿಯಾ ರಷ್ಯಾ ದೇಶದಿಂದ ಖರೀದಿ ಮಾಡ್ಕೊಳ್ತಾ ಇದೆ. ಒಂದೇ ಪಾಯಿಂಟ್, S-400 ಮಿಸೈಲ್ ಸಿಸ್ಟಮ್ ಅನ್ನೋದು ಯಾವ ದೇಶಕ್ಕೆ ಸಂಬಂಧಿಸಿದ್ದು? ಇದು ರಷ್ಯಾ ದೇಶಕ್ಕೆ ಸಂಬಂಧಿಸಿದ್ದು. ಈ ಒಂದು ಸಿಸ್ಟಮ್ ಅನ್ನ ಈಗಾಗಲೇ ಚೈನಾ ದೇಶ ಖರೀದಿ ಮಾಡಿದೆ, ಇಂಡಿಯಾ ಕೂಡ ಖರೀದಿ ಮಾಡ್ಲಿಕ್ಕೆ ಅಂತ ಮುಂದೆ ಬಂದಿದೆ. ಈ S-400 ಸಿಸ್ಟಮಿನ ಸ್ಪೆಷಾಲಿಟಿ ಏನು ಅಂತಂದ್ರೆ ಈಗ ಸದ್ಯಕ್ಕೆ ಜಾಗತಿಕ ಹಂತದಲ್ಲಿ ನಾವು ನೋಡಿದ್ರೆ ಮೋಸ್ಟ್ ಅಡ್ವಾನ್ಸ್ಡ್ ಸಿಸ್ಟಮ್ ಒಂದಿದೆ, USAS ಸಿಸ್ಟಮ್ ಥಾಡ್ ಅನ್ನುವಂತ ಹೆಸರಿನಲ್ಲಿ ಟರ್ಮಿನಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಸಿಸ್ಟಮ್, ಥಾಡ್ ಸಿಸ್ಟಮ್ ಅಂತ. ಈ ಒಂದು ಸಿಸ್ಟಮ್ಗಿಂತನೂ ಸಾಕಷ್ಟು ಅಡ್ವಾನ್ಸ್ಡ್ ಆಗಿರುವಂತಹ ಸಿಸ್ಟಮ್ S-400 ಸಿಸ್ಟಮ್ ಆಗಿದೆ. ಅಪ್ ಟು 400 ಕಿಲೋಮೀಟರ್ಸ್ ವರೆಗೂ ಇದು ಡಿಫೆನ್ಸ್ ಅನ್ನ ಕೊಡುತ್ತೆ. ಅದರಿಂದನೇ 400 ಅನ್ನುವಂತ ಹೆಸರು ಇದಕ್ಕೆ ಕೊಟ್ಟಿರೋದು. S-400 ಅಪ್ ಟು 400 ಕಿಲೋಮೀಟರ್ಸ್ ವರೆಗೂ ಡಿಫೆನ್ಸ್ ಅನ್ನ ಕೊಡುವಂತ ಕೆಪಾಸಿಟಿಯನ್ನು ಹೊಂದಿರುವಂತ ಮಿಸೈಲ್ ಸಿಸ್ಟಮ್ ಇದಾಗಿದೆ. ಇದಕ್ಕೆ ಆಪೋಸಿಟ್ ಆಗಿ ಆದರೆ ಇದಕ್ಕಿಂತ ಕಡಿಮೆ ಅಡ್ವಾನ್ಸ್ಡ್ ಆಗಿರುವಂತಹ ಸಿಸ್ಟಮ್ ಅಂತಂದ್ರೆ USA ದೇಶದ ಥಾಡ್ ವ್ಯವಸ್ಥೆ. ಈ ಥಾಡ್ ಸಿಸ್ಟಮ್ ಏನಿದೆ ಇದರ ಬಗ್ಗೆ ಈಗಾಗಲೇ ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವೆಶ್ಚನ್ ಅನ್ನ ಕೇಳಿ ಆಗಿದೆ. ಈಗ ನೆಕ್ಸ್ಟ್ ಟಾರ್ಗೆಟ್ S-400 ಟ್ರಯಂಫ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಅದರಿಂದ ಈ ಸಿಸ್ಟಮ್ ಅನ್ನ ರಷ್ಯಾ ದೇಶ ಡೆವಲಪ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಸಪ್ಲೈ ಮಾಡ್ತಾ ಇದೆ. ಚೈನಾ ದೇಶಕ್ಕೆ ಸಪ್ಲೈ ಮಾಡಿದೆ, ಟರ್ಕಿ ಕೂಡ ಖರೀದಿ ಮಾಡಲಿಕ್ಕೆ ಮುಂದೆ ಬಂದಿದೆ, ಇಂಡಿಯಾ ಕೂಡ ಖರೀದಿ ಮಾಡಲಿಕ್ಕೆ ಮುಂದೆ ಬಂದಿದೆ. ಆದರೆ USA ಹೇಳುತ್ತೆ ತಾನು ಈಗಾಗಲೇ ಕಾಟ್ಸಾ ಆಕ್ಟಿನ ಅಡಿಯಲ್ಲಿ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಅನ್ನ ಹೇರಿಕೆ ಮಾಡಿರೋದ್ರಿಂದ ಈ ರೀತಿಯಾಗಿ ರಷ್ಯಾದ ಜೊತೆಗೆ ಮೇಜರ್ ಡಿಫೆನ್ಸ್ ಡೀಲ್ ಗಳನ್ನ ಮಾಡ್ಕೊಂಡಿದ್ದೆ. ಆದರೆ ಯಾವ ದೇಶಗಳು ರಷ್ಯಾದ ಜೊತೆಗೆ ಈ ರೀತಿಯಾಗಿ ಡೀಲ್ಗಳನ್ನ ಮಾಡ್ಕೊಳ್ತಿದ್ದಾವೋ ಆ ದೇಶಗಳನ್ನ ಎಗೇನ್ ಕಾಟ್ಸಾ ಆಕ್ಟಿನ ಅಡಿಯಲ್ಲಿ ಸ್ಯಾಂಕ್ಷನ್ಗೆ ಒಳಪಡಿಸಬೇಕಾಗತ್ತೆ ಅನ್ನುವಂಥ ಮಾತನ್ನ USA ಹೇಳುತ್ತೆ. ಇಲ್ಲಿ ಕಾಟ್ಸಾ ಅಂದ್ರೆ ಏನು? ಕೌಂಟರಿಂಗ್ ಅಮೇರಿಕಾಸ್ ಅಡ್ವರ್ಸರೀಸ್ ಥ್ರೋ ಸ್ಯಾಂಕ್ಷನ್ಸ್ ಆಕ್ಟ್. ಅದರ ಹೆಸರೇ ಹೇಳ್ತಾ ಇದೆ ಅಮೇರಿಕಾ ದೇಶದ ವಿರೋಧಿ ದೇಶಗಳು, ಅಡ್ವರ್ಸರೀಸ್ಗಳು ಅಂತ ಏನಿದ್ದಾವೆ ಆ ದೇಶಗಳನ್ನ ಕೌಂಟರ್ ಮಾಡೋದು ಯಾವ ರೀತಿಯಾಗಿ? ಸ್ಯಾಂಕ್ಷನ್ಸ್ಗಳನ್ನ ಹೇರಿಕೆ ಮಾಡುವುದರ ಮುಖಾಂತರವಾಗಿ. ಸ್ಯಾಂಕ್ಷನ್ಸ್ಗಳನ್ನ USA ಯಾಕೆ ಹೇರಿಕೆಯನ್ನ ಮಾಡುತ್ತೆ? ಯಾಕೆಂತಂದ್ರೆ USAಯ ಡಾಲರ್ಗೆ ಅಷ್ಟರ ಮಟ್ಟಿಗೆ ಕೆಪಾಸಿಟಿ ಇದೆ, ಅದಕ್ಕೋಸ್ಕರ. ಇಲ್ಲಿ ಒಂದು ದೇಶ ಕಾಟ್ಸಾ ಆಕ್ಟಿನ ಅಡಿಯಲ್ಲಿ ಸ್ಯಾಂಕ್ಷನ್ಗೆ ಒಳಗಾಗಿದೆ ಅಂತಂದ್ರೆ ಅದರ ಅರ್ಥ ಆ ದೇಶಕ್ಕೆ USA ದೇಶದಿಂದ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಹರಿದು ಹೋಗೋದಿಲ್ಲ.
USA ದೇಶದ ಯಾವುದೇ ಕಂಪನಿ ಆ ದೇಶದ ಜೊತೆಗೆ ವಾಣಿಜ್ಯ ವ್ಯಾಪಾರವನ್ನ ಇಟ್ಕೊಳ್ಳೋದಿಲ್ಲ. USA ದೇಶದ ಫ್ರೆಂಡ್ಲಿ ನೇಷನ್ಸ್ ಗಳು ಕೂಡ ಆ ಸ್ಯಾಂಕ್ಷನ್ಡ್ ನೇಷನ್ ಅಂತ ಏನಿದೆ, ಸ್ಯಾಂಕ್ಷನ್ಗೆ ಒಳಪಟ್ಟಿರುವಂತಹ ದೇಶ, ಆ ದೇಶದ ಜೊತೆಗೆ ವಾಣಿಜ್ಯ ವ್ಯಾಪಾರವನ್ನ ಕಡಿತಗೊಳಿಸುತ್ತವೆ. ಎಲ್ಲ ಕಾರಣದಿಂದಾಗಿ ಸ್ಯಾಂಕ್ಷನ್ಗೆ ಒಳಪಟ್ಟಿರುವಂತಹ ದೇಶದ ಆರ್ಥಿಕ ವ್ಯವಸ್ಥೆ ಕುಸಿತವನ್ನ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸದ್ಯಕ್ಕೆ ಕಾಟ್ಸಾ ಆಕ್ಟಿನ ಅಡಿಯಲ್ಲಿ ಸ್ಯಾಂಕ್ಷನ್ಗೆ ಒಳಪಟ್ಟಿರುವಂತಹ ಪ್ರೈಮರಿ ಸ್ಯಾಂಕ್ಷನ್ಗೆ ಒಳಪಟ್ಟಿರುವಂತಹ ದೇಶಗಳು ಅಂತಂದ್ರೆ ಒಂದು ನಾರ್ತ್ ಕೊರಿಯಾ, ಇನ್ನೊಂದು ಇರಾನ್, ಇನ್ನೊಂದು ರಷ್ಯಾ ದೇಶ. ಈಗ ರಷ್ಯಾ ದೇಶದ ಜೊತೆಗೆ ಇಂಡಿಯಾ S-400 ಡೀಲ್ ಅನ್ನ ಮಾಡ್ಕೊಂಡಿದ್ದೆ ಆದ್ರೆ, S-400 ಸಿಸ್ಟಮ್ ಅನ್ನ ಖರೀದಿ ಮಾಡಿದ್ದೆ ಆದ್ರೆ ಇಂಡಿಯಾವನ್ನ ಕೂಡ ಕಾಟ್ಸಾ ಆಕ್ಟಿನ ಅಡಿಯಲ್ಲಿ ಸ್ಯಾಂಕ್ಷನ್ಗೆ ಒಳಪಡಿಸುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ನಮ್ಮ ಡಿಪ್ಲೊಮ್ಯಾಟ್ಸ್ಗಳು ಎಫರ್ಟ್ಸ್ ಅನ್ನ ಹಾಕಬೇಕಾಗಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ಒಂದು ಪಾಯಿಂಟ್, S-400 ಮಿಸೈಲ್ ಸಿಸ್ಟಮ್ ಅನ್ನೋದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು? ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಿದ್ದು. ಎರಡನೇ ಪಾಯಿಂಟ್, ಕಾಟ್ಸಾ ಆಕ್ಟ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್. ಇಷ್ಟು ಈ ಆರ್ಟಿಕಲ್ ನ ಉಪಯೋಗ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.